ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಮದರ್ ತೆರೇಸಾ, ಇಂದಿರಾ ಗಾಂಧಿ, ಸಾಲು ಮರದ ತಿಮ್ಮಕ್ಕ, ಮಮತೆಯ ಮಹಿಳೆಯರು. ಕಿರಣ್ ಬೇಡಿ, ಲತಾ ಮಂಗೇಶ್ಕರ್, ಕಲ್ಪನಾ ಚಾವ್ಲಾ, ಸಾಧಕ ಮಹಿಳೆಯರು. ಮೌಂಟ್ ಎವರೆಸ್ಟ್ ಏರಿದ ಭಾರತದ ಮಹಿಳೆ ಬಚೇಂದ್ರಿ ಪಾಲ್, ಅರುಣಿಮ ಸಿನ್ಹ, ವೀರ ಮಹಿಳೆಯರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರಿನ ಚೆನ್ನಮ್ಮ, ಒನಕೆ ಓಬವ್ವ. ಹೆಣ್ಣಲ್ಲವೇ ನಮಗೆಮ್ಮೆಯಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಸರೋಜಿನಿ ನಾಯ್ಡು, ಐಶ್ವರ್ಯ ರೈ, ಇನ್ಫೋಸಿಸ್ ಸುಧಾಮೂರ್ತಿ, ಸಾಧಕರಲ್ಲವೇ. ಬ್ಯಾಡ್ಮಿಂಟನ್ ಸೈನಾ ನೆಹ್ವಾಲ್, ಬಾಕ್ಸಿಂಗ್ ಮೇರಿ ಕೋಮ್, ಟೆನ್ನಿಸ್ ಸಾನಿಯಾ ಮಿರ್ಜಾ, ಸಾಧಿಸಲಿಲ್ಲವೇ. ಎಲ್ಲ ರಂಗದಲ್ಲೂ ಮಿಂಚುವ ಭಾರತದ ಮಹಿಳೆ, ಸಂಸಾರ ನೌಕೆ ನಡೆಸುವ ಭಾರತಾಂಬೆ ಮಗಳೇ. ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ನಮ್ಮ ತಾಯಿ ಭಾರತಾಂಬೆ, ನೆಲೆಕೊಟ್ಟ ಕನ್ನಡಾಂಬೆ. ಹೆಣ್ಣಲ್ಲವೇ ಅಮ್ಮ, ಹೆಣ್ಣಲ್ಲವೇ, ಹೆಣ್ಣಲ್ಲವೇ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ಪ್ರತಿ ಮಾರ್ಚಿನಲ್ಲಿ ನಾವು 8ನೇ ತಾರೀಖಿನಲ್ಲಿ ಆಚರಣೆ ಮಾಡುವೆವು ನಮ್ಮ ಹಬ್ಬವ. ತಾಯಾಗಿ ಮಮತೆ ತೋರಿ, ಒಡ ಹುಟ್ಟಿ ಸ್ನೇಹ ತೋರಿ, ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ. ಹೆಣ್ಣೆಂಬ ಸಂಭ್ರಮ ನಮ್ಮ ಪ್ರೀತಿ ಅನುಪಮ. ನಾವೆಲ್ಲ ಒಂದು, ನಾವೆಲ್ಲ ಎಂದು, ಯಾರಿಗಿಲ್ಲ ಕಮ್ಮಿ, ನಾವ್ಯಾರಿಗಿಲ್ಲ ಕಮ್ಮಿ. ಸಮಾನತೆಯ ಹಕ್ಕು ಸಾರುವ ಈ ದಿನ. ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ, ಹ್ಯಾಪಿ ವುಮೆನ್ಸ್ ಡೇ. ನಮಸ್ಕಾರ ಎಲ್ಲ ಕನ್ನಡಿಗರಿಗೂ, ಕನ್ನಡ ಪ್ರಿಯರಿಗೂ BHF ಕನ್ನಡ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಷಯ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಸ್ಪೆಷಲ್ ಪ್ರೋಗ್ರಾಮ್ ನಡೆಸ್ತಿದ್ದೀವಿ. ನಮ್ಮಲ್ಲಿ ಪ್ರೋಗ್ರಾಮಲ್ಲಿ ಇವತ್ತಿನ ವಿಚಾರ ನಮ್ಮ ಮಹಿಳೆಯರು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನನ್ನ ಜೊತೆ
ಸಹಭಾಗಿಯಾಗಿ ಬೇಸಿಂಗ್ ಸ್ಟೋಕಿಂದ ಕುಸುಮ ಆದೋನಿ ಸಹ ಹೋಸ್ಟ್ ಮಾಡ್ತಿದ್ದಾರೆ. ಹಾಗೂ ನಮ್ಮ ಜೊತೆಗೆ ವಿಧ ವಿಧವಾದ ರಂಗದಲ್ಲಿ ತಮ್ಮದೇ ಆದಂತಹ ಒಂದು ಅನುಭವ ಹಾಗೂ ಯಶಸ್ವಿಯನ್ನು ಪಡೆದಂತಹ ಬಹಳಷ್ಟು ಜನ ಮಹಿಳೆಯರು ನಮ್ಮೊಂದಿಗೆ ಕೂಡ್ತಿದ್ದಾರೆ. ಅವರೆಲ್ಲರಿಗೂ ಸ್ವಾಗತ ಕೋರ್ತಾ ನಮ್ಮ ಕಾರ್ಯಕ್ರಮನ ಮುಂದುವರಿಸೋಣ. ಯತ್ರ ನಾರ್ಯ ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ಸ್ತ್ರೀಯರನ್ನ ಪೂಜಿಸ್ತಾರೋ ಗೌರವಿಸ್ತಾರೋ ಆ ಜಾಗದಲ್ಲಿ ದೇವರಿರ್ತಾನೆ ಅಂತ ಹೇಳ್ತಾರೆ. ಎಷ್ಟು ಸತ್ಯ ಅಲ್ವಾ? ನಾವು ಹುಟ್ಟಿ ಬೆಳೆದು ಬಂದಂತಹ ಭಾರತದ ಸಂಸ್ಕೃತಿಯಲ್ಲಿ ಈ ನಮ್ಮ ಧರ್ಮದಲ್ಲಿ ಸ್ತ್ರೀಯರನ್ನ ಬಹಳ ಗೌರವಿಸ್ತಾರೆ. ಅಂದ್ರೆ ಮಹಾಶಕ್ತಿ ರೂಪವಾಗಿ ಕಾಣ್ತಾರೆ. ಅಂದ್ರೆ ಅವಳಿಗೆ ಒಂದು ಸ್ಥಾನಮಾನ ಗೌರವಗಳನ್ನ ಕೊಟ್ಟು ಅವಳನ್ನ ಪೂಜಿಸ್ತಾರೆ. ಇಂತಹದ್ರಲ್ಲಿ ನಾರಿಯನ್ನ ಬರೀ ಆಕೆಯ ದೈಹಿಕ ರೂಪಕ್ಕಾಗ್ಲಿ ಅಥವಾ ಭೋಗವಸ್ತುವಾಗಿ ನೋಡುವಂತಹ ಒಂದು ಸಮಾಜದಿಂದ ನಾವು ಬಂದಿಲ್ಲ. ಹಾಗಾಗಿ ನಮ್ಮಲ್ಲಿ ಮಹಿಳೆಯರಿಗೆ ಬಹಳಷ್ಟು ಗೌರವ ಇದೆ ಹಾಗೂ ಅವರಿಗೆ ಮಾನ್ಯತೆಗಳಿದೆ. ನಾರಿನ ನಾವು ಕರ್ತೃತ್ವ, ನೇತೃತ್ವ, ಮಾತೃತ್ವ ರೂಪದಲ್ಲಿ ನೋಡ್ತೀವಿ. ಅವಳು ಒಂಥರ ಬಾರ್ನ್ ಲೀಡರ್ ತರ. ನಮ್ಮಲ್ಲಿ ಈ ಒಂದು ಸಂಸ್ಕೃತಿ ಇರುವುದರಿಂದ ಈ ಮಹಿಳೆಯರು ಸೋಷಿಯಲ್ ಲೀಡರ್ ಆಗಿ ಬೆಳೆದು ಬಂದಿರುವಂತಹ ಸಮಾಜ. ಈ ಒಂದು ಸಮಾಜದಿಂದ ಬಂದಂತಹ ನಮ್ಮಗಳಲ್ಲಿ ಇವತ್ತು ಸುಮಾರು ಮಹಿಳಾ ಮಣಿಗಳು ಬಂದಿದ್ದಾರೆ. ಅವರೆಲ್ಲರನ್ನು ಮಾತಾಡ್ಸೋಣ ಬನ್ನಿ. ನಮಸ್ಕಾರ ಜಯಸುಧಾ ಶ್ರೀನಿವಾಸ್ ಅವರೇ, ನಿಮ್ಮ ಇಂಟ್ರಡಕ್ಷನ್, ನಿಮ್ಮ ಪ್ರೊಫೆಷನ್ ಏನು ಅಂತ ಹೇಳ್ತೀರಾ? ಹಾಗೂ ನಿಮ್ಮ ಹಾಬಿಗಳೇನಾದ್ರೂ ಇದ್ರೆ ಅದರ ಬಗ್ಗೆ ಮಾತಾಡ್ತೀರಾ? ಫಸ್ಟ್ ಆಫ್ ಆಲ್ ಇಲ್ಲಿ ನನ್ಗೆ ಮಾತಾಡಕ್ ಅವಕಾಶ ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈ ತರ ಆಪರ್ಚುನಿಟಿ ನನ್ಗಿದೆ ಮೊದಲನೇ ಸಲ ಸಿಗ್ತಾ ಇರೋದು. ವೆರಿ ಹ್ಯಾಪಿ ಟು ಬಿ ಹಿಯರ್ ಟುಡೇ. ಸೊ ನನ್ನ ಹೆಸರು ಜಯಸುಧಾ ಅಂತ ಹೇಳಿ. ನಾನು ಐ ಆಮ್ ಅ ಡಾಕ್ಟರ್ ಬೈ ಪ್ರೊಫೆಷನ್. ಅಂಡ್ ಈಗ ಇಲ್ಲಿ ಲಂಡನ್ನಿಗೆ ಬಂದು 3 years ಆಗಿದೆ. ಬೇಸಿಕಲಿ ಐ ಆಮ್ ಫ್ರಮ್ ಮೈಸೂರ್. ಆಫ್ಟರ್ ಮ್ಯಾರೇಜ್ ನಾವು ಇವಾಗ ಬೆಂಗಳೂರಲ್ಲಿ ಇದ್ದೀವಿ. ಪ್ರೆಸೆಂಟ್ಲಿ ನಾನು ಐ ಆಮ್ ನಾಟ್ ವರ್ಕಿಂಗ್, ಕೆಲಸ ಮಾಡ್ತಾ ಇಲ್ಲ ನಾನು. ನನ್ಗೆ 3 ವರ್ಷದ ಮಗಳಿರೋದ್ರಿಂದ. ನನ್ನ ಹಸ್ಬೆಂಡ್ ಇಸ್ NHS ವರ್ಕರ್. ಅವ್ರು ಕೂಡ ಎಮರ್ಜೆನ್ಸಿ ಫಿಸಿಷಿಯನ್. ಬೆಂಗಳೂರಲ್ಲಿ ಇದ್ದಾಗಿಂದಾನು ಇಂಟೆನ್ಸಿವ್ ಕೇರ್ ಅಲ್ಲೇನೆ ವರ್ಕ್ ಮಾಡ್ತಾ ಇದ್ದೆ. ಐ ವಾಸ್ ಅ ಸೀನಿಯರ್ ರಿಜಿಸ್ಟ್ರಾರ್. ಸೊ ಅಲ್ಲೇ ನಾನು 5 years ವರ್ಕ್ ಮಾಡಿದ್ದೆ. ಅಂಡ್ ಇಲ್ಲಿಗೆ ಬಂದಾಗಿಂದ ಡಿಸ್ಕಂಟಿನ್ಯೂ ಹಾಗೆ ಆಗಿದೆ ಮಗಳಿಗೋಸ್ಕರ. ಅಂಡ್ ಸೂನ್ ಹೋಪಿಂಗ್ ಟು ರೆಸ್ಯೂಮ್ ಸೂನ್. ನೀವು ಹೇಳ್ತಿರೋದ್ ನೋಡಿದ್ರೆ ಪ್ರತಿಯೊಂದು ಮಹಿಳೆಯರಿಗೂ ಆ ಒಂದು ಪರಿಸ್ಥಿತಿ ಬರೋದು ಬಹಳ ಕಾಮನ್ ಅಲ್ಲ? ನಿಜ ನಿಜ. ಲೈಫ್ ಅಲ್ಲಿ ಮಕ್ಕಳು, ಸಂಸಾರ ಹಾಗೂ ಆಮೇಲೆ ಪ್ರೊಫೆಷನ್ ಬರುತ್ತೆ ಅಥವಾ ನಮ್ದು ಇದು ಅಂತ ಬರೋದಕ್ಕೆ ಒಂದು ಸಾಧನೆನಲ್ಲಿ ಇನ್ಸ್ಪಿರೇಷನ್ ಯಾರಿದ್ದಾರೆ? ನನ್ಗೆ ನಮ್ ತಂದೆ ತಾಯಿನೇ ಇನ್ಸ್ಪಿರೇಷನ್. ಸೊ ಫಸ್ಟ್ ನಾನು ನನ್ನನ್ನ ಡಾಕ್ಟರ್ ಆಗಿ ನೋಡ್ಬೇಕು ಅಂತ ಆಸೆ ಪಟ್ಟಿದ್ದು ನಮ್ ತಂದೆ ಅವರು ಮೇನ್ ಆಗಿ. ಅಂಡ್ ನಮ್ ತಾಯಿ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ದಾರೆ ಅದಕ್ಕೋಸ್ಕರ. ಅಂಡ್ ಸಕ್ಸಸ್ಫುಲಿ ಮುಗಿಸ್ದೆ. ಅದಾದ್ಮೇಲೆ ಕೆಲ್ಸಕ್ಕೂ ಸೇರ್ಕೊಂಡಿದ್ದೆ. ನನ್ಗೆ ಇಟ್ ವಾಸ್ ಅ ವೆರಿ ಸ್ಮೂತ್ ಜರ್ನಿ ಅಂತಾನೆ ಹೇಳ್ಬೇಕು. ಸೊ ನಾನ್ ಕೆಲ್ಸಕ್ ಸೇರ್ಕೊಂಡಿದ್ದಾಗ ನಾನು ಅಪೋಲೋದಲ್ಲಿ ಮೈಸೂರಲ್ಲಿ ಕೆಲಸ ಮಾಡೋವಾಗ ನನಗ್ ತುಂಬಾ ಸಪೋರ್ಟ್ ಇತ್ತು. ಅಲ್ಲಿ ನನ್ಗೆ ನನ್ನ ಇಂಟೆನ್ಸಿವ್ ಕೇರ್ ಅಲ್ಲಿ ತುಂಬಾನೇ ಸಪೋರ್ಟ್ ಮಾಡಿದ್ರು ಡಾಕ್ಟರ್ ಹರೀಶ್ ನಾಯಕ್, ಡಾಕ್ಟರ್ ರಾಮಕೃಷ್ಣ ಅಂತ ಹೇಳಿ. ಸೊ ತುಂಬಾ ಕಲ್ತಿದೀನಿ ಅವರಿಂದ, ತುಂಬಾನೇ ಕಲ್ತಿದೀನಿ. ಅಂಡ್ ಅದನ್ನೇನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರು ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಟೀಮ್ ಅಲ್ಲಿ, ಇಂಟೆನ್ಸಿವ್ ಕೇರ್ ಟೀಮ್ ಬ್ಯಾಕ್ ಇನ್ ಅಪೋಲೋ ಮೈಸೂರ್. ನಮ್ಮ ಅತ್ತೆ ಮನೆಯವರು ದೇ ವರ್ ಅ ವೆರಿ ಬಿಗ್ ಸಪೋರ್ಟಿವ್ ಬ್ಯಾಕ್ ಬೋನ್. ಸೊ ಐ ಕಂಟಿನ್ಯೂಡ್ ವರ್ಕಿಂಗ್ ದೇರ್. ಅಂಡ್ ಈಗ ಇಲ್ಲಿ ಬಂದಾಗಿಂದ ಸೊ ಹಸ್ಬೆಂಡ್ ಇವಾಗ NHS ವರ್ಕರ್ ಆಗಿರೋದ್ರಿಂದ ಐ ಹ್ಯಾವ್ ಬೀನ್ ಅಟ್ ಹೋಮ್ ಟೇಕಿಂಗ್ ಕೇರ್ ಆಫ್ ಮೈ ಡಾಟರ್. ಸೊ ಈಗ ಹೊಸದಾಗಿ ನಾನು ಐ ಹ್ಯಾವ್ ಟೇಕನ್ ಅಪ್ ಬೇಕಿಂಗ್ ಆಸ್ ಅ ಪ್ಯಾಷನ್, ಐ ಶುಡ್ ಸೇ. ಸೊ ಬೇಕಿಂಗ್ ಅಲ್ಲಿ ಸುಮ್ನೆ ಹಾಗೆ ಟ್ರೈ ಮಾಡ್ತಾ ಇರ್ತೀನಿ ಹೊಸ ಹೊಸ ವೆರೈಟಿಗಳು. ಪ್ರೊಫೆಷನ್ ನ ಮೇನ್ ಆಗಿ ಇಟ್ಕೊಂಡು ಐ ಚೂಸ್ ಟು ಕಂಟಿನ್ಯೂ ಬೇಕಿಂಗ್ ಆಲ್ಸೋ.
ಆಸ್ ಅ ಹಾಬಿ ಅಂತಾನೆ ಹೇಳ್ಬೋದು. ಡಾಕ್ಟರ್ ಆಗಿ Thank you. ಜೊತೆಗಲ್ಲ ಬೇಕಿಂಗ್ ಸ್ಪೆಷಲಿಸ್ಟ್ ಆಗೋದಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂದ್ರೆ ಆಸ್ಪಿರೇಷನ್ ಬಹಳಷ್ಟು ಇದೆ ಅಂತ ಅನ್ಕೋತೀನಿ. Thank you. ಕಂಗ್ರಾಚುಲೇಷನ್. ಆಕ್ಚುಲಿ ಫ್ಯಾಮಿಲಿ ಸಪೋರ್ಟರ್ ಅದ ಬೀಯಿಂಗ್ ಎ ಡಾಕ್ಟರ್ NHS ಅಲ್ಲಿ ಇಷ್ಟೊಂದು ಸ್ಟ್ರೆಸ್ಫುಲ್ ಲೈಫ್ ಸ್ಟೈಲ್ ಅಲ್ಲಿ ಈಗ ನೀವು ಸಪೋರ್ಟ್ ಮಾಡ್ತಿರೋದನ್ನ ವಿ ವಿಲ್ ಥ್ಯಾಂಕ್ ಯು ಆಸ್ ವೆಲ್ ಅಲಾಂಗ್ ವಿತ್ ಯುವರ್ ಹಸ್ಬೆಂಡ್ ಫಾರ್ ಕೋವಿಡ್ ಕ್ರೈಸಿಸ್ ನಲ್ಲಿ ನಮ್ಗೆಲ್ಲರೂ Thank ಸಪೋರ್ಟ್ you. Thank you very ಮಾಡೋದು much. ಇಟ್ ಇಸ್ ಅನ್ ಆಪರ್ಚುನಿಟಿ. Thank you so much. It is an honor. ಥ್ಯಾಂಕ್ ಯು ವೆರಿ ಮಚ್ ಜಯಸುಧಾ, ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಮತ್ತು ನೀವು ಮಾತಾಡಿದಕ್ಕೆ. ನಮಸ್ಕಾರ ವಿದ್ಯಾ ಅಜಯ್. ನೀವು ನಿಮ್ ಬಗ್ಗೆ ಹೇಳ್ತೀರಾ, ನೀವ್ ಏನ್ ಕೆಲಸ ಮಾಡ್ತೀರಾ, ನೀವ್ ಎಲ್ಲಿಂದ ಬಂದಿದ್ದೀರಾ, ನಿಮ್ ಬ್ಯಾಕ್ ಗ್ರೌಂಡ್ ಏನು, ಹಾಗೂ ನೀವು ಬೀಯಿಂಗ್ ಎ ವುಮೆನ್ ವಾಟ್ ಡು ಯು ಫೀಲ್ ಪ್ರೌಡ್? ಥ್ಯಾಂಕ್ಸ್ ರಮಾ ಅವರೇ. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ. ಪ್ರಥಮವಾಗಿ ಸಮಸ್ತ ಮಹಿಳೆಯವರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಶುಭಾಶಯಗಳು. ನಾನು ಸುಮಾರು 5 ವರ್ಷದಿಂದ ಲಂಡನ್ ಅಲ್ಲಿ ನಿವಾಸವಾಗಿದ್ದೇನೆ. ನಾನು ಇಲ್ಲಿರುವಂತ ಒಂದು IT ಕಂಪನಿಯಲ್ಲಿ ಸೀನಿಯರ್ ಡೈರೆಕ್ಟರ್ ಪೊಸಿಷನ್ ಅಲ್ಲಿ ಇದ್ದೇನೆ. ನಾನು ಮಹಿಳೆಯವರ ಜೀವನದ ಭೂಮಿಕೆ ಬಗ್ಗೆ ಮಾತಾಡಕ್ಕೆ ಇಷ್ಟಪಡುತ್ತೇನೆ. ಇವತ್ತು ಹೆಣ್ಣನ್ನ ಭೂಮಿ ತಾಯಿಗೆ ಹೋಲಿಸುತ್ತಾರೆ. ಭೂಮಿ, ಗರ್ಭ, ಭಾನು ಈ 3 ಶಕ್ತಿ ಇರೋದು ಹೆಣ್ಣಿಗೆ ಮಾತ್ರ. ಹುಟ್ಟಿದ ಮನೆ ಮತ್ತೆ ಮೆಟ್ಟಿದ ಮನೆ ಬೆಳಗುವ ಮಹಾತಾಯಿ ಈಕೆ. ತಾಯಿಯಾಗಿ, ಮಗಳಾಗಿ, ಸಹೋದರಿಯಾಗಿ, ಹೆಂಡತಿಯಾಗಿ, ಅಕ್ಕ ಹಾಗೂ ತಂಗಿಯಾಗಿ, ಅತ್ತಿಗೆ ಹಾಗೂ ನಾದಿನಿಯಾಗಿ ಎಲ್ಲಾ ಪಾತ್ರಗಳನ್ನು ನಿಜ ಜೀವನದಲ್ಲಿ ನಿರ್ವಹಿಸುತ್ತಾಳೆ. ಹೀಗೆ ಪ್ರತಿಯೊಂದು ಜೀವನದ ಹಂತದಲ್ಲಿ ತನ್ನ ಪರಿಪೂರ್ಣ ಕರ್ತವ್ಯವನ್ನು ಮಾಡುವವಳು ಹೆಣ್ಣು. ಅದಕ್ಕಾಗಿ ಇವತ್ತು ಈ ಪ್ರೋಗ್ರಾಮ್ ಅಲ್ಲಿ ನಾನು ಹೇಳಕ್ ಇಷ್ಟಪಡುವುದು, ಧೈರ್ಯದಿಂದ ಎಲ್ಲವನ್ನೂ ಎದುರಿಸುವ ಶಕ್ತಿ ಪ್ರತಿಯೊಬ್ಬ ಮಹಿಳೆಗೂ ಬರಲಿ ಅಂತ ಅಪೇಕ್ಷೆ ಪಡುತ್ತೇನೆ. ಬಹಳ ಚೆನ್ನಾಗಿ ಹೇಳಿದ್ರಿ ವಿದ್ಯಾ ಅವರೇ. ನೀವ್ ಹೇಳಿದ್ದು ಪ್ರತಿಯೊಂದು ವಾಕ್ಯದಲ್ಲೂ ಬಹಳಷ್ಟು ಶಕ್ತಿ ಇದೆ. ಅದು ನಮ್ಮೆಲ್ಲ ಮಹಿಳೆಯರಿಗೂ ಅದು ಬೇಕಾಗಿದೆ. ಆಕ್ಚುಲಿ ಎಷ್ಟು ವಿಚಾರಗಳಲ್ಲಿ ನಾವು ಒಂದ್ ಸ್ವಲ್ಪ ಹಿಂದೆ ಮುಂದೆ ನೋಡುವಂತಹ ಪರಿಸ್ಥಿತಿಗಳು ಬರುತ್ತೆ. ಆ ತರದಲ್ಲಿ ನಮ್ಮ ಧೈರ್ಯನ ನಾವು ಸೇರಿಸ್ಕೊಂಡು ಮತ್ತು ಇನ್ನೊಬ್ಬ ಮಹಿಳೆಯರ ಒಂದು ಸಪೋರ್ಟ್ ಗಳು ಇರೋದ್ರಿಂದ ನಾವು ಮುಂದೆ ಬರೋದಕ್ಕೆ ಬಹಳ ಸಾಧ್ಯ ಆಗುತ್ತೆ. ನಾವು ಪ್ರತಿಯೊಬ್ರು ಕೈ ಹಿಡಿದು ಮುಂದೆ ತರೋದು ಬಹಳ ಇಂಪಾರ್ಟೆಂಟ್ ಇದೆ ಅಂತ ಅನ್ಕೋತೀನಿ. ನಮ್ ಕಾರ್ಯಕ್ರಮಕ್ಕೆ ಬಂದಿದೆಲ್ಲ ನಿಮ್ಗೆ ಯಾರಾದ್ರೂ ಇನ್ಸ್ಪಿರೇಷನಲ್ ಪರ್ಸನ್ ಯಾರಾದ್ರೂ ಬಗ್ಗೆ ಏನಾದ್ರು ಹೇಳೋದಿದ್ಯಾ? ಇನ್ಸ್ಪಿರೇಷನಲ್ ಪರ್ಸನ್ ಅಂತ ಹೇಳೋದಾದ್ರೆ ಹೇಗೆ ನಮ್ ತಾಯಿ ತಂದೆ ಅಂತಾನೆ ಹೇಳ್ಬಹುದು. ಎಲ್ಲದಕ್ಕೂ ಇನ್ಸ್ಪಿರೇಷನ್ ಕೊಟ್ಟಿದ್ದು ಅವರೇನೆ. ಒಂದು ಎಜುಕೇಶನ್ ಆಗ್ಲಿ, ಜೊತೆಗೆ ಪ್ರೊಫೆಷನಲ್ ಕೆರಿಯರ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ತಂದೆ ತಾಯಿ ಬಹಳ ಇನ್ಸ್ಪಿರೇಷನ್ ಕೊಟ್ಟಿದ್ದಾರೆ. ಸೊ ಐ ಆಮ್ ಡೆಫಿನೆಟ್ಲಿ ಅವ್ರ ಬಗ್ಗೆನೆ ಹೇಳ್ಕೊಳ್ತೀನಿ. ನನಗೆ 2 ಅಕ್ಕಂದರಿದ್ದಾರೆ. ಸೊ ಅದರಿಂದ ಮನೆಯಲ್ಲಿ ಆತರ ಗಂಡು ಹೆಣ್ಣು ಅಂತ ಏನ್ ಡಿಫ್ರೆನ್ಸಿಯೇಷನ್ ಇಲ್ಲ. ಎಜುಕೇಶನ್ ಆಗ್ಲಿ, ಪ್ರೊಫೆಷನಲ್ ಆಗಿ ಎಲ್ಲದಕ್ಕೂ ಒಂದು ಎಂಕರೇಜ್ಮೆಂಟ್ ಸಹ ಸತತವಾಗಿ ನಮ್ಮ ಮನೆಯಲ್ಲಿ ಸಿಕ್ಕಿದೆ. ಮಹಿಳಾ ಶಕ್ತಿ ಈ ಮನೆಯಲ್ಲಿ ತುಂಬಿ ತುಳುಕ್ತಾ ಅಂತ ಹೇಳ್ಬೋದು. ಹೌದು. ಹಾಗೆ ನಿಮ್ಮ ಅಕ್ಕ ತಂಗಿಯರಿಗೂ ಹಾಗೂ ನಿಮ್ ಫ್ಯಾಮಿಲಿನಲ್ಲಿರೋ ಎಲ್ಲಾ ಮಹಿಳೆಯರಿಗೂ ನಿಮ್ ತರನೇ ಆಸ್ಪಿರೇಷನ್ ಇದೆ ಅಂತ ಅನ್ಕೊಂತೀನಿ. ಅವರೆಲ್ಲರೂ ಬಹಳ ಜೀವನದಲ್ಲಿ ಮುಂದುವರೆದಿದ್ದಾರೆ ಅನ್ಕೋತೀನಿ. ಹೌದು. ಥ್ಯಾಂಕ್ಸ್ ಫಾರ್ ಕಮಿಂಗ್ ಫಾರ್ ಅವರ್ ವುಮೆನ್ ಸ್ಪೆಷಲ್ ಪ್ರೋಗ್ರಾಮ್ಗೆ. ಧನ್ಯವಾದಗಳು. ಥ್ಯಾಂಕ್ಸ್ ರಮಾ ಅವರೇ. ಥ್ಯಾಂಕ್ ಯು.
ವತ್ಸಲ ರಾಮಮೂರ್ತಿ ಅವರೇ, ನಮ್ಮ ಈ UK ಮಹಿಳಾ ಸೀನಿಯರ್ ಪರ್ಸನ್ ಆಗಿ ನೀವು ನಮ್ಮ ಪ್ರೋಗ್ರಾಮ್ ಬಂದಿರೋದು ಬಹಳ ಬಹಳ ಸಂತೋಷ. ನಿಮ್ಮ ಬಗ್ಗೆ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡ್ಕೋತೀರಾ? ನಿಮ್ ಬಗ್ಗೆ ನಮ್ಗೇನಾದ್ರು? ನನ್ನ ಹೆಸರು ವತ್ಸಲ ರಾಮಮೂರ್ತಿ ಅಂತ. ನಾನು ಡಾಕ್ಟರ್ ಬೈ ಪ್ರೊಫೆಷನ್. ನಾನು ಸೀನಿಯರ್ ಪರ್ಸನ್. ಈ ದೇಶಕ್ಕೆ ಬಂದು 45 years ಆಯ್ತು. ನಾನು ಕನ್ಸಲ್ಟೆಂಟ್ ಸೈಕಿಯಾಟ್ರಿಸ್ಟ್ ಆಗಿ ಕೆಲಸ ಮಾಡಿ 40 ವರ್ಷ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದೀನಿ. ಇವಾಗ್ಲೂ ಸಹ ನಾನು ಟ್ರೈಬ್ಯುನಲ್ ವರ್ಕ್ MOJ ಅಂದ್ರೆ ಮಿನಿಸ್ಟ್ರಿ ಆಫ್ ಜಸ್ಟಿಸ್ಗೆ ಮಾಡ್ತಾ ಇದ್ದೀನಿ. ನಾನು ಯಾವ ಬಗ್ಗೆ ಮಾತಾಡಕ್ ಇಷ್ಟಪಡ್ತೀನಿ ಅಂದ್ರೆ, 40 ವರ್ಷದ ಕೆಳಗೆ ಎಷ್ಟು ಕಷ್ಟ ಆಯ್ತು ನಮ್ಮಂಥವ್ರಿಗೆ ಮುಂದೆ ಬರಕ್ಕೆ ಅಂತ. ಈ ದೇಶಕ್ಕೆ ಬರಕ್ ಮುಂಚೆನೆ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ MBBS ಮಾಡಿ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರಲಾಜಿಕಲ್ ಸೈನ್ಸಸ್ ಅಲ್ಲಿ DPM ಮಾಡಿ ಈ ದೇಶಕ್ಕೆ ಬಂದ್ಮೇಲೆ ಮೆಂಬರ್ಶಿಪ್ ಪಾಸ್ ಮಾಡಿ ಕನ್ಸಲ್ಟೆಂಟ್ ಆಗ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೆ. ಯಾವ ಇಂಟರ್ವ್ಯೂಗೆ ಹೋದ್ರು ಸಹ ನಮ್ಗೆ ನೀವ್ ಯಾತಕ್ ಕನ್ಸಲ್ಟೆಂಟ್ ಆಗ್ಬೇಕು, ನೀನ್ ಹೆಂಗ್ಸಲ್ವಾ, ಮನೇಲಿದ್ದು ಮಕ್ಕಳನ್ನ ನೋಡ್ಕೋಬೇಕು, ಇಲ್ಲದಿದ್ರೆ ನಿನ್ ಮಕ್ಕಳನ್ನ ಯಾರು ನೋಡ್ಕೋತಾರೆ ಅಂತ ಕೇಳ್ತಾ ಇದ್ರು. ನಂಗೆ ತುಂಬಾ ಬೇಜಾರಾಗಿ ಮನಸ್ಸಿಗೆ ಬಹಳ ಖೇದವಾಗ್ತದೆ. ಅದಕ್ಕೆ ಒಂದು ಇಂಟರ್ವ್ಯೂ ಅಲ್ಲಿ ನಾನು ತುಂಬಾ ಧೈರ್ಯ ಮಾಡಿ, ನೀವ್ಯಾಕ್ ಹಂಗೆ ಹೇಳ್ತೀರಾ, ಮಕ್ಕಳು ಅಂದ್ರೆ ನನ್ನೊಬ್ಬಳ ಜವಾಬ್ದಾರಿನೇ ಅಲ್ಲ ಅದು. ನಂಗೆ ನೀವು ಇಂಟರ್ವ್ಯೂ ಮಾಡ್ತಾ ಇರೋ ಕೊಲೀಗ್ಸ್ಗಿಂತ ಜಾಸ್ತಿ ಕ್ವಾಲಿಫಿಕೇಶನ್ಸ್ ಇದೆ. ವೈ ಡೋಂಟ್ ಯು ಎಂಪ್ಲಾಯ್ ಮೀ? ನೀನು ಮಕ್ಕಳನ್ನ ನೋಡ್ಕೊಳಕ್ಕೆ ನನ್ ಗಂಡ ಇದ್ದಾರೆ, ಅದು ನನ್ನ ಸ್ವಂತ ವಿಚಾರ. ನಾನ್ ಮಕ್ಕಳನ್ನ ಯಾವತ್ತೂ ಅಲಕ್ಷ್ಯ ಮಾಡಲ್ಲ, ನನ್ಗೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದೀರ ಅಂತ ಧೈರ್ಯವಾಗಿ ಹೇಳ್ದೆ. ಆವಾಗ ಅಲ್ಲೊಂದು ವೈಟ್ ಕನ್ಸಲ್ಟೆಂಟ್ ಕೊಲೀಗ್ ಇದ್ಲು, ಅವ್ರಿಗೆ ಬಹಳ ಇಂಪ್ರೆಸ್ ಆಗೋಯ್ತು ಅನ್ಸುತ್ತೆ. ಅವಳು ಕರೆದು ಬಿಟ್ಟು ನನ್ನ, ಯು ಆರ್ ದ ಫಸ್ಟ್ ಪರ್ಸನ್ ಸ್ಟುಡ್ ಅಪ್ ಟು ಯುವರ್ ಸೆಲ್ಫ್, ಯು ಗಾಟ್ ಅ ಜಾಬ್ ಅಂತ ಹೇಳಿದ್ಲು. ಅದನ್ನ ಮಾತ್ರ ನಂಗೆ ಮರೆಯಕ್ ಸಾಧ್ಯನೇ ಇಲ್ಲ. ಅಂದ್ರೆ ಎಷ್ಟು ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ರು, ಅದು ಯಾತಕ್ಕೆ ಬಹಳ ಸ್ವಾಭಾವಿಮಾನಿ. ನಾನು ಯಾವತ್ತೂ ವೆಸ್ಟರ್ನೈಸ್ ಆಗಿಲ್ಲ. ನಾ ಕುಂಕುಮನೆ ಇಟ್ಕೊಳ್ಳೋದು, ತಲೆನೇ ಹಾಕೊಳ್ಳೋದು, ಸಿರೆನೆ ಉಟ್ಕೊಳ್ಳೋದು, ನಾ ಎಲ್ಲಾ ಕೆಲಸ ತಪ್ಪು ಅಂತಲ್ಲ, ಐ ಆಮ್ ನಾಟ್ ಜಡ್ಜ್ಮೆಂಟಲ್, ಬಟ್ ದಟ್ ಈಸ್ ದ ವೇ ಐ ಆಮ್. ಆದ್ಮೇಲೆ ಕನ್ಸಲ್ಟೆಂಟ್ ಆದ್ಮೇಲೆ ನಾನು ಮೆಡಿಕಲ್ ಡೈರೆಕ್ಟರ್ ಆಗಿದ್ದೆ, ಎಕ್ಸಾಮಿನರ್ ಆಗಿದ್ದೆ, ಪ್ರೋಗ್ರಾಮ್ ಡೈರೆಕ್ಟರ್ ಆಗಿದ್ದೆ. ನಾನಾ ತರದ ಕಮಿಟಿಗಳಿಗೆ ಕೆಲಸ ಮಾಡಿ ಎಷ್ಟು ಸಾಧ್ಯವೋ ಅಷ್ಟನ್ನ ಮಾಡೋದಲ್ದೆ ನನ್ನ ಹತ್ರ ಬರ್ತಾ ನಮ್ ಜೊತೆ ಟ್ರೈನೀಸ್ ಇರ್ತಾ ಇದ್ರು, ಎಷ್ಟೋ ಜನ ಹುಡುಗಿರು, ಇಂಡಿಯನ್ ಟ್ರೈನೀಸ್. ಅವ್ರಿಗೆಲ್ಲ ಬೇಕಾದಷ್ಟು ಎನ್ಕರೇಜ್ಮೆಂಟ್ ಮಾಡಿ ಅವ್ರನ್ನು ಕೂಡ ಕನ್ಸಲ್ಟೆಂಟ್ ಆಗ್ಬೇಕು, ನೀವು ಯು ಹ್ಯಾವ್ ಟು ಏಮ್ ಹೈ ಅಂತ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದೆ. ಅದೊಂದೇ ಅಲ್ಲದೆ ಇನ್ನೊಂದು ವಿಚಾರ ಮಾತಾಡಿ ನಿಲ್ಲಿಸ್ಬಿಡ್ತೀನಿ. ಇನ್ನೊಂದು ಕನ್ನಡ ಬಳಗ, UKಲಿ ಕನ್ನಡ ಬಳಗ ಸುಮಾರು 30-40 ವರ್ಷದ ಹಿಂದೆ ಆಯ್ತು. ಸುಮಾರು 30 ವರ್ಷದ ಮೇಲೆ ಶುರು ಆಗಿದೆ. ಅದು ಶುರು ಆದಾಗಿಂದಾನು ನಾನು ಆಜೀವ ಸದಸ್ಯೆ, ಕಾರ್ಯ ಸಮಿತಿಯಲ್ಲಿ ಇದ್ದೆ, ಆಮೇಲೆ ಕಾರ್ಯದರ್ಶಿನಿ ಕೂಡ ಆಗಿದ್ದೆ. ಆಮೇಲೆ ಸಂದೇಶ ಅಂತ ಒಂದು ಮ್ಯಾಗಝಿನ್ ತರಕ್ಕೆ ಬಹಳ ಸಹಾಯ ಮಾಡಿದ್ವಿ. ಇತ್ತೀಚೆಗೆ ಅನಿವಾಸಿ ಅಂತ ಅಂತರ್ಜಾಲದಲ್ಲಿ ಅದನ್ನ ಶುರು ಮಾಡೋದ್ರೊಳಗೆ ನಾನು ಒಬ್ಳು. ಅದು ಈಗ ಬರ್ತಾ ಇರೋ ಕನ್ನಡಿಗರಿಗೆ ಬರಹಗಳು, ಕವಿತೆಗಳು, ಅದನ್ನೆಲ್ಲಾನು ಅವ್ರದ್ದು ಇಂಟ್ರೆಸ್ಟ್ ಎಲ್ಲ ಎಕ್ಸ್ಪ್ರೆಸ್ ಮಾಡಕ್ಕೆ ಒಂಥರ ಅವಕಾಶ ಕೊಟ್ಟಿದೆ. ಅದೊಂದೇ ಅಲ್ಲದೆ ಈಗ ರೆಡ್ ಕ್ರಾಸ್ ಅಲ್ಲಿ ರೆಫ್ಯೂಜೀಸ್ಗೆ ಡೇ ಸೆಂಟರ್ ಅಲ್ಲಿ ವಾಲಂಟಿ ಕೆಲಸ ಮಾಡ್ತಾ ಇದ್ದೀನಿ. ಅಷ್ಟು ಹೇಳಿ ಮುಗಿಸ್ತೀನಿ. ನಾನು ಎಲ್ರಿಗೂ ಹೇಳೋದೇನು ಅಂದ್ರೆ, ಧೈರ್ಯವಾಗಿರ್ಬೇಕು, ನಿಮ್ ಗುರಿ ತಲುಪಕ್ಕೆ ಸ್ವಾಭಿಮಾನ ಇಟ್ಕೋಬೇಕು, ಯಾವತ್ತೂನುವೆ ಕಷ್ಟ ಬಂದ್ರೆ ಬಿಡಬಾರ್ದು, ಮುಂದೆ ನುಗ್ಗಬೇಕು. ಅದೇ ನನ್ನ ಸಂದೇಶ. ಆಂಟಿ, ಆಕ್ಚುಲಿ ನೀವ್ ಹೇಳಿದ್ದು ಬಹಳಷ್ಟು ನಿಜ. ಈ ಒಂದು ದೇಶದಲ್ಲಿ ನಮ್ ದೇಶಕ್ಕಿಂತ ಮಹಿಳೆಯರಿಗೆ ಅಷ್ಟೊಂದು ಬೆಲೆ ಇರ್ಲಿಲ್ಲ ಅಂತ ಕೇಳಿ ಬರುತ್ತೆ. ಈಗ ಆ ತರಹದ ಸ್ಥಿತಿನಲ್ಲಿ ನಿಮ್ಮಂತ ವಿದ್ಯಾವಂತರು ಇಂಡಿಯಾದಿಂದ ಇಲ್ಲಿ ಬಂದು ನಿಮ್ ಹೋರಾಟ ನಡೆಸಿ ಬೇರೆಯವರಿಗೂ ಇದನ್ನ ಒಂದು ಏನಂತ ದಾರಿ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದಗಳು. ನಿಮ್ಮಂತವರು ಬಹಳಷ್ಟು ಜನ ಮುಂದೆ ಬರ್ಬೇಕು, ಹಾಗೂ ನಮ್ಮಲ್ಲೂ ನಿಮ್ಮಿಂದ ಇನ್ಸ್ಪಿರೇಷನ್ ತಗೊಂಡು ಬಹಳಷ್ಟು ಜನ ತಮ್ಮ ಫೀಲ್ಡ್ ಅಲ್ಲಿ
ಬೇರೆಯವರಿಗೆ ನೀವು ದಾರಿ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ದಾರಿ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಯಾರೋ ಒಬ್ರು ಅಂತಾರೆ ಅಂತ ಹಿಂದ್ ಬಿಟ್ಟಿದ್ದೀರಾ ಮುಂದೆ ಹೋಗೋದಿಕ್ಕೆ ಪ್ರಯತ್ನ ಪಡ್ಬೇಕು ಅಂತ ನಿಮ್ಮ ಒಂದು ಕಥೆಯಿಂದ ನಾನು ತಿಳ್ಕೊತೀನಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ಸ್. ನಿಮ್ಮಂತವ್ರನ್ನ ನಾವು ಇವತ್ತು ಮೀಟ್ ಮಾಡಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀವ ಆಂಟಿ. ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಿಮ್ಗೂ ಕೂಡ ವಂದನೆಗಳಮ್ಮ. ಥ್ಯಾಂಕ್ ಯು. ಚೆಲುವೆಲ್ಲ ನಂದೆಂದಿತು, ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಚೆಲುವೆಲ್ಲ ನಂದೆಂದಿತು. ಕೋಗಿಲೆಯು ಗಾನದಲ್ಲಿ ನಾನೇ ದೊರೆಯಂದಿತು, ಕೋಗಿಲೆಯು ಗಾನದಲ್ಲಿ ನಾನೇ ದೊರೆಯಂದಿತು, ಕೊಳ್ಳಲಿನ ದನಿ ವೀಣೆಯ ಖನಿ ಕೊರಳಲಿದೆಯಂತು, ಕೊಳ್ಳಲಿನ ದನಿ ವೀಣೆಯ ಖನಿ ಕೊರಳಲಿದೆಯಂತು, ಹೆಣ್ಣು ವೀಣೆ ಹಿಡಿದ ಶಾರದೆ ಹೆಣ್ಣೆಂದಿತು, ಚೆಲುವೆಲ್ಲ ನಂದೆಂದಿತು. ನವಿಲೊಂದು ನಾಟ್ಯದಲ್ಲಿ ತಾನೇ ಮೊದಲೆಂದಿತು, ಕೆದರುತ್ತೆ ಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು, ಕೆದರುತ್ತೆ ಗರಿ ಕುಣಿಯುವ ಪರಿ ಕಣ್ಣಿಗೆ ಸೊಂಪೆಂತು, ಹೆಣ್ಣು ನಾಟ್ಯದರಸಿ ಪಾರ್ವತಿ ಹೆಣ್ಣೆಂದಿತು, ಚೆಲುವೆಲ್ಲ ನಂದೆಂದಿತು. ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು, ಮುಗಿಲೊಂದು ಬಾನಿನಲ್ಲಿ ತಾನೇ ಮಿಗಿಲೆಂದಿತು, ನೀಡುವೆ ಮಳೆ ತೊಳೆಯುವೆ ಕೊಳೆ ಸಮನಾರೆ ನಗೆಂತು, ಹೆಣ್ಣು ಪಾಪ ತೊಳೆವ ಸುರಗಂಗೆ ಹೆಣ್ಣೆಂದಿತು, ಚೆಲುವೆಲ್ಲ ನಂದೆಂದಿತು, ಹೆಣ್ಣು ಹೂವ ಮುಡಿದು ಚೆಲುವೆ ತಾನೆಂದಿತು, ಚೆಲುವೆಲ್ಲ ನಂದೆಂದಿತು. ವೆಲ್ಕಮ್ ಬ್ಯಾಕ್ ಟು BHF ಕನ್ನಡ ಪ್ರೋಗ್ರಾಮ್. ಕಾರ್ಯಕ್ರಮನ ಮುಂದುವರ್ಸೋಣ. ಅಲ್ಲ ಕುಸುಮ, ಈಗ ನಾವ್ ಇಷ್ಟೆಲ್ಲ ಮಹಿಳೆಯರ ಬಗ್ಗೆ ಕತೆ ಕೇಳ್ತಿದೀವಿ. ವತ್ಸಲ ರಾಮಮೂರ್ತಿ ಅವರ ಧೈರ್ಯ ಸಾಹಸ ಇದನ್ನೆಲ್ಲ ನಾವ್ ಯಾವಾಗ ಅಡಾಪ್ಟ್ ಮಾಡ್ಕೋತೀವೋ ಗೊತ್ತಿಲ್ಲ. ಜೊತೆಗೆ ಮಂಜುಶ್ರೀ ಹೇಳ್ದಂಗೆ ಒಂದು ಸಣ್ಣ ಗ್ರಾಮದಿಂದ ಬಂದು ಇಲ್ಲಿ ತನ್ನ ಸೇವೆ ಸಲ್ಲಿಸ್ತಿದ್ದಾರೆ ಅಂದ್ರೆ ಎಷ್ಟು ಒಳ್ಳೇದು. ಮತ್ತೆ ವಿದ್ಯಾ ತರಹ IT ಫೀಲ್ಡ್ ಅಲ್ಲಿ ಎಷ್ಟು ಮುಂದುವರೆದಿದ್ದಾರೆ. ನೀನ್ ಯಾರನ್ನ ಮಾತಾಡ್ಸ್ಬೇಕು ಅನ್ಸ್ತಿದೆ ನಿನ್ನಲ್ಲಿ? ಥ್ಯಾಂಕ್ ಯು ರಮಾ. ಫಸ್ಟ್ ಆಫ್ ಆಲ್ ಎಲ್ಲ ಇಷ್ಟೊಂದ್ ಜನ ಫ್ರೆಂಡ್ಸ್ ನ ಫಸ್ಟ್ ಟೈಮ್ ಮಾಡ್ಕೊಂಡು ಎಲ್ಲರ ಜೊತೆ ಮಾತಾಡ್ಸೋದು ನನ್ಗೆ ಒಂದು ರಿಯಲ್ ಆಪರ್ಚುನಿಟಿ. ಎರಡನೇದು ಒಬ್ಬೊಬ್ಬರದು ಒಂದೊಂದು ಇನ್ಸ್ಪೈರಿಂಗ್ ಸ್ಟೋರಿ. ಸೊ ಅದೆಲ್ಲ ಡೈಜೆಸ್ಟ್ ಆಗಕ್ಕೆ ಐ ಆಮ್ ಶ್ಯೂರ್ ಐ ಟೇಕ್ ಮೈ ಓನ್ ಟೈಮ್. ಥರ್ಡ್ಲಿ ಇವತ್ತು ಫಸ್ಟ್ ಶಾಲಿನಿ ಸಂಕರ್ಷಣ ಬೆಂಗಳೂರಿಂದ ಜಾಯಿನ್ ಆಗಿದ್ದಾರೆ. ಶಾಲಿನಿ, ಫಸ್ಟ್ ನಿಮ್ ಬಗ್ಗೆ ಪರಿಚಯ ಮಾಡ್ಕೊಡಿ. ಎಜುಕೇಶನ್, ಪ್ರೊಫೆಷನಲ್ ಲೈಫು, ಆಮೇಲೆ
ನಿಮ್ಗೆ ಯಾರು ಸ್ಫೂರ್ತಿ ಕೊಟ್ಟಿದ್ದಾರೆ ಅಂಡ್ ವಾಟ್ ಕೀಪ್ಸ್ ಯು ಗೋಯಿಂಗ್ ಎಲ್ಲ ನಮ್ಗೆ ಸ್ವಲ್ಪ ಶೇರ್ ಮಾಡ್ಕೊಡಿ. ಥ್ಯಾಂಕ್ ಯು ಸೋ ಮಚ್ ಕುಸುಮಾ ಅಂಡ್ ರಮಾ. ನಮಸ್ಕಾರ ಎಲ್ರಿಗೂ. ಈ ಮಧ್ಯರಾತ್ರಿ ಎದ್ದಿದ್ದಕ್ಕೂ ಸಾರ್ಥಕ ಆಯ್ತು. ಎಲ್ಲರದು ಸ್ಟೋರೀಸ್ ಕೇಳಿ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಹ್ಯಾಸ್ ವೋಕನ್ ಮೀ ಅಪ್ ಇನ್ ಮೆನಿ ವೇಸ್, ನಾಟ್ ಜಸ್ಟ್ ಫಿಸಿಕಲ್. ಹೆಸರು ಶಾಲಿನಿ ಸಂಕರ್ಷಣ ಅಂತ. ನಾನು ಮಧ್ಯಮ ತರಗತಿಯಿಂದ ಬಂದ ಸಾಧಾರಣ ಹುಡುಗಿ. ನೀವು ವಿದ್ಯಾಬುದ್ಧಿ ಇದ್ರೆ ನೀವು ಎಲ್ಲಿದ್ರು ಬದುಕ್ತೀರಾ ಅನ್ನೋ ಲೆಸನ್ ತುಂಬಾ ಇತ್ತು. ಅದನ್ನೇ ನಾನು ನನ್ನ ಮಗನ್ ಕೊಡ್ಬೇಕು ತುಂಬಾ ಟ್ರೈ ಮಾಡ್ತಿದ್ದೀನಿ ಅಲ್ವಾ. ವತ್ಸಲ ಅವ್ರದ್ದು, ಮಂಜುಶ್ರೀ ಅವ್ರದ್ದು ಕೇಳಿದ್ರೆ ಎಷ್ಟಿದೆ ಕಲೀಲಿಕ್ಕೆ ಅಂತ ಅನ್ಸುತ್ತೆ. ಜಸ್ಟ್ ಇಂಟ್ರೊಡ್ಯೂಸ್ ಮೈ ಸೆಲ್ಫ್ ಪ್ರೊಫೆಷನಲಿ ವರ್ಕಿಂಗ್ ಇನ್ ದ IT ಫೀಲ್ಡ್, ಲಾರ್ಜ್ಲಿ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸೆಕ್ಟರ್ ಗೊತ್ತಿರೋರು ತಿಳಿದಿರ್ಬೋದು. ವೆರಿ ವೆರಿ ಪುರುಷ ಪ್ರಧಾನ ಸೆಕ್ಟರ್ ಅದು, ಎಸ್ಪೆಷಲಿ ಗ್ಲೋಬಲ್. ಸೊ ನಾನು ಶುರು ಮಾಡಿದಾಗ ಕರಿಯರ್ ಆಫ್ಕೋರ್ಸ್ ಟಿಪಿಕಲ್ ಸಾಫ್ಟ್ವೇರ್ ಇಂಜಿನಿಯರ್ ಶುರು ಮಾಡಿದ್ದು. ಬಟ್ ನನ್ನ ಕರಿಯರ್ ತುಂಬಾ ತುಂಬಾ ಚೇಂಜ್ ಮಾಡಿದೆ. ಐ ಆಲ್ವೇಸ್ ಟೇಕನ್ ರಿಸ್ಕ್ಸ್ ಇನ್ ದ ಬಿಗಿನಿಂಗ್. ಇಟ್ ಮೇಡ್ ಮಿ ಗೋ ಥ್ರೂ ಆಲ್ ದ 3 things, largely ನಾನು ಕೆಲಸ ಮಾಡಿದ್ದು ಅಮೆರಿಕನ್ ಜೊತೆ. So I had 2 of the business units. One of them is international. Most of all our non-US businesses is what I take care of. And second is what we call as asset management. ಏನಾಯ್ತು ಅಂದ್ರೆ ಈ ಜರ್ನಿಲಿ ನಾನು ಶುರು ಮಾಡಿದಾಗ ಒಂದು ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಅಂದ್ರೆ ಫಸ್ಟ್ 1 or 2 years ಅಲ್ಲಿ ನನಗೆ ತುಂಬಾ ಗ್ರೋತ್ ಸಿಕ್ತು. ಗ್ರೋತ್ ಸಿಕ್ಕಾಗ ನಾನು I started traveling across the world. I faced all the things, what I call as ageism, sexism, racism, all the 3. I was young, I was Indian, I was brown, and I was a woman. ಅವಾಗ ಯಾರು ಇರ್ಲಿಲ್ಲ ನಂಗೆ ಲೆಸನ್ಸ್ ಟೀಚ್ ಮಾಡ್ಲಿಕ್ಕೆ. ಯಾಕೆಂದ್ರೆ ಮೋಸ್ಟ್ ಆಫ್ ಅಸ್ ವಾಸ್ ಪ್ರಾಬ್ಲಿ ಗೋಯಿಂಗ್ ಥ್ರೂ ದ ಸೇಮ್. ವೆನ್ ಐ ಲುಕ್ ಬ್ಯಾಕ್, ಇಫ್ ಐ ಗೋ ಇನ್ ಟು ಅ ಮೀಟಿಂಗ್, ಬಟ್ ಐ ವಾಸ್ ಪುಟ್ ಇನ್ ಅ ಲೀಡರ್ಶಿಪ್ ಪೊಸಿಷನ್. ಟೀಮ್ ಎಲ್ಲ ಮೋಸ್ಟ್ ಆಫ್ ದೆಮ್ ವರ್ ಅರೌಂಡ್ ಮೈ ಪೇರೆಂಟ್ಸ್ or ಗ್ರ್ಯಾಂಡ್ ಪೇರೆಂಟ್ಸ್ ಜನರೇಷನ್. ನೀವು ಗೊತ್ತಿರೋದಲ್ವಾ, ವೆಸ್ಟ್ ಅಲ್ಲೆಲ್ಲ ದೇ ವರ್ಕ್ ಅಂಡ್ ದೇ ಸ್ಟೇ ಇನ್ ದ ಸೇಮ್ ಪೊಸಿಷನ್ ಫಾರ್ ಇಯರ್ಸ್ ಟುಗೆದರ್. ಸೊ ಅಂತದ್ರಲ್ಲಿ ನನ್ನ ಲೈಫ್ ಟಾಟ್ ಮಿ ಲಾಟ್ ಆಫ್ ಲೆಸನ್ಸ್. ನನ್ನ ಜೀವನನೇ ಚೇಂಜ್ ಆಗೋಯ್ತು ಆಫ್ಟರ್ ಐ ಸ್ಟಾರ್ಟೆಡ್ ವರ್ಕಿಂಗ್. ಬಟ್ ಹೀಗಾದ್ಮೇಲೆ ಈಗ ನಾನು ಬೆಂಗಳೂರಲ್ಲೇ ಇದ್ದೀನಿ. ಲಾಸ್ಟ್ 13-14 ವರ್ಷದಿಂದ ಮದುವೆ ಆಗಿ ಈಗ ಮಗ, ಮನೇಲಿ ಅತ್ತೆ ಮಾವ, ಜಾಯಿಂಟ್ ಫ್ಯಾಮಿಲಿ. ಸೊ ನಾವೆಲ್ಲ ಒಟ್ಟಿಗೆ ಇರೋದ್ರಿಂದ ನನ್ಗೆ ಒಂದು ನನ್ನ ಲೈಫ್ ಇಸ್ ಆಲ್ಮೋಸ್ಟ್ ಇನ್ ಲೈಕ್ 3 slices. ಐ ಥಿಂಕ್ ನಾವು ತುಂಬಾ ಮಹಿಳೆಯರು ಇದನ್ನ ಫೇಸ್ ಮಾಡ್ತೀವಿ. 2 ರೀತಿಲಿ ಫೇಸ್ ಮಾಡ್ತೀವಿ. ಕೆಲವರು ದೇ ಬಿಕಮ್ 3 different people in 3 different settings. ವರ್ಕ್ ಪ್ಲೇಸ್ ಆಗ್ಲಿ, ಮನೆ ಆಗ್ಲಿ, ಆಸ್ ಅ ಮದರ್ ಆಗ್ಲಿ. ಅದೇ ನೀವು ಕೆಲವರು ದೇ ಟ್ರೈ ಟು ಬ್ಲೆಂಡ್ ಎವ್ರಿಥಿಂಗ್ ಟುಗೆದರ್. ಐ ಆಮ್ ದ ಸೆಕೆಂಡ್ ಒನ್ ಅಂಡ್ ದಟ್ಸ್ ನಾಟ್ ಬಿನ್ ಈಸಿ. ನಾವ್ ಇಷ್ಟೆಲ್ಲ ಅವತಾರಗಳು ಎತ್ತೀವಲ್ಲ, ಇಷ್ಟು ಡಿಫ್ರೆಂಟ್ ಜಾಗಗಳಲ್ಲಿ. ನಾವು ಮಾಡೋದು ಒಂದಕ್ಕೊಂದು ಕನೆಕ್ಟ್ ಆದ್ರೆ ಎಷ್ಟು ಚೆನ್ನಾಗಿರತ್ತೆ. ಸೊ ಮನೇಲಿ ನಾವು ತಗೊಳ್ಳೋ ರೆಸ್ಪಾನ್ಸಿಬಿಲಿಟೀಸ್, ನಮ್ ವರ್ಕ್ ಪ್ಲೇಸ್ ಅಲ್ಲಿ ನಮ್ ಕೊಲೀಗ್ಸ್, ನಮ್ ಫ್ರೆಂಡ್ಸ್ ರೆಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ವರ್ಕ್ ಪ್ಲೇಸ್ ಅಲ್ಲಿ ನಾವು ಮಾಡೋ ಅಚೀವ್ಮೆಂಟ್ಸ್, ಅಕಾಂಪ್ಲಿಷ್ಮೆಂಟ್ಸ್ ನಮ್ಮ ಮನೇಲಿ ನಮ್ ರೆಸ್ಪೆಕ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದೆಲ್ಲ ನಮ್ಮ ಮಕ್ಕಳಿಗೆ, ನೆಕ್ಸ್ಟ್ ಜನರೇಷನ್ಗೆ ಹೋದ್ರೆ ಎಷ್ಟು ಇನ್ಸ್ಪೈರಿಂಗ್ ಆಗಿರುತ್ತೆ. ಅವ್ರಿಗೆ ಸ್ಫೂರ್ತಿ ನಾವೇ ಆಗ್ಬೋದು. ಈ ತರ ನಾವು ಬೆಳೆಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ಸುತ್ತೆ. ಸಮಾಜನೂ ಚೆನ್ನಾಗಿರುತ್ತೆ, ಮನೇನೂ ಚೆನ್ನಾಗಿರುತ್ತೆ. ದಟ್ಸ್ ಕೈಂಡ್ ಆಫ್ ಮೈ ಡ್ರೀಮ್ ಇನ್ ಮೈ ಓನ್ ವರ್ಲ್ಡ್. ಬಟ್ ವೆರಿ 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 ಡಿಫಿಕಲ್ಟ್, ಯಾಕೆಂದ್ರೆ becomes 2 different compartments. Anyway, that's ನಂಗೆ ಇನ್ಸ್ಪಿರೇಷನ್ ವಿಷಯ ಕೇಳಿದ್ರಿ ಕುಸುಮ. ನಮ್ ತಾಯಿ ಖಂಡಿತ ನಮ್ಮ 2 ವಿಧದಲ್ಲಿ. ನಮ್ ತಾಯಿ ಶಿ ವಾಸ್ ಎಜುಕೇಟೆಡ್. ಅವರು ಡಬಲ್ ಮಾಸ್ಟರ್ಸ್ ಮಾಡಿದ್ದು. ಆಗಿನ ಕಾಲದಲ್ಲಿ ಅವರಿದ್ದ ಪರಿಸ್ಥಿತಿಲಿ ಆತರ ಎಜುಕೇಶನ್ ಪಡೆದಿದ್ದು, ಅದು ಫಿಸಿಕ್ಸ್ ಅಂತ ಸಬ್ಜೆಕ್ಟ್ ಅಲ್ಲಿ. ಅವರು ಆಗ್ಲಿಂದಾನೇ ಎಜುಕೇಶನ್ ಬಗ್ಗೆ ಬಹಳ ಬೆಲೆ ಇಟ್ಕೊಂಡಿದ್ರು. ವಿದ್ಯೆ ಇಲ್ಲದೆ ಇದ್ರೆ ಇನ್ನೇನು ಇಲ್ಲ ಅಂತ. ಆ ಕಷ್ಟಪಟ್ಟು ಓದಿ ಆಮೇಲೆ ಅವರೇ ಕರಿಯರ್ ಅವರಾಗವ್ರೆ ಮಾಡ್ಕೊಂಡು, ಆಗಿನ ಕಾಲದಲ್ಲಿ ಸಪೋರ್ಟ್ ಸಿಸ್ಟಮ್ ಅಂತ ಇರ್ಲಿಲ್ಲ. ಅವರು ಶೇರ್ಡ್ ಫುಲ್ ಕರಿಯರ್. ನನ್ಗೆ ಮೊದ್ಲಿಂದಾನು ಲೆಸನ್ ಲರ್ನ್ ಏನು ಅಂದ್ರೆ ಕಲ್ಸಿದ್ದಿಲ್ಲ. ಅಮ್ಮ ಸರಳ, ಗಂಭೀರ, ತುಂಬಾ ಸೃಜನಶೀಲ್ ವ್ಯಕ್ತಿ. ಅವರು ಏನು ಬಾಯಿ ಬಿಟ್ಟು ಹೇಳಲ್ಲ. ನಾನ್ ಕಲ್ತಿರೋದೆಲ್ಲ ಅವ್ರನ್ನ ನೋಡಿದೆ. ಸೊ ಅವ್ರಿಂದ ಕಲ್ತಿದ್ ಒಂದು ಮುಖ್ಯವಾದ ಏನು ಅಂದ್ರೆ ಎಲ್ಲಾ ಮ್ಯಾನೇಜ್ ಮಾಡ್ಬೇಕು. ಬ್ಯಾಲೆನ್ಸ್ ಅನ್ನೋದೇ ಮೇನ್ ಲೈಫ್ ಅಲ್ಲಿ. ಬ್ಯಾಲೆನ್ಸ್ಗೋಸ್ಕರ ನಿಮ್ಗೆ ಇದೇ ಬೇಕು ಅದೇ ಬೇಕು ಅಂತ ಆಗಲ್ಲ. ನಿಮ್ಗೆ ಯಾವಾಗ್ಲೂ ಲೈಫ್ ವಿಲ್ ಥ್ರೋ ಲೆಮನ್ ಜೊತೆ ಯು ಹ್ಯಾವ್ ಟು ಮೇಕ್ ಲೆಮನೇಡ್ ಅನ್ನೋದು ತುಂಬಾ ಚಿಕ್ಕ ವಯಸ್ಸಲ್ಲಿ ಕಲ್ತಿದ್ದು. 2ನೇದೇನು ಅಂದ್ರೆ ಅವ್ರು ನನ್ಗೆ ಹೇಳ್ಕೊಟ್ಟಿದ್ ಯಾವಾಗ್ಲೂ ಇಟ್ ವಾಸ್ ನಾಟ್ ಅಬೌಟ್ ವೈ, ಶಿ ಟಾಟ್ ಮಿ ವೈ ನಾಟ್. ಸೊ ಅದೇನಾಗತ್ತೆ ಅಂದ್ರೆ ಇಟ್ ಓಪನ್ಸ್ ಅಪ್ ಯುವರ್ ಮೈಂಡ್. ನನ್ಗೆ ಯಾವತ್ತು ಇದ್ ಯಾಕೆ ಅಂತ ಕೇಳ್ತಾ ಇರ್ಲಿಲ್ಲ. ಇದನ್ನೂ ಮಾಡು, ಇದನ್ನ ಯಾಕೆ ಮಾಡ್ಬಾರ್ದು ಅನ್ನೋ ಮೆಂಟಾಲಿಟಿ ಇದ್ರಿಂದ ಐ ವಾಸ್ ಫ್ರೀ ಟು ಎಕ್ಸ್ಪ್ಲೋರ್ ಮೆನಿ ಥಿಂಗ್ಸ್. ನನ್ಗೆ ಅದು ತುಂಬಾ ಸಂತೋಷ. ದಟ್ ಸಮಥಿಂಗ್ ವಿಚ್ ಅದು ನಾನು ಅಮ್ಮ ಮೊನ್ನೆ ಹೇಳಿದ್ರು. ಇನ್ಫ್ಯಾಕ್ಟ್ ವಿಮೆನ್ಸ್ ಡೇಗೆ ಸೆಲೆಬ್ರೇಷನ್
ವಿಮೆನ್ಸ್ ಡೇಗೆ ವಿಶ್ ಮಾಡಿದಾಗ ನಾನು ಅಮ್ಮನ್ ಹೇಳ್ದೆ ಹ್ಯಾಪಿ ವಿಮೆನ್ಸ್ ಡೇ ಅಮ್ಮ ಅಂತ. ಅಮ್ಮ ಅಂದ್ರು ಹ್ಯಾಪಿ ವಿಮೆನ್ಸ್ ಡೇ ಅಲ್ಲ, ಹ್ಯಾಪಿ ಅವರ್ ಡೇ ಅಂತ ಹೇಳ್ಬೇಕು. ನಮ್ಗೆಲ್ಲಾರ್ಗು ಇದು ಇಂಟರ್ನ್ಯಾಷನಲ್ ಹ್ಯಾಪಿ ಡೇ, ಎವ್ರಿ ಡೇ ಶುಡ್ ಬಿ ಅ ಹ್ಯಾಪಿ ಡೇ ಅಂತ. ಆಮೇಲೆ ಅಮ್ಮ ಫಸ್ಟ್ ಟೈಮ್ ಹೇಳಿದ್ರು ನೀನ್ ನನಗೆ ಸ್ಫೂರ್ತಿ ಅಂತ. ನಾನ್ ಅನ್ಕೊಂಡಿರ್ಲಿಲ್ಲ ನನ್ ಮಗಳು ಇಷ್ಟು ಎತ್ತರಕ್ಕೆ ಇರ್ತಾಳೆ ಅಂತ. ನನಗ್ ಗೊತ್ತೂ ಇರ್ಲಿಲ್ಲ ನನ್ನ ಜಗತ್ತು, ನನ್ನ ಪ್ರಪಂಚ ಅಷ್ಟು ಚಿಕ್ಕದಾಗಿತ್ತು ಅಂತ. ನನ್ಗೆ ದಟ್ ಓಪನ್ಡ್ ಅಪ್ ಮೈ ಐಸ್. ಐ ಥಿಂಕ್ one small message for all of us would be that ನಮಗ್ ನಾವೇ ಸ್ಫೂರ್ತಿ ಆಗ್ಬೇಕು. We have to find inspiration in ourselves ಅಲ್ವಾ, and around in the world. ನಮ್ ಪಾಸಿಟಿವಿಟಿ ನಮ್ಮಲ್ಲಿ ಇಲ್ದೇ ಇದ್ರೆ ನಾವು ಜಗತ್ತಿಗೆ ಹೇಗ್ ಪಾಸಿಟಿವಿಟಿ ತೋರಿಸಬಹುದು, ನಮ್ಮ ಮಕ್ಕಳಿಗೆ ಹೇಗ್ ತೋರಿಸಬಹುದು. ಸೊ ಈ ಆಪರ್ಚುನಿಟಿಗೆ ತುಂಬಾ ತುಂಬಾ ಥ್ಯಾಂಕ್ ಯು. ವೆರಿ ವಂಡರ್ಫುಲ್ ಇನಿಷಿಯೇಟಿವ್. ಥ್ಯಾಂಕ್ ಯು ರಮಾ, ಥ್ಯಾಂಕ್ ಯು ಕುಸುಮ. ಥ್ಯಾಂಕ್ ಯು ಶಾಲಿನಿ. ಎಷ್ಟೊಂದು ವಿಷಯ ಗೊತ್ತಾಯ್ತು. ಪ್ಲಸ್ ಎರಡನೇದು ಯಂಗರ್ ಜನರೇಷನ್ ಗೆ ಹೇಗೆ ಇನ್ಸ್ಪೈರ್ ಮಾಡ್ಬೇಕು ನಮ್ಮ ಎಕ್ಸ್ಪೀರಿಯನ್ಸಸ್ ಇಂದ ಅಂತ ಇನ್ನೊಂದ್ಸತಿ ಜ್ಞಾಪಿಸಿದಕ್ಕೆ ತುಂಬಾ ಥ್ಯಾಂಕ್ ಯು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಗೆ ಮೊದಲೇ, ಹೆತ್ತವರು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ. ಹಾರಾರಿರಾರೋ ಹಾಡು ಪ್ರೀತಿಗೆ ಮೊದಲ ಹಾಡು, ಅಮ್ಮ ಅನ್ನೋ ಮಾತು ಪ್ರೀತಿಗೆ ಮೊದಲ ತುತ್ತು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಗೆ ಮೊದಲಲ್ಲಿ, ಹೆತ್ತವರು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ. ನೋವಿಗೆ ಮೊದಲ ಔಷಧಿ ಅಮ್ಮ ಅನ್ನ ಕೂಗೆ, ಕಂದನ ಮೊದಲ ಹಾಸಿಗೆ ತಾಯಿ ನಾಂದಿಯಂತೆ. ಮೊದಲಿಗೆ ಮೊದಲಿ ಈ ತಾಯಿಯೇ ಮೊದಲಿ, ಒಂಬತ್ತಾದರೂ ಈ ಪ್ರೀತಿ ಬದಲಾಗದು. ಗರ್ಭದ ಗುಡಿಯಲ್ಲಿ ಭಗವಂತ ತಾನೇ ಕುಳಿತ ಸ್ವಾಸ್ತಿಕಳು, ತಾಯಿಯು ಗರ್ಭವ ಕಂದನಿಗೆ ಮೀಸಲು ಇಡುವ ನಿಸ್ವಾರ್ಥಿಕಳು. ಕರುಳನೆ ತೊಟ್ಟಿಲ ಮಾಡಿ ಕಂದನನ್ನು ತೂಗುವಡು, ಮನಸ್ಸನ್ನೇ ಮೆಟ್ಟಿಲ ಮಾಡಿ ಕನಸನ್ನು ಜಯಿಸುವಳು. ಕೊನೆಗೆ ಕೊನೆಯಲ್ಲಿ ತಾಯಿ ಪ್ರೀತಿಗೆ ಕೊನೆಯಲ್ಲಿ, ಜೊತೆಗೆ ಇದ್ದರು ಇಲ್ಲದಿದ್ದರು ಈ ಪ್ರೀತಿ ಬದಲಾಗದು. ದೇವರು ಬರೆದ ಕಥೆಯಲ್ಲಿ ತಾಯಿಯ ಪ್ರೀತಿಗೆ ಮೊದಲೇ, ಹೆತ್ತವರು ಬರೆದ ಕಥೆಯಲ್ಲಿ ಕಂದನ ಪ್ರೀತಿಯೇ ಮೊದಲಲ್ಲಿ. Yeah, Sridevi, ನಮಸ್ಕಾರ. Thank you for holding on to the session for so long. So ದಯವಿಟ್ಟು ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು what keeps you going, how have you celebrated the Women's Day, ಸ್ವಲ್ಪ ಶೇರ್ ಮಾಡ್ಕೊಳ್ಳಿ ನಮ್ ಜೊತೆ. Sure. First of all, thank you for this opportunity. ತುಂಬಾ ಖುಷಿ ಆಯ್ತು. First of all, ಎಲ್ರು ಕಥೆನೂ ಕೇಳು, it's a very big inspiration.
I am always proud to be born as a girl, born as a woman. So it's a wonderful opportunity. ನನ್ ಬಗ್ಗೆ ಹೇಳೋದಾದ್ರೆ ಮೂಲತಃ ಬೆಂಗಳೂರಿನಲ್ಲೇ ಹುಟ್ಟು ಬೆಳೆದಿರೋದು. ಈಗ UK ಬಂದು ಸುಮಾರು 15 ವರ್ಷ ಆಯ್ತು. IT ಜಾಬ್ ಅಲ್ಲಿ ಇದ್ದೆ. ಐ ವಾಸ್ ಹೆಡಿಂಗ್ ದ ಟೆಸ್ಟ್ ಸರ್ವಿಸಸ್ ಫಾರ್ ಅ ಸ್ಮಾಲ್ ಕಂಪನಿ. ಈಗ ಪುಟ್ಟ ಫ್ಯಾಮಿಲಿ ಇದೆ, 2 ಮಕ್ಕಳಿದ್ದಾರೆ. ಸೊ ಐ ಆಮ್ ಟ್ರೈಂಗ್. ಈ ಎಲ್ಲ ಕೋವಿಡ್ ಪ್ಯಾಂಡಮಿಕ್ ಸಿಚುಯೇಷನ್ ಇಂದ ಐ ಥಾಟ್ ವಾಟ್ ಬೆಟರ್ ಟೈಮ್ ಕುಡ್ ಐ ಹ್ಯಾವ್ ವಿತ್ ಮೈ ಚಿಲ್ಡ್ರನ್ ಅಂತ. ಅಪಾರ್ಟ್ ಫ್ರಮ್ ದಟ್, ಅಕಾಡೆಮಿಕ್ಸ್ ವಾಸ್ ಅ ಮಸ್ಟ್. ನಮ್ಮನೇಲಿ ನಮ್ಮಮ್ಮ, ನಮ್ ತಂದೆ, ಇಡೀ ಫ್ಯಾಮಿಲಿ, ಎವ್ರಿಬಡಿ ಇಸ್ ಮೋರ್ ಅಕಾಡೆಮಿಕಲಿ ಎಲ್ಲ ಓದೋದು ವಾಸ್ ಬೈ ಡಿಫಾಲ್ಟ್. ಹಂಗಾಗಿ ಐ ಆಲ್ಸೋ ಡಿಡ್ ಮೈ ಇಂಜಿನಿಯರಿಂಗ್. ಅದ್ ಬಿಟ್ಟು ಅಮ್ಮ ಮತ್ತು ನನ್ನ ಅಜ್ಜಿ ಇಬ್ರು ನಂಗೆ ಒಂದ್ ದೊಡ್ಡ ಇನ್ಸ್ಪಿರೇಷನ್. ಬಿಕಾಸ್ ಅಮ್ಮ ಅಜ್ಜಿ ಇಬ್ರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು ಒಂದೇನೇನೆ, ಜೀವನದಲ್ಲಿ ಎಲ್ಲಾದ್ರ ಬಗ್ಗೆನೂ ಗೊತ್ತಿರ್ಬೇಕು, ಆದಷ್ಟು ಕಲಿಬೇಕು, ಯಾವ್ದೇ ವಿಷಯ ಆಗ್ಲಿ ಕಲಿಬೇಕು, ಕಲ್ತು ಅದನ್ನ ಹೇಗ್ ಮುಂದುವರ್ಸ್ಬೋದು ಅನ್ನೋದನ್ನ ಯೋಚಿಸ್ಬೇಕು. ಟೈಮ್ ವೇಸ್ಟ್ ಮಾಡ್ಬಾರ್ದು, ಟಿವಿ ನೋಡ್ಕೊಂಡು ಏನೋ ಹಾಳ್ ಮಾಡ್ಬಾರ್ದು ಅನ್ನೋ ಒಂದ್ ಆಟಿಟ್ಯೂಡ್ ನಮಗ್ ಚಿಕ್ಕ ಮಕ್ಳಿಂದಾನು ತಂದಿದ್ರು. ಹಂಗಾಗಿ ಐ ನೆವರ್ ವೇಸ್ಟೆಡ್ ಎನಿ ಟೈಮ್, ಐ ಥಿಂಕ್. ಅಂಡ್ ಸುಮಾರ್ ಫೀಲ್ಡ್ ಅಲ್ಲಿ ತುಂಬಾ ಕಲಿತಿದ್ದೆ. ಮ್ಯೂಸಿಕ್ ಅಫ್ ಕೋರ್ಸ್ ವಾಸ್ ಅಂಡ್ ಇಸ್ ಮೈ ಮೇನ್ ಥಿಂಗ್. ಸೊ ನಾನು ಸುಮಾರು ಒಂದು ಸೀರಿಯಸ್ ಆಗಿ ಕ್ಲಾಸಿಕಲ್, ಸೆಮಿ ಕ್ಲಾಸಿಕಲ್ ಎಲ್ಲ ಕಲ್ತ್ಕೊಂಡೆ. ಅಂಡ್ ದೆನ್ ಐ ವಾಸ್ ಪರ್ಫಾರ್ಮಿಂಗ್ ಬ್ಯಾಕ್ ಇನ್ ಇಂಡಿಯಾ. ಬ್ಯಾಂಗ್ಳೂರಲ್ಲಿ AIR, ದೂರದರ್ಶನ್, ಹಲವಾರು ಪ್ರೋಗ್ರಾಮ್ಗಳು, SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹಾಡಿದೆ, ಕೆಲವು ಮೂವೀಸ್ ಅಲ್ಲೂ ಹಾಡಿದೆ. And then UK ಬಂದ್ ಸೆಟ್ಲ್ ಆದ್ವಿ. Luckily, God's grace, I have my husband who's also a musician. He's a singer. So UKಲು God's grace, we have been performing. ಸುಮಾರು ಕಡೆ ಎಲ್ಲ ಕನ್ನಡ ಆರ್ಗನೈಸೇಷನ್ಸ್, ಇಂಡಿಯನ್ ಅಸೋಸಿಯೇಷನ್ಸ್ ಎಲ್ಲ ಕಡೆ ಹಾಡ್ತಾ ಇದೀವಿ. ಹಂಗಾಗಿ ನನ್ನ ಸಂಗೀತದ ಹವ್ಯಾಸ ಪಾರ್ಷಿಯಲ್ ಪ್ರೊಫೆಷನ್ ಆಗಿ ಕಂಟಿನ್ಯೂ ಆಗ್ತಾ ಇದೆ. ಸೊ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ತುಂಬಾ ಇಷ್ಟ. ಸೊ ಐ ಡೂ ಅ ಲಾಟ್ ಆಫ್ ಆರ್ಟ್, ಪೇಂಟಿಂಗ್ಸ್ ಅಂಡ್ ಸ್ಟಫ್. ಅಂಡ್ ಅಫ್ ಕೋರ್ಸ್ ಈಗ ಅಂದ್ರೆ ಸುಮಾರು 10 ವರ್ಷದಿಂದ ಮ್ಯೂಸಿಕ್ ಲೆಸನ್ಸ್ ಕೂಡ ಹೇಳ್ಕೊಡ್ತಾ ಇದೀನಿ ಚಿಕ್ಕ ಮಕ್ಳಿಗೆ. This has been my journey. And of course, as a woman, I do strongly believe ನಾವು ಮಕ್ಳಿಗೆ ಹವ್ಯಾಸಗಳನ್ನ ಕಲಿಸ್ಬೇಕು. ಆ ಹವ್ಯಾಸ ಕಲಿಸೋದ್ರಿಂದ as it is, any ಮಕ್ಳಿಗೆ or any person can do a lot of things. ಅದ್ರಲ್ಲೂ ಮಕ್ಳಿಗಂತೂ ಖಂಡಿತ ಡೆಫಿನೆಟ್ಲಿ ಅವ್ರಿಗೆ ಮಲ್ಟಿ ಟಾಸ್ಕಿಂಗ್ ಕೇಪಬಿಲಿಟಿ ಇರುತ್ತೆ. ದಟ್ಸ್ ವಾಟ್ ಐವ್ ಲರ್ನ್ಡ್. ಅಂಡ್ ನಾನು ನನ್ನ ಮಗಳಿಗೂ ಅದೇ ತರ ಬೆಳೆಸ್ತಾ ಇದ್ದೀನಿ. And work-life balance, only women in this world can do it. ಆ ತರ ಮಕ್ಳನ್ನು ಸ್ವಿಚ್ ಆಫ್, ವರ್ಕ್ ಪ್ಲೇಸ್ ಇಂದ ವಾಪಸ್ ಮನೆಗ್ ಬಂದ ತಕ್ಷಣ ವರ್ಕ್ ಪ್ಲೇಸ್ ಸ್ವಿಚ್ ಆಫ್ ಮಾಡಿ ಮಕ್ಳದ್ದೇನೋ ಹೋಮ್ವರ್ಕ್ ಏನೋ, ಅಡ್ಗೆ ಏನೋ, ನಾಳೆ ಡಬ್ಬಿ ಏನೋ ಎಲ್ಲಾ ಮಾಡ್ಕೊಂಡು ಪ್ಲಾನ್ ಮಾಡೋದು, ಲೈಕ್ ಅ ಮಿಲಿಟರಿ ಪ್ರಿಸಿಷನ್. 8 ಆಯ್ತು, 8, 5 ಆಯ್ತು, 8, 10 ಆಯ್ತು ಅಂತ. ಇಟ್ಸ್ ಆಲ್, ಐ ಥಿಂಕ್ ವಿ ಆಲ್ ಶುಡ್ ಬಿ ಪ್ರೌಡ್ ಆಫ್ ವಾಟ್ ವಿ ಡೂ. ಇಟ್ಸ್ ನಾವ್ ಒಬ್ರೆ ಮಾಡಕ್ ಆಗೋದು ಅಂತ ಐ ಆಮ್ ವೆರಿ ಪ್ರೌಡ್ ಆಫ್ ಇಟ್. ದಿಸ್ ಹ್ಯಾಸ್ ಬೀನ್ ಮೈ ಲೈಫ್ ಜರ್ನಿ ಅಂಡ್ ಹೋಪ್ಫುಲಿ ವಿ ವಿಲ್ ಕಂಟಿನ್ಯೂ. ಖಂಡಿತ ಶ್ರೀದೇವಿ, ನೀವ್ ಎಷ್ಟ್ ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ಶ್ರೀದೇವಿ ಈಸ್ ಎ ಅವಾರ್ಡ್ ವಿನ್ನಿಂಗ್ ಸಿಂಗರ್ ಆಸ್ ವೆಲ್ ಇನ್ ಇಂಡಿಯಾ. ಅಂಡ್ ಶಿ ವಾಸ್ ವೆರಿ ಇನ್ಸ್ಪಿರೇಷನಲ್. ಇಲ್ಲಿ UK ನಲ್ಲಿ ನಾನು ಕನ್ನಡ ಹಾಡ್ನ ರೇಡಿಯೋದಲ್ಲಿ ಕೇಳಕ್ ಆಗ್ತಿರ್ಲಿಲ್ಲ, ಎಲ್ಲೂ ಕೇಳಕ್ ಆಗ್ತಿರ್ಲಿಲ್ಲ. ನಾನು ಶ್ರೀದೇವಿ ವಾಯ್ಸು, ಶ್ರೀದೇವಿ ಗಂಡ ವಿಜೇಂದ್ರನ್ ವಾಯ್ಸೇ ಕೇಳ್ತಿದ್ದು. ಅವರೇ ನನ್ನ ಫೇವ್ರೆಟ್ ಸಿಂಗರ್ಸ್ ಇಲ್ಲಿ. ಅಂಡ್ ಶಿ ಇಸ್ ವೆರಿ ಫ್ರೆಂಡ್ಲಿ ಅಂಡ್ ಇನ್ಸ್ಪಿರೇಷನಲ್ ಟು ಮೆನಿ ಪೀಪಲ್. ಅಂಡ್ ಪ್ರೊಫೆಷನ್ ಮಾಡ್ಕೊಂಡು, ಹಾಡು ಹೇಳ್ಕೊಂಡು, ಜೊತೆಗೆ ಮಕ್ಕಳಿಗೂನು ಶಿ ಹಸ್ ಬ್ರಾಟ್ ಅಪ್ ವಿತ್ ಎ ವೆರಿ ಗುಡ್ ಕಲ್ಚರ್. And I wish her to give all her talent to her kids as well. That is the most important thing all parents ಅಥವಾ all women wanted to give it to their kids ಅಂತ ಅನ್ಕೋತೀನಿ. And good luck for you, ಶ್ರೀದೇವಿ. Thank you so much, Rama. Thank you. ಈಗ ನಾನು ಆಕ್ಚುಲಿ ಶ್ರೀದೇವಿ ಮಾತು ಕೇಳ್ತಿದ್ರೆ ಒಂದ್ ವಿಚಾರ ನೆನ್ಪು ಬಂತು. ನಾನು ಒಬ್ರು ಡಾಕ್ಟರ್, ಸಂಸ್ಕೃತದ ಡಾಕ್ಟರ್ ಒಬ್ರಿದ್ದಾರೆ. ಅವರು ಹೇಳ್ತಿದ್ರು, ಈ ಪ್ರತಿಯೊಂದು ಹೆಂಗಸರದು ಬ್ಯಾಗ್ ನೋಡಿದ್ರೆ ಅವರ ಸ್ವಭಾವ ಗೊತ್ತಾಗತ್ತಂತೆ. ಅಂದ್ರೆ ಗಂಡಸರಾದ್ರೆ ಒಂದ್ ಫೋನು, ಒಂದ್ ಪಾಕೆಟ್ ಅಲ್ಲಿ ಒಂದ್ ಕಾರ್ಡ್ ಇಟ್ಕೊಂಡು ಹೊಟ್ಟೋಗ್ತಾರೆ. ಆದ್ರೆ ಯಾವುದೇ ವುಮೆನ್ ಕೈಯಲ್ಲಿ
ಒಂದ್ ಬ್ಯಾಗ್ ಇದ್ದೇ ಇರುತ್ತೆ. ಆ ಬ್ಯಾಗ್ ತೆಗೆದು ನೋಡಿದ್ರೆ ಅವ್ರ ಸಂಸಾರ ಪೂರ್ತಿ ಅದ್ರಲ್ಲಿ ಇರುತ್ತೆ. ಅದ್ರಲ್ಲಿ ತನ್ನ ಗಂಡಂಗ್ ಬೇಕಾಗಿದ್ದು ಇರುತ್ತೆ, ಬೇರೆಯವ್ರಿಗೆ ಕೊಡ್ಬೇಕಾಗಿದ್ದು ಇರುತ್ತೆ, ಮಕ್ಳಿಗೆ ಬೇಕಾಗಿದ್ದು ಇರುತ್ತೆ. ಪ್ರೊಫೆಷನಲ್ ಪೀಪಲ್ ಅಂತೂ ಒಂದ್ ಪೆನ್ನು ಒಂದ್ ಬುಕ್ಕು ಸಹ ಇಟ್ಕೊಂಡು ಓಡಾಡ್ತಾರೆ. ಅದ್ ನೋಡಿದ್ರೆ ಗೊತ್ತಾಗುತ್ತೆ, ಶಿ ನೆವರ್ ಬೀನ್ ಎ ಇಂಡಿವಿಜುವಲ್ ಪರ್ಸನ್. She always think for the whole family, whole society. ತರ ವಿಚಾರಗಳನ್ನ ಕೇಳಿದಾಗ we have to be very proud to be a woman ಅಂತ ಅನ್ಸುತ್ತೆ. ಹೌದು ರಮೇಶ್, ಶ್ರೀದೇವಿ ಹೇಳ್ದಂಗೆ ಯಾವಾಗ್ಲೂ ಮೈಂಡಲ್ಲಿ ಟಿಕ್ ಟಾಕ್ ಟಿಕ್ ಟಾಕ್ ಟಿಕ್ ಟಾಕ್, there's always a clock built in running. ಒಂದಾದ್ಮೇಲೊಂದು ಬ್ಯಾಕ್ ಟು ಬ್ಯಾಕ್ ಬೆಳಗ್ಗೆ. Absolutely. ಹಾಯ್ ರಮ್ಯಾ ಅವ್ರೆ. ನಮಸ್ಕಾರ. ನಮಸ್ಕಾರ ರಮ್ಯಾ ಅವ್ರೆ. ಸೊ ನಾವು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಬಗ್ಗೆ ಎಲ್ಲಾ ಪಾರ್ಟಿಸಿಪೆಂಟ್ಸ್ ಎಲ್ಲ ಗೆಸ್ಟ್ ಜೊತೆ ಮಾತಾಡ್ತಾ ಇದೀವಿ. ತುಂಬಾ ಇನ್ಸ್ಪೈರಿಂಗ್ ಸ್ಟೋರೀಸ್. ಒಂದೊಂದು ಸ್ಟೋರಿ ಕೇಳಿದ್ರು ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ಆಗಿದೆ. ಈ ಒಂದು ಕೇಳೋ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮಗೆಲ್ಲ ತುಂಬಾ ಧನ್ಯವಾದಗಳು. ಖಂಡಿತ ವಿ ಕಾಂಟ್ ವೇಟ್. ಸೊ ಪ್ಲೀಸ್ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡ್ಕೊಂಡು ನೀವ್ ಎಲ್ಲಿರ್ತೀರಾ, ನಿಮ್ ಪ್ರೊಫೆಷನ್, ಎನಿಥಿಂಗ್ ಯು ವಾಂಟ್ ಟು ಶೇರ್ ವಿತ್ ಅಸ್. ನಾನು ಮೂಲತಃ ಬೆಂಗಳೂರಿನೋಳು. ಈಗ ಸದ್ಯಕ್ಕೆ UK ನಲ್ಲಿ ಸರೇನಲ್ಲಿ ವರ್ಜಿನಿಯಾ ವಾಟರ್ ಅಂತಿದೆ, ಅಲ್ಲಿ ಐ ಆಮ್ ಎ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್. ಆದ್ರೆ ನಾನು ಶುರುನಲ್ಲಿ ಅಂದ್ರೆ ಇದು ಮಾತಿಗೆ ಮುಂಚೆ ನಾನು ಈ ಎಲ್ಲಾ ಕಥೆಗಳು ಕೇಳಿದಾಗ ನನ್ನ ತಲೆಗೆ ಬರ್ತಾ ಇದ್ದಿತ್ತು, ನದಿಗಳಿಗೆಲ್ಲ ಹೆಣ್ಣಿನ ಹೆಸರು ಯಾಕಿಟ್ಟಿದ್ದಾರೆ ಅಂತ. ಈ ಪ್ರತಿಯೊಬ್ರು ಜೀವನಾನು ನೋಡಿದ್ರೆ ಹೇಗೆ ಒಂದಕ್ಕೊಂದು ಏನೇ ಕಷ್ಟ ಬರ್ಲಿ, ಏನೇ ಅಡೆತಡೆ ಬರ್ಲಿ, ಅದಕ್ಕೆ ಸರಿಯಾಗಿ ಹರ್ಕೊಂಡ್ ಹೋಗಿ ಸಾಗರ ಮುಟ್ಟತ್ತಲ್ಲ, ಆ ತರ ಹೆಣ್ಣಿನ ಬಾಳು. ಪ್ರತಿಯೊಬ್ರು ಜೀವನಾನು ಅದೇ ತರ ಇದೆ. ಹಾಗೇನೆ ಈಗ ನನಗನ್ಸೋದು, ನಾನಿಲ್ ಬಂದು ಹೆಚ್ಚು ಕಮ್ಮಿ 30 ವರ್ಷ ಆಯ್ತು. ಶುರುನಲ್ಲಿ ನಾನು ಗೈನಕಾಲಜಿಸ್ಟ್ ಆಗಿದ್ದೆ. ಅಂದ್ರೆ ಇಲ್ಲಿಗೆ ಬಂದಾಗ ಫಸ್ಟ್ ಐ ಕ್ವಾಲಿಫೈಡ್ ಆಸ್ ಎ ಆಬ್ಸ್ಟೆಟ್ರಿಷಿಯನ್ ಅಂಡ್ ಗೈನಕಾಲಜಿಸ್ಟ್. ಆದ್ರೆ ನನ್ನ ಮಕ್ಕಳು ಹುಟ್ಟೋದ ಮೇಲೆ ಸ್ವಲ್ಪ ಆನ್ ಕಾಲ್ಗಳೆಲ್ಲ ಕಷ್ಟ ಆಗ್ತಾ ಇತ್ತು ಮ್ಯಾನೇಜ್ ಮಾಡೋದಕ್ಕೆ ಅನ್ಬಿಟ್ಟು GP ಆಗೋಣ ಅಂತ ಹೊರಟೆ. GP ಟ್ರೈನಿಂಗ್ ಮಾಡೋವಾಗ ನಮ್ಮ ಮಾವನವ್ರಿಗೆ ಹುಷಾರ್ ತಪ್ಪಿತು ಅಂದ್ಬಿಟ್ಟು ಅದನ್ನ ಬಿಟ್ಬಿಟ್ಟು ಇಂಡಿಯಾಗ್ ಹೋದೆ. ಇಂಡಿಯಾದಿಂದ ವಾಪಸ್ ಬಂದ ಮೇಲೆ ಈ ವತ್ಸಲ ರಾಮಮೂರ್ತಿ ಅಂತ ಮಾತಾಡಿದ್ರಲ್ಲ, ಅವರು ಬಹುಶಃ ನನಗೆ ಈ ದೇಶದಲ್ಲಿ ಪುನರ್ಜೀವನ ಕೊಟ್ರು ಅಂತಾನೆ ಹೇಳ್ಬಹುದು. ಅವರು ನನಗೆ ಫಸ್ಟ್ ಇದು ಸೈಕ್ಯಾಟ್ರಿ ಜಾಬ್ ಆಸ್ ಎ ಪಾರ್ಟ್ ಆಫ್ GP ಟ್ರೈನಿಂಗ್ ಕೊಟ್ರು 6 months. ಆಮೇಲಿಂದ ಆ ಕೆಲಸ ತುಂಬಾ ಚೆನ್ನಾಗಿ ನನಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಐ ಡಿಸೈಡೆಡ್ ಟು ಸ್ಟೇ ಬ್ಯಾಕ್. ಆಮೇಲೆ ಬರೀ ಇನ್ನೊಂದ್ 6 months ಕೊಡಿ ನೋಡ್ತೀನಿ ಅಂದ್ರೆ, ಇಲ್ಲ ನೀನು ರೊಟೇಷನ್ ಜಾಯಿನ್ ಆಗ್ಬೇಕು ಅಂತ ಬಲವಂತ ಮಾಡಿ ಆಮೇಲೆ ನಾನು ರೊಟೇಷನ್ ಜಾಯಿನ್ ಆದೆ. ಆದ್ರೆ ಫಸ್ಟ್ ಅಂದ್ರೆ ಇದು ಜಾಯಿನ್ ಆಗೋಕ್ ಮುಂಚೆ ಇವರು ಜಯಸುಧಾ ಅವರು ಹೇಳ್ತಾರ, ನನ್ ಮಗಳು 3 ವರ್ಷ ಆಗೋ ತನಕ ನಾನು ಕೆಲಸ ಮಾಡಿರ್ಲಿಲ್ಲ. ಸೊ ಆಮೇಲಿಂದ ಇದು ರೊಟೇಷನ್ ಜಾಯಿನ್ ಆಗಿ ಆಮೇಲೆ ಫುಲ್ ತಿರ್ಗಾ ಸೈಕ್ಯಾಟ್ರಿನಲ್ ಕ್ವಾಲಿಫಿಕೇಶನ್ ತಗೊಂಡು ಈಗ ಕನ್ಸಲ್ಟೆಂಟ್ ಸೈಕ್ಯಾಟ್ರಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಹೀಗೆ ಇದ್ರಲ್ಲೇನೆ ಮುಂದೆ ಬೆಳ್ಕೊಂಡು ಈಗ ಲೊಕ್ಯಾಲಿಟಿ ಟ್ಯೂಟರ್ ಅಂದ್ರೆ ಎಜುಕೇಶನ್ ಡಾಕ್ಟರ್ಸ್, ಜೂನಿಯರ್ ಡಾಕ್ಟರ್ಸ್ ಎಜುಕೇಶನ್ ಎಲ್ಲ ಓವರ್ಸಿ ಮಾಡೋದು, ಆತರ ಮತ್ತೆ ಇಂಟರ್ವ್ಯೂ ಪ್ಯಾನಲ್ ಗಳಿಗೆ ಹೋಗೋದು, ಆತರ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದು ನನ್ನ ಪ್ರೊಫೆಷನಲ್ ಅಚೀವ್ಮೆಂಟ್ ಅಂತ ಹೇಳ್ಬಹುದು. ವೈಯಕ್ತಿಕ ಜೀವನದಲ್ಲಿ ಅಂದ್ರೆ ನನಗೆ 2 ಹೆಣ್ಮಕ್ಳಿದ್ದಾರೆ. ನನಗೆ ಯಾವಾಗ್ಲೂ ಹೆಣ್ಮಕ್ಳೇ ಬೇಕಾಗಿತ್ತು. ಸೊ 2 ಹೆಣ್ಮಕ್ಳಾದಾಗ ಬಹಳ ಖುಷಿ ಆಯ್ತು. ಆಮೇಲೆ ಅವರಿಬ್ರು, ಮೊದಲನೇ ಅವಳು ಈಗ ಸಾಲಿಸಿಟರ್ ಆಗಿ ಟ್ರೈನಿಂಗ್ ತಗೋತಾ ಇದ್ದಾಳೆ, 2ನೇ ಅವಳು ಜರ್ನಲಿಸ್ಟ್ ಆಗಿದ್ದಾಳೆ, ಅವಳು ಟ್ರೈನಿಂಗ್ ಮಾಡ್ತಾ ಇದ್ದಾಳೆ ಇನ್ನೂನು. ನನಗೆ ಅವರಿಬ್ರನ್ನ ನೋಡಿದಾಗ ಅವರಿಬ್ರು ಡಾಕ್ಟರ್ಸ್ ಆಗ್ಲಿಲ್ಲ ಬಹುಶಃ. ಯಾಕೆ ಅಂದ್ರೆ ನಾವು ಯಾವಾಗ್ಲೂನು ಕೆಲಸ ಮಾಡ್ಕೊಂಡು ಓದೋದು ಬಹಳ ಇರತ್ತಲ್ಲ, ದಟ್ ಮಸ್ಟ್ ಹ್ಯಾವ್ ಪುಟ್ ದೆಮ್ ಆಫ್ ಅಂತ ಅನ್ಸುತ್ತೆ. ಇದು ನನ್ ಮಗಳು ಯಾವಾಗ್ಲೂ ಅನ್ನೋಳು, ನಾನು ಎಲ್ಲರೂ ಹೋಗೋಣ ಅಂದ್ರೆ ಇದೊಂದಾಗ್ಬಿಡ್ಲಿ, ಆಫ್ಟರ್ ದಿಸ್ ಐ ವಿಲ್ ಬಿ ಎ ಫ್ರೀ ಬರ್ಡ್ ಅಂತ ಅಂತಿದ್ದೆ. ಅದಕ್ಕೆ ಅವಳು ಇನ್ನು ಮೊನ್ನೆ ಅಂತಿದ್ದು, ನೀನ್ ಇನ್ನೂ ಅದೇ ಹೇಳ್ತೀಯ, ಐ ಹ್ಯಾವ್ ನೆವರ್ ಸೀನ್ ಯು ಬೀಯಿಂಗ್ ಎ ಫ್ರೀ ಬರ್ಡ್ ಅಂತ. ಆ ತರ ನಮ್ಮ ಜೀವನ ಆಗ್ಬಿಡತ್ತೆ. ಬಟ್ ಒನ್ ಥಿಂಗ್ ಐ ಆಮ್ ರಿಯಲಿ ಪ್ರೌಡ್ ಹೌ ದೇ ಹ್ಯಾವ್ ಟರ್ನ್ಡ್ ಔಟ್ ಟು ಬಿ ಅಂತ. ಇಬ್ರುನು ನಮ್ಮ ಹಿಂದೂಯಿಸಂ ಬಗ್ಗೆ, ಇಂಡಿಯನ್ ಕಲ್ಚರ್ ಬಗ್ಗೆ ಬಹಳ ಗೌರವ ಬೆಳೆಸ್ಕೊಂಡಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದಿದ್ದಾದ್ರೂನು ದೇ ಹ್ಯಾವ್ ಡನ್ ರಿಯಲಿ ವೆಲ್. ಅದು ನನಗೆ ಒಂದು ತುಂಬಾ ಸಂತೋಷದ ವಿಷಯ, ನಿಜ ಹೇಳ್ಬೇಕು ಅಂದ್ರೆ. ಇನ್ನು ಇನ್ಸ್ಪಿರೇಷನ್ ಅಂದ್ರೆ
ಎಲ್ರು ಹೇಳ್ದಂಗೆ ನಮ್ ತಾಯಿ ನಿಜ ಹೇಳ್ಬೇಕು ಅಂದ್ರೆ ಪ್ರಪಂಚ ಎಲ್ಲ ಎದುರಾದ್ರೂನು ಯಾವ ತರ ಜೀವನ ನಡೆಸ್ಬೇಕು ಅಂತ ಕಲ್ತಿದ್ದೆ ಅವರಿಂದ. ಆಮೇಲೆ ಮತ್ತೆ ಅವ್ರು ಎಷ್ಟು ಅನ್ಕಂಡೀಷನಲ್ ಲವ್ ಕೊಟ್ಟ ವ್ಯಕ್ತಿ ನಾನ್ ನೋಡೇ ಇಲ್ಲ. ಅಂದ್ರೆ ತಾಯಿ ಎಲ್ರಿಗೂ ಮಾಡ್ತಾರೆ, ಆದ್ರೆ ನಮ್ ತಾಯಿ ಅವ್ರನ್ನ ಕೆಟ್ಟದಾಗ ನೋಡ್ಕೊಂಡವ್ರಿಗುನು ಬಹಳ ಇದ್ ಮಾಡ್ತಾ ಇದ್ರು. ಅದು ಒಂಥರ ಐ ಥಿಂಕ್ ಐ ಲರ್ನ್ಡ್ ದಟ್ ಫ್ರಮ್ ಹರ್. ಆಮೇಲೆ ಜೊತೆಗೆ ನಮ್ಮ ಅಕ್ಕ, ಅವಳುನು ಅದೇ ತರ. ಸೊ ಅವ್ರಿಬ್ರು ನನಗೆ ಬಹಳ ನನ್ನ ಜೀವನದಲ್ಲಿ ಒಂದ್ ರೀತಿ ಒಂದು ಒಳ್ಳೆತನ ಅಂದ್ರೆ ಯಾವುದು ಅನ್ನೋದು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರೇ ನನಗೆ ಸಹಾಯ ಮಾಡಿರೋದು. ಸೊ ನಾನಾದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ ವೆರಿ ಅಫೆಕ್ಷನೇಟ್ ಚಿಲ್ಡ್ರನ್ ಒಂಥರ ತುಂಬಾ ಇದ್ ಮಾಡ್ತಾ ಇರ್ತಾರೆ. ಸೊ ತಾಯಿ ಹೇಗಾಗ್ಬೇಕು ಅಂತ ನನ್ನ ತಾಯಿಯಿಂದ ಕಲಿತೆ, ಮಗಳು ಹೇಗಾಗ್ಬೇಕು ಅಂತ ನನ್ನ ಮಗಳಿಂದ ಕಲಿತಾ ಇದ್ದೀನಿ ನಾನು. ಆ ತರ ಪ್ರೊಫೆಷನಲಿ ಇನ್ಸ್ಪಿರೇಷನ್ ಅಂದ್ರೆ ವತ್ಸಲ ರಾಮಮೂರ್ತಿ ಅವರು ಬಹಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅವರಲ್ಲಿ ನಾನು ಒಬ್ಳು. ಅದರಿಂದ ಅವ್ರಿಗೆ ನಾನು ಈ ಕಾರ್ಯಕ್ರಮದ ಮೂಲಕ ತಿರ್ಗಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ರಮ್ಯಾ ಅವರೇ, ನೀವು ಬಹಳ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ, ಒಂದ್ ವುಮೆನ್ಗೆ ಇನ್ನೊಬ್ರು ಸಹಾಯ ಅಂತ ನಾವು ಹೇಳ್ತಿದ್ವಲ್ಲ, ದಟ್ ಕಮ್ಸ್ ಫ್ರಮ್ ಯುವರ್ ಸ್ಟೋರಿ. ಅಂಡ್ ಆಲ್ಸೋ ಲೈಕ್ ಏನಂತಾರಲ್ಲ, ಮಹಿಳೆಯರಿಗೆ ಪುಷ್ ಕೊಡ್ಬೇಕಾದ್ರೆ ಮನೆಯಿಂದಾನೇ ಬರ್ಬೇಕು. ನಮ್ಗೆ ಬೇರೆ ನೋಡಿ ಕಲಿಯೋಷ್ಟು ಸಮಯ ಇರೋದಿಲ್ಲ. ಈ ಮನೆಯಿಂದ ಆಗೋ ಅಂತಹ ಒಂದು ಇದಿದೆಯಲ್ಲ ಅನುಭವ, ಅದು ಯಾರತ್ರ ಹೇಳ್ಕೊಳಕ್ ಆಗಲ್ಲ. ನಾವು ಅಂದ್ರೆ ನಮ್ಮನೆಯವ್ರು ನಾವು ಯಾವಾಗ್ಲೂ ಹೊಗಳೋದಿಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ಸ್ ಹೇಳೋದಿಕ್ಕೂ ಎಷ್ಟೋ ಸಹ ನಮ್ಗೆ ಸಮಯ ಸಿಕ್ಕಿರಲ್ಲ ಅಥವಾ ಅವಕಾಶ ಬಂದಿರಲ್ಲ. ಮತ್ತೆ ನೀವಿವತ್ತು ವತ್ಸಲ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ವೆನ್ ಐ ಸಾ ಹರ್ ಅಂಡ್ ವೆನ್ ಐ ಹರ್ಡ್ ಅವ್ರ ಸ್ಟೋರಿ ಕೇಳಿದ್ರೆ ಬಹಳ ಖುಷಿ ಆಯ್ತು. ಅಂದ್ರೆ ನಿಮ್ಮಂತವ್ರನ್ನ ಅವರು ಎನ್ಕರೇಜ್ ಮಾಡಿದ್ದಾರೆ ಅಂದ್ರೆ all over the years, I think she has been inspired to many people. And another thing I appreciate you being a doctor and your husband being a doctor, ನಿಮ್ ಮಕ್ಕಳನ್ನ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಅವ್ರ ಫೀಲ್ಡ್ ಅಲ್ಲಿ ಅವ್ರಿಗೆ ಅವಕಾಶಗಳನ್ನ ಅಂದ್ರೆ ಅವ್ರ ಅವಕಾಶನ ಮಾಡಿಕೊಂಡು ಮುಂದುವರಿಯೋದಿಕ್ಕೆ ಒಂದು ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ, ಐ ಶುಡ್ ಸೇ ಥ್ಯಾಂಕ್ಸ್. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತಹ ಡ್ರೀಮ್ ಇರುತ್ತೆ. ಆದ್ರೆ ಆ ಪ್ರೋತ್ಸಾಹ ಪೇರೆಂಟ್ಸ್ ಇಂದ ಬಂದಾಗ ಅವ್ರ ಅದ್ರಲ್ಲಿ ಚೆನ್ನಾಗಿ ಫ್ಲರಿಶ್ ಆಗ್ತಾರೆ. ನಿಮ್ ಫ್ಯಾಮಿಲಿನೂ ಸಹ ಅದೇ ತರಹ ನಿಮ್ 2 ಹೆಣ್ಮಕ್ಳು ಮುಂದ್ ಬರ್ಲಿ ಅಂತ ವಿಶ್ ಮಾಡ್ತೀನಿ. ಈ ವುಮೆನ್ಸ್ ಡೇ ಸ್ಪೆಷಲ್ಗೆ ನಿಮ್ಮಂತವ್ರು ಬಂದಿರೋದು ಬಹಳ ಧನ್ಯವಾದಗಳು. ಥ್ಯಾಂಕ್ ಯು ರಾಮ. ಈ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಬಾಳಿಗೆ ಒಂದೇ ಮನೆ, ಬಾಳಿಗೆ ಒಂದೇ ಗೊನೆ, ಭೂಮಿಗೆ ದೈವ ಒಂದೇನೆ ತಾಯಿ, ದಾರಿಗೆ ಒಂದೇ ಕೊನೆ, ರಾಗಿಗೆ ಒಂದೇ ತೆನೆ, ಸೃಷ್ಟಿಸೋ ಜೀವ ಒಂದೇನೆ ತಾಯಿ. ಬ್ರಹ್ಮ ವಿಷ್ಣು ಶಿವ ಎದೆ ಹಾದು ಕುಡಿದರು, ಮಾತಿಗೆ ದೈವ ಅಂತ ಹಾದು ಕುಡಿದರು. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ, ದಡವಿರದ ಕರುಣೆ ಕಡಲಿವಳು, ಗುಡಿಯಿರದ ದೇವಿ ಇವಳಯ್ಯ, ಮನಸ್ಸು ಮಗುತರ ಪ್ರೀತಿಯಲಿ, ಅರಸು ಅಸುತರ ತ್ಯಾಗದಲ್ಲಿ, ಜಗತ್ತೂಗ ಜನನಿ ಜೀವದ ಜೀವತಾಯಿ. ಬ್ರಹ್ಮ ವಿಷ್ಣು ಶಿವಾಯತೆ ಹಾದು ಕುಡಿದರು, ಮಾತಿಗೆ ದೈವ ಅಂತ ಹಾದು ಕುಡಿದರು.
ಕಲಿಸೋ ಗುರು ಇವಳು, ನರಳುವಳು ಹೇಗೋ ನವಮಾಸ, ಗಂಗೆ ತುಂಗೆಗಿಂತ ಪಾವನಳು, ಬೀಸೋ ಗಾಳಿಗಿಂತ ತಂಪಿವಳು, ಜಗತ್ತೂಗೋ ಜನನಿ ಜೀವದ ಜೀವತಾಯಿ. ವಿಷ್ಣು ಶಿವಾಯತೆ ಕುಡಿದರೋ ಮಾತಿಗೆ ದೈವ ಅಂತ ಕುಡಿದರೋ, ಬಾಳಿಗೆ ಒಂದೇ ಮನೆ ಬಾಳಿಗೆ ಒಂದೇ ದೊರೆ, ಭೂಮಿಗೆ ದೈವ ಒಂದೇನೇ ತಾಯಿ, ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಈಗ ನಿಮ್ಗೆ ಸ್ಪೆಷಲ್ ಪ್ರೊಫೆಷನ್ ಗೀತಾ ಮೂರ್ಲಾ ಅವರು ಬಗ್ಗೆ ಮಾತಾಡೋಣ. ಪೊಲಿಟಿಕಲ್ ಲೈನ್ ಅಲ್ಲಿ ಇರೋ ಅಂತವ್ರು, ನಮ್ಗೆಲ್ಲರಿಗೂ ಇನ್ಸ್ಪಿರೇಷನ್ ಕೊಡೋ ಅಂತಹ ಒಂದು ಮಹಿಳೆ. ಅಂಡ್ ಈ ಕಂಟ್ರಿನಲ್ಲಿ ಬೀಯಿಂಗ್ ಎ ಕೌನ್ಸಿಲರ್, ಶಿ ವಾಂಟ್ ಟು ಎನ್ಕರೇಜ್ ಮೆನಿ ಮೋರ್ ಗರ್ಲ್ಸ್ ಟು ಕಮ್ ಅಪ್. ಯಾಕೆ ಅಂತ ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ. ಗೀತಾ ಮೂರ್ಲಾ ಅವರೇ, ನೀವ್ ಹೇಗೆ ರಾಜಕೀಯಕ್ಕೆ ಇಳಿದ್ರಿ ಇಲ್ಲಿ? ನಮಸ್ಕಾರ ಎಲ್ಲರಿಗೂ, ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಒಂದ್ ದಿವಸ ಅಲ್ಲ, ಎವ್ರಿ ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು. ಯಾಕಂದ್ರೆ ಅಕಾರ್ಡಿಂಗ್ ಟು ಮೀ, ವುಮೆನ್ ಸ್ಟ್ರೈವ್ ಮಾಡಿದಷ್ಟು ಐದರ್ ಫಾರ್ ದ ಸೊಸೈಟಿ ಆರ್ ಫಾರ್ ಹರ್ ಫ್ಯಾಮಿಲಿ ಆರ್ ಫಾರ್ ಹರ್ ಸೆಲ್ಫ್ ಇನ್ಯಾರು ಮಾಡಲ್ಲ. there's nobody else who strives like a woman. I have done my BSc biological sciences. ಇನ್ನೂ ಓದ್ತಾ ಇದ್ದೀನಿ. ಇಷ್ಟು ಮುಂಚೆ ಹೇಮಾ ಅವ್ರು ಮಾತಾಡಿದಾಗ ನನಗೆ ಅದೆಲ್ಲ ಗೊತ್ತು. ಯಾಕಂದ್ರೆ KLC ನಲ್ಲಿ ನಾನು ಮಾಡ್ತಾ ಇರೋದು, ಐ ಆಮ್ ಡೂಯಿಂಗ್ ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್. ಸೊ ಕೋವಿಡ್ ರಿಲೇಟೆಡ್ ಎವ್ರಿ ಡೇ ಇನ್ ಡೇ ಔಟ್ ರಿಸರ್ಚ್ ನಲ್ಲಿ ಕಿಂಗ್ಸ್ ಕಾಲೇಜಸ್ ಪಾರ್ಟಿಸಿಪೇಟಿಂಗ್. ಸೊ ನಾನು ಸಣ್ಣ ಹುಡುಗಿ ಆಗಿದ್ದಾಗ ಪ್ರತಿಯೊಂದಕ್ಕೂ ಭಯ, ನಾನ್ ಯಾತಕ್ಕೂ ಮುಂದಕ್ಕೆ ಹೋಗ್ತಾ ಇರ್ಲಿಲ್ಲ. ಐ ವಾಸ್ ಅ ಗುಡ್ ಸ್ಟೂಡೆಂಟ್. ಯಾರನ್ನೇ ಏನನ್ನ ಕೇಳಿದ್ರೆ, ಇಲ್ಲದ್ರೆ ಯಾರನ್ನೇ ಏನನ್ನ ಹೇಳಕ್ ಹೇಳಿದ್ರೆ ನಾನು ಯಾವಾಗ್ಲೂ ಹಿಂದ್ಗಡೆನೆ. ನಮ್ ಟೀಚರ್ ಕರ್ಕೊಂಡ್ ಬಂದು ನನ್ನ ಸೆಕೆಂಡ್ ಬೆಂಚ್ ನಲ್ಲಿ ಹಾಕಿದ್ರೆ ಯಾವಾಗ್ಲೂ ಹೋಗಿ ಲಾಸ್ಟ್ ಬೆಂಚ್ ನಲ್ಲಿ ಕೂತ್ಕೊಂತ ಇದ್ದೆ. ಯಾಕಂದ್ರೆ ಅಲ್ಲಾದ್ರೆ ಯಾರು ನೋಡಲ್ಲ, ಯಾರು ಕೇಳಲ್ಲ ಅಂತ. ಆ ತರದ ಮೆಂಟಾಲಿಟಿ ನಂದು. ಒಂದ್ಸರಿ ಏನಾಯ್ತು ಅಂತಂದ್ರೆ, ಸ್ಕೂಲ್ ನಲ್ಲಿ ಇದ್ದಾಗ ನ್ಯೂಸ್ ಪೇಪರ್ ಓದ್ಬೇಕು ಅಂತ, ಅದು ಎವ್ರಿ ಚೈಲ್ಡು ಓದ್ಬೇಕು. ಒಂದ್ ಫೈನಲ್ ಇಯರ್ ನಮ್ ಪ್ರಿನ್ಸಿ ಹಿಡ್ಕೊಂಡ್ಲು. ಥರ್ಸ್ಡೇ ನಾಡು ಓದ್ತಾ ಇದೀಯ ನೀನ್ ಪೇಪರ್ ಅಂತಂದು ಪೇಪರ್ ಕೊಟ್ಟು ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಆ ಪೇಪರ್ ತಗೊಂಡು ಒಂದು ವರ್ಡ್ ಓದಿದೀನಿ ಅಷ್ಟೇ. ಆಮೇಲೆ ಓಡು ಅಲ್ಲಿಂದ, ಲಿಟ್ರಲಿ ಶೇಕಿಂಗ್. ಕೆಳಗ್ ಬಂದು ಒಂದ್ 5 ನಿಮಿಷವರೆಗೂ ನಾನು ಮನುಷ್ಯ ಆಗ್ಲಿಲ್ಲ, ಅಷ್ಟು ಭಯ ನನಗೆ. ಅಂಥದ್ದು ಇವತ್ತು ಟುಡೇ I give speeches in front of the parliament. I give speeches in front of my colleagues. I have given speeches for 1,500 people. ಅದು ಹೆಂಗ್ ಬಂತು ಅನ್ನೋದು, ಅದಕ್ಕೆ ಮೇನ್ ರೀಸನ್ ಐ ಶುಡ್ ಸೇ ಮೈ ಹಸ್ಬೆಂಡ್. ನನ್ ಮದ್ವೆ ಆಗಿ ಬಂದಾಗ ನನಗೆ ಚಲಾನು ಬ್ಯಾಂಕಿಗೆ ಹೋಗಿ ದುಡ್ಡು ತೆಗೆಯೋದ್ ಸತ ಬರಲ್ಲ, ಎಲ್ಲ ಅಪ್ಪಾಜಿ ಮಾಡಿದ್ದು ಮನೆಯಲ್ಲಿ. ಆಮೇಲೆ US ಗೆ ಹೋದ್ವಿ ನಾವು. US ಗೆ ಹೋದಾಗ he just left everything. ಅವಾಗ ನನ್ಗೆ ತುಂಬಾ ಸಿಟ್ಟು ಬರ್ತಾ ಇತ್ತು, ಯಾಕೆ ಹಿಂಗ್ ಮಾಡ್ತಾರೆ ಇವ್ರು, ಬರ್ಬೋದಲ್ಲ ನನ್ ಜೊತೆಗೆ, ಮಾಡ್ಬೋದಲ್ಲ ಅಂತ. ಅಂಡ್ ಇಟ್ ಇಸ್ ಹಿಸ್ ಪುಷಿಂಗ್ ವಾಟ್ ಎವರ್ ಐ ಆಮ್ ಡೂಯಿಂಗ್ ಟುಡೇ. ಅವ್ರು ಯಾವತ್ತೂ ಫೋರ್ ಫ್ರಂಟ್ ನಲ್ಲಿ ಬರಲ್ಲ ಆಗ್ಲಿ, ನನ್ನನ್ನು ಯಾವತ್ತೂ ಫೋರ್ ಫ್ರಂಟ್ ನಲ್ಲಿ ಇಟ್ಟಿದ್ದಾರೆ. I should owe my life to him, because there are very few men in this world who put their wife in front of them, and my husband is one of those. The other important thing is my kids. ಯಾವಾಗ್ಲೂ ನನ್ ಮಕ್ಳು ಹೇಳೋದೇನು ಅಂತಂದ್ರೆ, ಮಮ್ ಡೋಂಟ್ ಡೂ ಸಮಥಿಂಗ್ ಫಾರ್ ಅವರ್ ಸೇಕ್, ಪ್ಲೀಸ್ ಡೂ ಇಟ್ ಫಾರ್ ಯೋರ್ ಸೇಕ್, ಅಂಡ್ ಯು ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್, ಯು ವಿಲ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ಅಸ್ ಬೆಟರ್ ಅಂತ. ಹಂಗಾಗಿ ಇವತ್ತಿನ ದಿವಸ ಐ ಹ್ಯಾವ್ twins, 2 girls. They are 24 years old, working, doing their post-graduation simultaneously, and have brought laurels to me in every field, like compassion, youngsters with adults as well. ನನಗೆ ತುಂಬಾ ಜನ ದೊಡ್ಡ ಎಲ್ಡರ್ಸ್ ಹೇಳಿದ್ದಾರೆ, ಈ ಕಾಲದ ಮಕ್ಕಳನ್ನ ಹಂಗ್ ಕೂತ್ಕೊಂಡು ಮಾತಾಡ್ದ ಯಾರನ್ನು ನೋಡಿಲ್ಲಮ್ಮ ನಾನು ಅಂತ. So that goes, the credit goes to my lovely daughters. ಸೆಕೆಂಡ್ ಥಿಂಗ್, ಪಾಲಿಟಿಕ್ಸ್ ಗೆ ಹೆಂಗ್ ಬಂದಿರೋದು ಅಂತಂದ್ರೆ, ನನಗೆ ಕನ್ಸರ್ವೇಟಿವ್ ಪಾರ್ಟಿ ಅಂದ್ರೆ ತುಂಬಾ ಇಷ್ಟ. ಅದ್ರ ಪ್ರಿನ್ಸಿಪಲ್ಸ್ ಆಗ್ಲಿ, ನನ್ನ ಉದ್ದೇಶದ ಪ್ರಕಾರ ಏನು ಅಂತಂದ್ರೆ, ನಮಗೆ ಯಾವಾಗ್ಲೂ ಸಣ್ಣರಿದ್ದಾಗ್ಲಿಂದ ಕೇಳಿಸ್ಕೊಟ್ಟಿತ್ತು, ನಮ್ಮ ಅಪ್ಪಾಜಿ ಹೇಳ್ಕೊಟ್ಟಿತ್ತು, ನೀವು ಫಸ್ಟ್ ದುಡ್ಡಿಲ್ದಲೆ ಏನು ಕೊಂಡ್ಕೋಬೇಡ,
ನೀನ್ ಏನ್ ಕೊಂಡ್ಕೋಬೇಕಂದ್ರು ಫಸ್ಟ್ ನೀನ್ ದುಡ್ಡು ಇಟ್ಕೋ, ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ನೋಡಿ ಆಮೇಲೆ ಯೂಸ್ ಮಾಡು. ಅದು ಅವರು ನನಗೆ ಹೇಳಿದ್ದು. ಹಂಗಾಗಿ ಕನ್ಸರ್ವೇಟಿವ್ ಪಾರ್ಟೀಸ್ ಹತ್ರ ಸೇಮ್ ಐಡಿಯಾಸ್. ದಟ್ ಮೀನ್ ಯು ಅರ್ನ್, ಯು ಸೇವ್, ದೆನ್ ಯು ಸ್ಪೆಂಡ್. ಅಂಡ್ ಸೊ 2010 ನಲ್ಲಿ ಮಿಲ್ಟನ್ ಕೀನ್ಸ್ ನಲ್ಲಿ ಈಡೆತ್ ವಾಲ್ಡ್ ಅಂತಂದು ಅವ್ರು ನಿಂತ್ಕಂತ ಇದ್ರು ಎಲೆಕ್ಷನ್. ಅವ್ರು ಕೇಳಿದ್ರು ಏನನ್ನ ಹೆಲ್ಪ್ ಮಾಡ್ತೀಯಾ, ಯಾಕಂದ್ರೆ ಇಂಡಿಯನ್ಸ್ ಬೈ ಫಾರ್ ಆಲ್ವೇಸ್ ವೋಟ್ ಲೇಬರ್, ಕನ್ಸರ್ವೇಟಿವ್ ಪಾರ್ಟಿ ವೋಟ್ ಹಾಕಲ್ಲ, ನೀನ್ ಏನನ್ನ ಹೆಲ್ಪ್ ಮಾಡ್ತೀಯಾ ನನಗೆ? ಮಿಲ್ಟನ್ ಕೀನ್ಸ್ ನಲ್ಲಿ ಗುಡ್ ಅಮೌಂಟ್ ಆಫ್ ಇಂಡಿಯನ್ಸ್ ಇದಾರಲ್ಲ. ನಾನಂದ್ರೆ ಯಾಕೆ ವೋಟ್ ಹಾಕಲ್ಲ ಅವರು? ಯಾಕಂದ್ರೆ ಲೇಬರ್ ಪಾರ್ಟಿ ಸೆಂಟಿಮೆಂಟ್ಸಿಗೂ ನಮ್ ಬೆಳವಣಿಗೆಗೂ ಏನು ಸಂಬಂಧ ಇಲ್ಲ, ಯಾಕೆ ಆಗ್ತಾ ಇದಾರೆ ಇವ್ರು ಅಂತ ಹೋಗಿ ಒಬ್ರೊಬ್ರಿಗೂ ಎಕ್ಸ್ಪ್ಲೈನ್ ಮಾಡಕ್ ಶುರು ಮಾಡಿದೆ. ಅವ್ರು ಗೆದ್ರು. ED won that election. So after that I have been helping with the party. 2014 ನಲ್ಲಿ ನಿಂತ್ಕೊಂಡು ಅವ್ರು ಅಂದ್ರು, ಗೀತಾ ನೀನು ಪಾಲಿಟಿಕ್ಸ್ ನಲ್ಲಿ ನಿಂತ್ಕೊಂತ ಇದೀಯಾ, ನೆಕ್ಸ್ಟ್ ಎಲೆಕ್ಷನ್ ಗೆ ಯು ಆರ್ ಸ್ಟ್ಯಾಂಡಿಂಗ್. ನನಗೆ ಪೊಲಿಟಿಕಲ್ ಆಗಿ ಇರಕ್ ಬರಲ್ಲ, ವಾಟ್ ಐ ಆಮ್, ನಾನು ಹಂಗೆ ಮಾತಾಡ್ತೀನಿ ಅಂತಂದು ಹೇಳಿದ್ದು. ಅವ್ರೇನಂದ್ರೆ ಐ ವಿಲ್ ಬಿ ಬಿಹೈಂಡ್ ಯು, ನೀನ್ ನಿಂತ್ಕೊಂಡಿದ್ದು ಮೇನ್ ನಲ್ಲಿ ಗೆದ್ದೆ ನಾನು. ಮಿಲ್ಟನ್ ಕೀನ್ಸ್ ಕೌನ್ಸಿಲ್ ನಲ್ಲಿ ಎಲೆಕ್ಟ್ ಆದ ಫಸ್ಟ್ ಇಂಡಿಯನ್ ನಾನು. ಹಂಗೆ ಮೈ ಫಾದರ್ ಇಸ್ ಫ್ರಮ್ ಹೈದ್ರಾಬಾದ್, ಸೊ ಅಮ್ಮ ಕರ್ನಾಟಕ ಇಂದ, ತರೀಕೆರೆಯಿಂದ, ಫಸ್ಟ್ ವುಮೆನ್. ಸೊ ಹಿಂಗೆ ತುಂಬಾ ಟೈಟಲ್ಸ್ ಬಂದ್ಬಿಟ್ಟು ಹೋಗಿ ನಿಂತ್ಕೊಂಡು ಫಸ್ಟ್ ಡೇ ಮಾತಾಡಕ್ ಶುರು ಮಾಡಿದ್ರೆ ಕೈ ಕಾಲು ಎಲ್ಲೂ ನಡ್ಗಕ್ ಶುರು ಮಾಡುದು. ಆಮೇಲೆ ಇಡೀ ಒಂದೇ ಹೇಳಿದ್ಲು, ಈ ಪೇಪರ್ ತಗೋ, ಈ ಪೇಪರ್ ನೋಡ್ಕಂತ ಹೇಳ್ಬಿಡು ಅಂತ. ಇವತ್ತು ಐ ಡೋಂಟ್ ಪ್ರಿಪೇರ್ ಮೈ ಸ್ಪೀಚಸ್, ಐ ಸ್ಪೀಕ್. And one more thing, the important thing of my life is I have seen women from Indian background suffering so much because of domestic violence. Or ಈ ಕಂಟ್ರಿಯಲ್ಲಿ ರೂಲ್ಸ್ ಗೊತ್ತಿಲ್ಲ. ಈ ಕಂಟ್ರಿಯಲ್ಲಿ ಅವ್ರಿಗಿರಷ್ಟು ಪ್ರೊಟೆಕ್ಷನ್ ಇನ್ ಯಾವ ಕಂಟ್ರಿಯಲ್ಲೂ ಇರಲ್ಲ as far as domestic violence is concerned. 5 years back, we started an organization called Women Empowerment Network, which helps women with domestic violence to come out of them. By God's grace, there are many women who are standing on their feet, who wanted to end their life, are standing on their feet and taking care of their babies and others. And what I want to say is, namige illi ee country alli enanna policies idre, our policies are not correctly diverted towards the Asian people or brown people. And we are not fighting for it. I am a person who want to bring more women into politics so that we can be at policy making level. So similarly, if we don't go into that policy making levels now, our next generation, our kids who are going to be brought up in this country, ನಾವು ಅದು ಇವಾಗ ಮಾಡ್ಲಿಲ್ಲ ಅಂದ್ರೆ tomorrow our life ಗೆ ತುಂಬಾ difficult ಆಗುತ್ತೆ. So right now, 20 women, I am coaching them to be standing for elections in coming May. So my target is, we want to bring at least 50% of women into politics. I know the reason for that is multitasking. Women can multitask, men cannot. Same small problem ತಗೊಂಡ್ ಬಂದ್ರೆ ಅವ್ರು ಒಂದೇ ತರ ನೋಡ್ತಾರೆ ಅದನ್ನ. ಅದಕ್ಕೆ ಆ ಕಡೆ ಪಕ್ಕ ಈ ಕಡೆ ಪಕ್ಕ ಏನು ನೋಡಂಗಿಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ನೋಡ್ತಾರೆ. ಅದಕ್ಕೆ they won't get solutions, but we can find better solutions. So if we are able to do that, we will be able to do a better job. So that's my story. That's how I came into politics. ನೀವು ಹೇಳಿದ್ದು ಬಹಳ ಇನ್ಸ್ಪಿರೇಷನ್ ಅಂಡ್ ಇಟ್ ಈಸ್ ರಿಕ್ವೈರ್ಡ್ ಫಾರ್ ಮೆನಿ ವುಮೆನ್ಸ್ ಆಸ್ ವೆಲ್. ಬಿಕಾಸ್ ಯಾಕೆಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ನಾವು ಎಜುಕೇಟೆಡ್ ಇದೀವಿ, ಆದ್ರೆ ಧೈರ್ಯವಾಗಿ ಆ ಒಂದು ಪಾಲಿಟಿಕ್ಸ್ ಅನ್ನೋ ವರ್ಡ್ ಇದೆಯಲ್ಲ, ಆ ವರ್ಡ್ಗೆ ಹೆದರ್ತೀವಿ ನಾವು. ಆ ಪಾಲಿಟಿಕ್ಸ್ ಥಿಂಕು ಮಾಡೋದಿಲ್ಲ ಅನ್ಕೊತೀನಿ ಸುಮಾರು ಜನ. ನಿಮ್ಮಂತವ್ರು ಇನ್ಸ್ಪಿರೇಷನ್ ಕೊಟ್ಟು, ಯಾಕೆಂದ್ರೆ ನಾವು ನೋಡಿರೋ ಪಾಲಿಟಿಕ್ಸ್, ಇಂಡಿಯನ್ ಪಾಲಿಟಿಕ್ಸ್, ಅಲ್ಲಿಗೂ ಇಲ್ಲಿಗೂ ವ್ಯತ್ಯಾಸನೂ ಇದೆ. ಯಾಕೆಂದ್ರೆ ಇಲ್ಲಿ there is lot of hurdles ನಮ್ಗಿಲ್ಲ. And then when you are true, you can be seen by others. One thing in politics that I have learned is, and then if you are true to your people, they will recognize you. So what your work speaks for yourself. So if you do your job with dedication, you will get recognition. And ಇನ್ನೊಂದು ಪಾಲಿಟಿಕ್ಸ್ ನಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನ್ ಗೊತ್ತಾ ರಮಾ,
ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಸಂಬಡಿ ಇನ್ ದ ಮಾರ್ನಿಂಗ್ ವುಡ್ ಹ್ಯಾವ್ ಕಾಲ್ಡ್ ಅಂಡ್ ಸೆಡ್, ಗೀತಾ ಥ್ಯಾಂಕ್ ಯು ಸೋ ಮಚ್ ಅನ್ನೋ ಒಂದು ವರ್ಡ್ ಇದೆ ನೋಡ್ದ, ಅದು ರಾತ್ರಿ ಹೊತ್ತು ನಿನಗೆ 1 ತಿಂಗಳವರೆಗೂ ನಿದ್ದೆ ಹೋಗ್ಬೋದು ಚೆನ್ನಾಗಿ. ಖಂಡಿತ. ಏನಂತಾರ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ, ಅದು ತಕ್ಷಣನೇ ಸಿಗುತ್ತೆ. ಬಿಕಾಸ್ ಯು ಆರ್ ಹೆಲ್ಪಿಂಗ್ ಲಾಟ್ ಆಫ್ ಪೀಪಲ್ ಇನ್ ವೆರೈಟಿ ವೇ, ಮೋರ್ ಪ್ಯೂರಿಟಿ ಇರುತ್ತೆ ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲೇ ಆಗ್ಲಿ, ಯಾಕೆಂದ್ರೆ ಹೆಣ್ಮಕ್ಳು ಕೆಟ್ಟದ್ದನ್ನ ಬೇಗ ಯೋಚನೆ ಮಾಡಲ್ಲ. ವಿ ಆಲ್ವೇಸ್ ಥಿಂಕ್ ಪಾಸಿಟಿವ್ಲಿ ಅಂಡ್ ವಿ ಆಲ್ವೇಸ್ ಥಿಂಕ್ ಇನ್ ಎ ಸ್ಟ್ರೈಟ್ ವೇ. ಯಾವುದೇ ಪ್ರೊಫೆಷನಲ್ ಆಗ್ಲಿ ನಾವು ಸ್ವಾರ್ಥತೆ ಬರೋದು ಬಹಳ ರೇರು ವುಮೆನ್ಸ್ಗೆ. ಈವನ್ ಲೈಕ್ ಏನಂತಲ್ಲ, ಬೇರೆಯವರು ತಮ್ಮ ಮಕ್ಕಳಿಗೆ ತಮ್ಮ ಸಂಸಾರಕ್ಕೆ ಅಂತಾದ್ರೂ ಮಾಡ್ತಿರೋ, ತಮಗ್ ಯಾರು ಏನು ಮಾಡ್ಕೊಂಡಿರಲ್ಲ. ಹಾಗಾಗಿ ಸ್ವಾರ್ಥತೆ ಇಲ್ದೇ ಇರೋಂತಹ ಮಹಿಳೆಯರಿಗೆ ಯಾವಾಗ್ಲೂ ದಾರಿ ಇದ್ದೇ ಇದೆ, ಅವ್ರ ಮುಂದಿಡ್ಬೇಕು ಅಷ್ಟೇ ಅನ್ನೋದಕ್ಕೆ ನಿಮ್ಮಂತವ್ರೆ ಎಕ್ಸಾಂಪಲ್. ಯು ಆರ್ ಸಚ್ ಅ ಟಿಮಿಡ್ ಗರ್ಲ್ ಅಂತ ಹೇಳಿದ್ರಿ. ಒಂದು ವರ್ಡ್ ನ್ಯೂಸ್ ಪೇಪರ್ ಅಲ್ಲಿ ಓದಿನು ಯು ಆರ್ ಶೇಕಿಂಗ್. ಇವಾಗ you're a leader and you're an impromptu speaker and you can see the journey and you're motivating ಅಲ್ವಾ ಎಷ್ಟು ಜನನ. So that is one thing which I really appreciating and it's inspiring. ಎರಡನೇದು, ನಿಮ್ ಹಸ್ಬೆಂಡ್ ಮೋಟಿವೇಟ್ ಮಾಡಿದ್ರು, he put you in front. I appreciate that. ಅದೆಲ್ರು ಕೇಳ್ತಾ ಇದೀವಿ. ಬಟ್ ನೀವು ಪುಷ್ ಮಾಡಿದ್ರು, ಬಟ್ ನೀವು ಆ ಸ್ಟೆಪ್ ತಗೊಳ್ದೇ ಇದ್ದಿದ್ರೆ that's come from within you alva. You acted on it, right? So you responded what he inspired you to do. But ನೀವ್ ಅದನ್ನ ಮಾಡ್ಲಿಲ್ಲ ಅಂದ್ರೆ ಇದು ಸಾಧ್ಯ ಇರ್ತಿರ್ಲಿಲ್ಲ ಅಲ್ವಾ? Thank you so much. Thank you so much all of you all, and it was lovely meeting you lovely ladies, and it was really really nice and it is happy to meet. Same here. Lovely meeting all of you. Thank you so much. Likewise. Thank you so much. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ನಾವಿಬ್ರು ಸುಮ್ನೆ ಕೂತ್ಕೊಂಡು ಏನೇನೋ ಮಾತಾಡ್ತಿರ್ತೀವಿ, ನಮ್ ಪ್ರೊಫೆಷನ್ ಬಗ್ಗೆನೆ ಕಷ್ಟ ಸುಖ ಏನ್ ಮಾಡ್ಬೇಕು ಅನ್ನೋದನ್ನ ಥಿಂಕ್ ಮಾಡ್ಬೇಕನ್ಸುತ್ತೆ ಇನ್ಮೇಲೆ ನಾವಿಬ್ರು.
ನಿಜವಾಗ್ಲೂ ಸೋ ಮಚ್ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಸೋ ಮಚ್ ಪಾಸಿಟಿವ್ ವೈಬ್ಸ್ ಬರ್ತಾ ಇದೆ. ಎರಡನೇದು ಎಷ್ಟೊಂದು ನೀನ್ ಹೇಳ್ದಂಗ್ ಬರೀ ಏನೋ ಜಸ್ಟ್ ಕಂಪ್ಲೇನಿಂಗ್ ಡೇ ಟು ಡೇ ಬರೋದು, ಏನೋ ಒಂದು ವಿ ಜಸ್ಟ್ ಟ್ರೈ ಟು ಕೀಪ್ ಫೈಂಡಿಂಗ್ ಲೂಪ್ ಹೋಲ್ಸ್ ಅಲ್ವಾ, ಇದೆಲ್ಲ ಕೇಳ್ತೀರಾ, ಅದೆಲ್ಲ ಬಿಟ್ಬಿಡುದೆ. ಸೋ ಮಚ್ ಟು ಡೂ ಅಂಡ್ ಒಬ್ರಿಗಿನ್ನ ಒಬ್ಬರದು ಕತೆ ಕೇಳ್ತಾನೆ ಇರೋಣ ಅನ್ಸುತ್ತೆ. ಮೇ ಬಿ ಈಚ್ ನೋ ಮೋರ್ ಅಬೌಟ್ ದೆಮ್, ಯು ನೋ ವಾಟ್ ಕೀಪ್ಸ್ ದೆಮ್ ಗೋಯಿಂಗ್, ಹೇಗ್ ಮ್ಯಾನೇಜ್ ಮಾಡ್ತಾರೆ. ಈಗ ಮುಂದೆ ಹೋಗೋಣ. ನೀ ಯಾರನ್ನ ಕರೀತೀಯ? ನಾನು ಇಫ್ ಇಟ್ಸ್ ಓಕೆ, ನಾನು ಧಾತ್ರಿ ಜೊತೆ ಮಾತಾಡ್ಸ್ಬೇಕು ಅಂತಿದ್ರೆ. ನಾವಿಬ್ರು ಕ್ಲಾಪ್ ಮಾಡ್ತಾನೆ ಇದೀವಿ. ವೆರೆವರ್ ವಿ ಆರ್ ಫೈನ್. I'm just feeling really inspired. Honestly, I mean it's ಪ್ರೊಫೆಷನ್ ಏನು ಅಂತ. Oh my god, ನಾನು ಅದೇ ಏನೋ ಯಾರೋ ಒಬ್ರು ಮಿಸ್ ಆಗ್ತಿದಾರೆ ಇನ್ ದಿಸ್ ಹೋಲ್ ಫೋರಮ್ ಇವತ್ತು ಅನ್ಕೊಂಡ್ರೆ. ದೇರ್ ಯು ಗೋ. ಕಮಾನ್ ಧಾತ್ರಿ, ಹೇಳಿ, ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಹೇಗೆ, ಎಲ್ಲಿ ಇರ್ತೀರಾ ನೀವು, ವಾಟ್ ಈಸ್ ಯುವರ್ ಜರ್ನಿ ಅಂಡ್ ವಾಟ್ ವುಡ್ ಯು ಲೈಕ್ ಟು ಶೇರ್, ಪ್ಲೀಸ್? So, first of all, thank you so much for this opportunity. I really feel humbled because everybody here is so highly accomplished and so inspiring. So, for me, it is a humbling experience. And I'm really happy you're doing this. And I hope even everybody else who hears this program feels inspired to actually follow what they want to do. So as an introduction, nan hesru Dhatri. Dhatri means Bhumi, Tai, Goddess Lakshmi. It basically represents nourishment and wealth, well-being. I was born and brought up in Bangalore. My mother is from Sringeri. My father is from Narsimrajpura. I'm a lawyer by profession, as you've already introduced me. And I'm also an entrepreneur. I have my own IT company with headquarters in Bangalore. And we've got office in Visakhapatnam as well. So we are currently building recruitment solutions for different professional sectors. So right now we just launched for the legal sector in India. And we'll be expanding to IT and medical and other sectors. And in the coming years, hopefully we'll expand to other countries as well, like UK, US, Europe, Canada. And we've got some plans out there. So our company is actually 50% women and 70% of the management is also women. In fact, our sales team is kind of run by women. We've never really seen any kind of difference between men and women when it comes to abilities. Anybody can work, anybody does a good job. There's no reason to discriminate at all. So that is about my profession. ನಿಮ್ಮ ಡ್ರೀಮ್ಸ್ ಎಲ್ಲ let it come true, and we wish that very good luck for you in future. And we are very happy to know that ಲಾಯರ್ ಪ್ರೊಫೆಷನ್ ಅದರಲ್ಲಿ ಕಂಪನಿ ಓಪನ್ ಮಾಡಿ ಅದ್ರ ಮುಖಾಂತರ ಬೇರೆ ಕಡೆಗೂ ಎಕ್ಸ್ಪೆಂಡ್ ಮಾಡ್ತಿದ್ದೀರಾ ಅಂದ್ರೆ ಯುವರ್ ವ್ಯೂಸ್ ಆರ್ ಮಲ್ಟಿ ಆಂಗಲ್ ಅಲ್ಲಿ ಡೆವಲಪ್ ಆಗ್ತಿದ್ದೀರಾ. ವಿ ವಿಶ್ ಯು ವೆರಿ ಗುಡ್ ಲಕ್ ಧಾತ್ರಿ ಅವರೇ. ಐ ವಾಸ್ ಸೋ ಇನ್ಸ್ಪೈರ್ಡ್ ಟು ನೋ ಒಂದ್ ಕನ್ನಡದ ಹುಡುಗಿ UK ನಲ್ಲಿ ಲಾಯರ್ ಆಗಿ ಸಪೋರ್ಟಿಂಗ್ ಮಾಡ್ತಿರೋದನ್ನ ನೋಡಿ ಐ ವಾಸ್ ವೆರಿ ವೆರಿ ಹ್ಯಾಪಿ. Thank you so much. Where we are very proud of all women we have seen today. ಕೆಲವೇ ಜನರನ್ನ ನಾವು ಹುಡುಕಿ ತಂದಿದೀವಿ. ಆದ್ರೆ ನನ್ಗೆ ಕೇಳ್ತಿದ್ರೆ ಅನ್ಸುತ್ತೆ ಇನ್ನು ಎಷ್ಟೆಷ್ಟು ಸ್ಟೋರಿಗಳಿರುತ್ತೆ, ಎಷ್ಟೆಷ್ಟು ಇನ್ಸ್ಪಿರೇಷನಲ್ ಥಿಂಗ್ಸ್ ಇರುತ್ತೆ ಪ್ರತಿಯೊಬ್ರು ಮಹಿಳೆಯರಲ್ಲೂ ಅನ್ನೋದನ್ನ ಎತ್ತಿ ಕಾಣ್ತಾ ಇದೆ. That's true. Even I'm really happy to be listening to everything today. ಅಂದ್ರೆ ನೀವು ಡಾಕ್ಟರ್ಸ್ ಅನ್ನ ಕರ್ಸಿದ್ದೀರಾ, ಸೈಂಟಿಸ್ಟ್, ಸೋಷಿಯಲ್ ವರ್ಕರ್ಸ್. I'm quite surprised, and unfortunately I've not met anybody, but I do hope someday I'll meet you all in person. Yeah, ನಾನು ಕುಸುಮಂಗೆ ಈ ಐಡಿಯಾ ಬಂದಿದ್ದು ಸೋಮವಾರ ರಾತ್ರಿ. When she called me to wish for Women's Day, we started thinking about it. We started planning how to do within
that 1 hour talk, organized all these things. I should thank many more people who gave me a contact. ಇಂತಿದ್ದವ್ರು ಬೇಕು ಅಂದಿದ ತಕ್ಷಣ ಕರೆದಿದ ತಕ್ಷಣ ಬಂದ್ರಲ್ಲ, that is even more precious. And I never thought this good turnout ಬರುತ್ತೆ ಅಂತನೂ ಅನ್ಕೊಂಡಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಅಷ್ಟಿಂಗ್ ಡೇ ನಲ್ಲಿ ಈ ತರ ಇಷ್ಟು ಹೊತ್ತಿನ ರಾತ್ರಿನಲ್ಲಿ ಕರೆಯೋದು ಈ ಕಂಟ್ರಿನಲ್ಲಿ, ಐ ಥಿಂಕ್ ಫಾರ್ ದಮ್ ಇಟ್ ಇಸ್ ಎ ಮಿಡ್ ನೈಟ್. I'm very very thankful for everyone. ವೆಲ್ಕಮ್ ಬ್ಯಾಕ್ ಟು BHF ಕನ್ನಡ ರೇಡಿಯೋ ಪ್ರೋಗ್ರಾಮ್. ನಮ್ಮ ಸಂಭಾಷಣೆನ ಮುಂದುವರಿಸೋಣ. ಈಗ ಮಂಜುಶ್ರೀ ಹೆಗ್ಗಡೆ ಅವರು NHS ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾರೆ. ಹಲೋ, ನಮಸ್ಕಾರ. ಥ್ಯಾಂಕ್ ಯು, ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ರಮಾ ಅವರೇ. ತುಂಬಾ ಖುಷಿ ಆಗ್ತಾ ಇದೆ ನನ್ಗೆ ಮಾತಾಡಕ್ಕೆ. ನನ್ನ ಪ್ರೊಫೆಷನಲಿ ತುಂಬಾ ಜನ ಕನ್ನಡಿಗರಿಲ್ಲ. ನಾನು ಒಬ್ಳೆ ಅಂತ ಅನ್ಕೊಂಡಿದೀನಿ ಇಡೀ ನಾನಿರೋ ಹಾಸ್ಪಿಟಲ್ ಅಲ್ಲಿ. ಎಲ್ಲಿಂದ ಅಂದ್ರೆ, ನಾನು ತುಂಬಾ ಚಿಕ್ಕ ಊರು, ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಗಣೇಶ್ ಗುಡಿ ಅಂತ, ಅದು ಕಾಳಿ ನದಿ ಮೇಲೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸ್ಟೇಷನ್ ಜನರೇಟ್ ಮಾಡುವಂತ ಊರು. ಒಂದೇ ಸ್ಕೂಲ್ ಅಲ್ಲಿ ಒಂದೇ ಅಂಗಡಿ, ದಿನಸಿ ಸಾಮಾನಿಗೂ ಒಂದೇ ಅಂಗಡಿ, ಬಟ್ಟೆ ಅಂಗಡಿಗೂ ಒಂದೇ ಅಂಗಡಿ, ಆ ತರದ್ ಊರು. ಅಲ್ಲಿ ಎಲ್ಲರೂ ಇಡೀ ಊರ್ನವರೇ ಇಡೀ ಊರಿಗೆ ಪರಿಚಯ, ಅಷ್ಟು ಅನ್ಯೋನ್ಯತೆಯಿಂದ ಬೆಳೆದು ಬಂದ ಊರು. ಚಿಕ್ಕ ಊರು ಅಂದ್ರೆ ತುಂಬಾ ನಾಲೆಜ್ ಇರಲ್ಲ ಅಂತ ಇವಾಗ ಅನಿಸ್ತಿದೆ ನನ್ಗೆ. ಯಾಕಂದ್ರೆ ನನ್ನ ಕೊಲೀಗ್ಸ್ನ ಅಥವಾ ಬೇರೆ ಜನರನ್ನೆಲ್ಲ ನೋಡಿದ್ರೆ ನನಗೆ ಅನಿಸ್ತದೆ ಅವರಿಗೆ ಮುಂಚೆನೆ ಎಷ್ಟೋ ವಿಷಯಗಳು ಗೊತ್ತಿತ್ತು, ನಮಗೆ ಮಾತ್ರ ಅದಷ್ಟೇ ಕಾಡು, ನೀರು, ನದಿ ಇದ್ರಲ್ಲೇ ಬೆಳೆದ್ ಬಂದ್ವಿ ಅಂತ. ಬಟ್ ಇನ್ನೊಂದು ವಿಷಯ ಅಂದ್ರೆ, ಅವ್ರಕ್ಕಿಂತ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿದೀವಿ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಎಲ್ಲರ ಕಷ್ಟನೂ ನಮ್ ಕಷ್ಟ ಆಗಿತ್ತು, ಎಲ್ಲರ ಖುಷಿನೂ ನಮ್ ಖುಷಿ ಆಗಿತ್ತು ಆ ಚಿಕ್ಕ ಊರಲ್ಲಿ ಬೆಳಿಬೇಕಾದ್ರೆ. ಅಲ್ಲಿಂದ ಹೊರಟು ಬಂದು ನಾನು ಬೆಲ್ಗಾಂ KLE ಇನ್ಸ್ಟಿಟ್ಯೂಟ್ ಅಲ್ಲಿ BSc ನರ್ಸಿಂಗ್ ಮಾಡಿದೆ. ಎಂಟ್ರೆನ್ಸ್ ಎಕ್ಸಾಮು, ಇಂಗ್ಲಿಷ್ ಎಕ್ಸಾಮು ಎಲ್ಲ ಬರ್ದ್ಬಿಟ್ಟು ಯುನೈಟೆಡ್ ಕಿಂಗ್ಡಮ್ಗೆ ರಿಜಿಸ್ಟರ್ಡ್ ನರ್ಸ್ ಅಂತ ಜಾಯಿನ್ ಆದೆ. Work as a clinical nurse manager for hyperacute stroke unit, Harrow ಅಲ್ಲಿ. So it has been quite a journey from where I started and where I am now. ಸಾಧಾರಣ ಮಹಿಳೆಯರ ಬದುಕಲ್ಲೂ ಈ ತರದ್ ತುಂಬಾ ಕಥೆಗಳಿರ್ತವೆ, ತುಂಬಾ ಇನ್ಸ್ಪಿರೇಷನ್ಸ್ ಇರ್ತವೆ. So I derive my inspiration from those common women who just do their job without complaining. They don't have to be achieving anything great. They don't have to be in great positions, but they still give us so many lessons. So ಆ ತರದ್ ಸರಾಸರಿ ಮಹಿಳೆಯರ ಬದುಕಿನಿಂದ ನನಗೆ ತುಂಬಾ ಕಲ್ತಿದ್ದೀನಿ ನಾನು. ಮತ್ತೆ ಪ್ರತಿ ದಿನಚರಿಯಲ್ಲೂ ನನಗೆ ಒಂದೊಂದು ಇನ್ಸ್ಟೆನ್ಸ್ ಅಲ್ಲೂ ಅವುಗಳೇ ನೆನಪಾಗ್ತವೆ. ಅವರು ಈ ಸಿಚುವೇಶನ್ ಅಲ್ಲಿ ಹಾಗೆ ಬಿಹೇವ್ ಮಾಡಿದ್ರು, ನಾನು ಅದೇ ತರ ಧೈರ್ಯದಿಂದ ಇರ್ಬೇಕು ಅಂತ ಎಲ್ಲ. ಸೊ ಐ ಆಮ್ ಅ ಮದರ್ ಆಫ್ ಲಿಟಲ್ ಗರ್ಲ್ ಅಂಡ್ ಐ ವಾಂಟ್ ಟು ಇಂಬೈಬ್ those characters in her as well. I don't want her to think everything comes on a platter without working really hard. ನೋಡು, ಇದು ಈಸಿ ಅಲ್ಲ, ಇದು ಹೇಗ್ ಕಾಣುತ್ತೆ ಹಾಗಿಲ್ಲ, ನೀನು ಹೊರಗೆ ಹೋದ್ಮೇಲೆ ಇನ್ನು ತುಂಬಾ ನಿನಗೆ ಚಾಲೆಂಜಸ್ ಇರ್ತವೆ. ಸೊ ಟ್ರೈ ಟು ಬಿ ಸ್ಟ್ರಾಂಗರ್ ಫ್ರಮ್ ವಿದಿನ್ ಅಂತ ಹೇಳಕ್ ಟ್ರೈ ಮಾಡ್ತೀನಿ. ಬಟ್ ಅವಳಿಗೆ ಅವಳ ಅಪ್ಪ ತುಂಬಾ ಸ್ಪಾಯಿಲ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅಂಡ್ ದೆನ್ ಅವ್ರು ನನಗೆ ಹೇಳ್ತಾರೆ, ನೀನ್ ಯಾಕೆ ಅಷ್ಟು ಹಾರ್ಶ್ ಆಗಿ ಅವಳಿಗೆ ಲೆಸನ್ಸ್ ಕೊಡ್ತೀಯಾ ಅಂತ. ನಾನ್ ಹೇಳೋದೇನು ಅಂದ್ರೆ, ಹಾರ್ಶ್ ಲೆಸನ್ಸ್ ಅಂತ ಅಲ್ಲ, ಬಟ್ ರಿಯಾಲಿಟಿ ಚೆಕ್ ಇರ್ಬೇಕು ಮಹಿಳೆಯರಿಗೆ ಅಂತ. ಲೈಕ್ ಫಾರ್ ಅ ಬ್ರೌನ್ ವುಮನ್ ಟು ಬಿ ಇನ್ ಅ ವೈಟ್ ಕಂಟ್ರಿ ಅಂಡ್ ಫೇಸ್ ವೈಟ್ negotiations and white politics is really hard. If I were to be cribbing all the day, then it would only bring me down. So ನನಗೆ ಇನ್ಸ್ಪಿರೇಷನ್ ತುಂಬಾ ಸಾಧಾರಣ ಮಹಿಳೆಯರಿಂದ, ಅವ್ರ ಜೀವನದಿಂದ, and hats off to them really, including starting from my mother. So ಆ ತರದ್ ಮಹಿಳೆಯರ ಲೈಫ್ ಗಳನ್ನು ನಾವು ಸೆಲೆಬ್ರೇಟ್ ಮಾಡ್ಬೇಕು, ಅದರಿಂದ ಕಲಿಬೇಕು ಅಂತ ನನ್ನ ಅನಿಸಿಕೆ. ಅಚೀವ್ಮೆಂಟ್ಸ್ ಟು ಲುಕ್ ಅಟ್ ಅಂಡ್ ಅಸ್ಪೈರ್ ಫಾರ್, ಬಟ್ ಲೆಸನ್ಸ್ ರಿಯಲಿ ಫ್ರಮ್ ಕಾಮನ್ ವಿಮೆನ್.
ನೀವು ಒಂದು ಸಣ್ಣ ಕುಗ್ರಾಮದಿಂದ ಲಂಡನ್ ಅಂತಹ ಮಹಾನಗರಿನಲ್ಲಿ ಜೀವನ ಮಾಡ್ಬೇಕಾದ್ರೆ ಆ ಒಂದು ವಿಕಾಸತೆ ಮನಸ್ಸಿಗೆ ಬರೋದು ಅಷ್ಟು ಈಸಿ ಅಲ್ಲ. ಮತ್ತು ಅದರಲ್ಲಿ ಎಷ್ಟೊಂದು ಎಡರು ತೊಡರತ್ತೆ. ಅಂದ್ರೆ ನೀವು ನಿಮ್ಮ ಊರಲ್ಲಿರುವಾಗ ನಿಮ್ಮದೇ ಅಲ್ಲಿ ಸಿಗುವಂತಹ ಒಂದು ಕಂಫರ್ಟ್ ಝೋನು ಹೊರಗಡೆ ಬಂದಿದ ತಕ್ಷಣ ಸಿಗೋದಿಲ್ವಲ್ಲ. ಆ ಟೈಮಲ್ಲಿ ನಿಮ್ಮ ಸಾಹಸ ಇರುತ್ತಲ್ಲ, ಅದನ್ನೆಲ್ಲ ಎದುರಿಸ್ಕೊಂಡು ಬಂದು ಇಲ್ಲೊಂದು ನಿಮ್ಮದೇ ಆದೊಂದು ಸ್ಥಾನಮಾನನ ತಗೊಳ್ಳೋದು ಅದು ಅಷ್ಟು ಈಸಿ ಅಲ್ಲ. ನೀವು ಹೇಳ್ದಂಗೆ ಸುಮಾರು ಸತಿ ಆ ಕಷ್ಟ ಅನುಭವಿಸಿರೋರಿಗೆ ಗೊತ್ತಿರುತ್ತೆ ಎಷ್ಟು ನಾವು ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ಪ್ರಪಂಚ ನಮ್ಗೆ ಎಷ್ಟು ಚಾಲೆಂಜಸ್ ಕೊಡುತ್ತೆ ಅನ್ನೋದು. ಎಲ್ಲರಿಗೂ ಅದರ ಅನುಭವ ಇರೋದಿಲ್ಲ. ಪ್ರತಿಯೊಬ್ಬ ಪೇರೆಂಟ್ಸ್ ನಾವು ತಿಳ್ಕೊಳ್ಳೋದೇನಂದ್ರೆ ನಮ್ ಮಕ್ಳು ಅದೇ ತರ ಕಷ್ಟ ಪಡಬಾರ್ದು ಅನ್ನೋದು ಎಲ್ಲಾ ಪೇರೆಂಟ್ಸ್ಗೂ ಇರುತ್ತೆ. ಸೊ ನಿಮ್ ಕಷ್ಟಗಳ ಒಂದು ಸಾಲಿನಲ್ಲಿ ನೀವು ನಿಮ್ ಮಗಳನ್ನ ತಯಾರು ಮಾಡ್ತಿದ್ದೀರಾ. ಐ ವಿಶ್ ಯುವರ್ ಫ್ಯಾಮಿಲಿ ಎ ವೆರಿ ಸಕ್ಸಸ್ಫುಲ್ ಲೈಫ್ ಅಹೆಡ್. ಹಾಗೂ ನೀವು ಮಾಡ್ತಿರೋ ಅಂತಹ ಒಂದು ನರ್ಸ್ ಕೆಲಸ ಇದೆಯಲ್ಲ, ಇಟ್ ಈಸ್ ಎ ವೆರಿ 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 ಏನಂತಾರ ರೆಸ್ಪೆಕ್ಟಬಲ್ and adorable job, and we are all thankful for your medical services, what you are doing for this society. Thank you Rama. ಮಹಿಳಾ ದಿನದಲ್ಲಿ ನಿಮ್ಮಂತ ಮಹಿಳೆಯರು ಬಂದಿರೋದು ನಮ್ ಸೌಭಾಗ್ಯ ಅಂತಾನು ಹೇಳ್ತೀನಿ. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ಅಮ್ಮ ಅಮ್ಮ ತಾಯಿಗೆ ಮೆಚ್ಚಿದ ದೇವರೇ ಇಲ್ಲ, ತಾಯಿಗೆ ಮೆಚ್ಚಿದ ದೇವರೇ ಇಲ್ಲ ಎನ್ನುವರು ಎಲ್ಲ, ತಾಯಿಯ ಹಾಲಿನ ಅಮೃತವನ್ನು ಸವಿದವರೇ ಎಲ್ಲ, ಹೊನ್ನಿನ ಬೆಲೆಯ ಬಡವರಿಗಿಂತ ಬಲ್ಲವರು ಇಲ್ಲ, ತಾಯಿಯ ಆಸರೆ ಮಕ್ಕಳಿಗಿಂತ ಬಯಸುವರಾರಿಲ್ಲ, ಬಯಸುವರಾರಿಲ್ಲ. ಕಂದನು ನುಡಿದ ಮೊದಲನೇ ಮಾತೆ ಅಮ್ಮ ಅಮ್ಮ, ನೋವೋ ನಲಿವೋ ಹೊರಡುವ ದನಿಯೇ ಅಮ್ಮ ಅಮ್ಮ, ಅಮ್ಮ ಅಮ್ಮ. ಎಂದೋ ಒಮ್ಮೆ ಕನಸಲು ಬಂದು ಕಂದ ಎನ್ನುವಳು, ಕಣ್ಣಲ್ಲಿ ಕಣ್ಣ ಬೆರೆಸುವ ಮುನ್ನ ಕರಗೆ ಹೋಗುವಳು, ಹಂಬಲಿಸಿದರು ಬಾರಲು ಅವಳು ಬಯಕೆಯ ಸಲ್ಲಿಸಲು, ಕಂಬನಿ ಮಿಡಿದರು ಅಮ್ಮನ ಕಾಣೆನು ಎಂದು ಸನಿಹಗಳು, ಎಂದು ಸನಿಹಗಳು. ಅಮ್ಮ ಎಂದರೆ ಮೈಮನವೆಲ್ಲ ಹೂವಾಗುವುದಮ್ಮ, ಎರಡಕ್ಷರದಲ್ಲಿ ಏನಿದೆ ಶಕ್ತಿ ಹೇಳುವರಾರಮ್ಮ, ಹೇಳುವರಾರಮ್ಮ. ವೆಲ್ಕಮ್ ಬ್ಯಾಕ್ ಕೇಳುಗರೆ. ಕಾರ್ಯಕ್ರಮನ ಮುಂದುವರಿಸ್ತಾ ಮತ್ತೊಬ್ಬ ಮಹಿಳಾ ಮಣಿಗನ್ನ ಮಾತಾಡ್ಸೋಣ ಬನ್ನಿ.
ಪದ್ಮಾ ಅವರೇ, ನಿಮ್ ಇಂಟ್ರೊಡಕ್ಷನ್ ಕೊಡ್ತೀರಾ, ನಿಮ್ ಬಗ್ಗೆ ಹೇಳ್ತೀರಾ? ನಮಸ್ಕಾರ ಎಲ್ಲರಿಗೂ. ರಮಾ ಹೇಳ್ದಾಗೆ ನನ್ನ ಹೆಸರು ಪದ್ಮಾ. ನಾನು ಆಕ್ಸ್ಫರ್ಡ್ ನಲ್ಲಿ ವಾಸ ಮಾಡ್ತಿದ್ದೀನಿ. ನನ್ನ ಬಗ್ಗೆ 4 ಮಾತುಗಳನ್ನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಸುಮಾರು 25 ವರ್ಷಗಳಿಂದ ನಾನು ಕಮ್ಯುನಿಟಿ ವಾಲಂಟರಿ ವರ್ಕ್ ನಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಇಂಡಿಯನ್ ಯೂನಿಯನ್ ಆಕ್ಸ್ಫರ್ಡ್ ಅಂತ ಒಂದು ಆರ್ಗನೈಸೇಷನ್ ಇದೆ ಇಲ್ಲಿ, ಅದರಲ್ಲಿ ಪ್ರೆಸಿಡೆಂಟ್ ಆಗಿದ್ದೆ. ಆ ಆರ್ಗನೈಸೇಷನ್ ಅಲ್ಲಿ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ದೀಪಾವಳಿ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡ್ತಿದ್ದೆ ಫಾರ್ ದ ಹೋಲ್ ಕಮ್ಯುನಿಟಿ. ಅದ್ರ ಜೊತೆಗೆ ಡಾನ್ಸ್ ವರ್ಕ್ಶಾಪ್ಸ್, ಇಂಟರ್ಫೇತ್ ವರ್ಕ್ಶಾಪ್ಸ್, ಕೋಚ್ ಟ್ರಿಪ್ಸ್ ಫಾರ್ ದ ಕಮ್ಯುನಿಟಿ ಆರ್ಗನೈಸ್ ಮಾಡ್ತಿದ್ದೆ. ಒಂದು 3 ಜನ ಫ್ರೆಂಡ್ಸ್ ಜೊತೆ ಸೇರಿ ಫಂಡ್ ರೈಸಿಂಗ್ ಇವೆಂಟ್ಸ್ ನ ಆರ್ಗನೈಸ್ ಮಾಡಿದ್ದೀನಿ. We raised funds for St. John's Ambulance Service, Oxford Kidney Unit Trust Fund, 6 Counties Kidney Patients Association. ಹಾಗೇನೆ ಸುನಾಮಿ ಫಂಡ್ ರೈಸಿಂಗ್ ಇವೆಂಟ್ಸ್ ನಲ್ಲೂ ವಾಲಂಟಿಯರ್ ಮಾಡಿದ್ದೆ. UK ಒಲಿಂಪಿಕ್ಸ್ ಟಾರ್ಚ್ ರಿಲೇ ಆಕ್ಸ್ಫರ್ಡ್ ಬಂದಾಗ ಸ್ಟೀವರ್ಡಸ್ ಆಗಿ ವಾಲಂಟಿಯರ್ ಮಾಡಿದ್ದೆ. ಆಮೇಲೆ ಕೆಲವು ವರ್ಷಗಳ ಹಿಂದೆ ಕನ್ನಡಿಗರಿಗೆ, ಆಕ್ಸ್ಫರ್ಡ್ ಕನ್ನಡಿಗರಿಗೆ ಅಂತಾನೆ ಒಂದು ಯುಗಾದಿ ಇವೆಂಟ್ ಆರ್ಗನೈಸ್ ಮಾಡಿದ್ದೆ, ವಿಚ್ ಗೇವ್ ಅಸ್ ಅನ್ ಆಪರ್ಚುನಿಟಿ ಟು ಮೀಟ್ ಈಚ್ ಅದರ್, ಎಲ್ಲರೂ ಕನ್ನಡಿಗರು ಸೇರೋದಕ್ಕೆ. ಈಗ ಐ ಆಮ್ ಒನ್ ಆಫ್ ದಿ ಫೌಂಡರ್ ಮೆಂಬರ್ಸ್ ಆಫ್ OHTCCP, ಅಂದ್ರೆ ಆಕ್ಸ್ಫರ್ಡ್ ಹಿಂದೂ ಟೆಂಪಲ್ ಅಂಡ್ ಕಮ್ಯುನಿಟಿ ಸೆಂಟರ್ ಪ್ರಾಜೆಕ್ಟ್. ಅದರಲ್ಲಿ ಪ್ರತಿ ತಿಂಗಳು ಪೂಜೆ ಇರುತ್ತೆ, ಎಲ್ಲಾ ಹಬ್ಬಗಳನ್ನೂ ಆಚರಿಸ್ತೀವಿ, ಎಲ್ಲರೂ ಸೇರಿ ಆಚರಿಸ್ತೀವಿ. ಇದ್ರ ಜೊತೆಗೆ ಸಮ್ಮರ್ ಮೇಳ ಆರ್ಗನೈಸ್ ಮಾಡ್ತೀವಿ ಪ್ರತಿ ವರ್ಷ. ಇಟ್ಸ್ ಅ ಮಚ್ ಬಿಗರ್ ಇವೆಂಟ್, 1000 ಜನ ಅಟೆಂಡ್ ಮಾಡ್ತಾರೆ. ಇಟ್ಸ್ ಓಪನ್ ಟು ದ ಹೋಲ್ ಕಮ್ಯುನಿಟಿ ಅಂಡ್ ಇಟ್ಸ್ ಫ್ರೀ. ಈ ಎಲ್ಲಾ ಇವೆಂಟ್ಸ್ ನಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇನು ಒಂದು. ಇಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಸೆಲೆಬ್ರೇಟೆಡ್ ಓವರ್ 2 weeks. ಒಂದ್ ತಮಾಷೆ ಅಂದ್ರೆ, ನಾನು ಊರಲ್ಲಿದ್ದಾಗ ಯಾವ ಪೂಜೆ ಪುನಸ್ಕಾರನೂ ಮಾಡಿಲ್ಲ. ಈಗ ನಾನೇ ಕಲ್ತ್ಕೊಂಡು, ಇಂಟ್ರೆಸ್ಟ್ ಇಂದ ಕಲ್ತ್ಕೊಂಡು, ಹಬ್ಬಗಳಲ್ಲಿ ಮತ್ತೆ ಯಾರಾದ್ರೂ ಸ್ಪೆಷಲ್ ಆಗಿ ಮನೆಗೆ ಇನ್ವೈಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಅವ್ರ ಮನೆಗಳಿಗೆ ಹೋಗಿ ಅವ್ರ ಹತ್ರ ಪೂಜೆ ಮಾಡಿಸ್ತೀನಿ. ಲೇಟೆಸ್ಟ್ ಆಗಿ ಲಾಕ್ ಡೌನ್ ಆಗೋದಕ್ಕೆ ಮುಂಚೆ ಒಬ್ಬರ ಮನೆ ಗೃಹ ಪ್ರವೇಶ ಮಾಡಿಸೋದಕ್ಕೆ ರಿಕ್ವೆಸ್ಟ್ ಬಂತು. ಅದನ್ನು ಕಲ್ತು ಶಾಸ್ತ್ರೋಕ್ತವಾಗಿ ಹಸು ದಾಡ್ಸೋದು ಒಂದು ಬಿಟ್ಟು ಬೇರೆ ಎಲ್ಲ ಶಾಸ್ತ್ರೋಕ್ತವಾಗಿ ಗೃಹ ಪ್ರವೇಶ ಮಾಡಿಸ್ದೆ. ಹೆಂಗಸು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು, ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೊಂದು ಉದಾಹರಣೆ. So, I work for the Oxford City Council. ಕೊನೆಯಲ್ಲಿ ಹೇಳೋದಂದ್ರೆ, I am very, very proud to be a woman. I have given birth to 2 angels. I have brought them up to be highly educated, successful, and most of all, very, very kind human beings. I'm doing what I can to the community. I would love to do more for humanitarian work. That's where my passion lies. Hopefully, it comes true one day. ಪದ್ಮಾ ಅವರೇ, ಯು ಹ್ಯಾವ್ ಡನ್ ಸೋ ಮಚ್. ಅಂಡ್ ನಿಜವಾಗ್ಲೂ ಹೇಳ್ತೀನಲ್ಲ, ನೀವು ಹೇಳಿದ್ರಲ್ಲ ಪೂಜೆ ಪುನಸ್ಕಾರ ಈ ಕಂಟ್ರಿನಲ್ಲಿ ನಮಗೆ ನಮ್ ಪೂಜೆ ಮಾಡ್ಸೋದಿಕ್ಕೆ ಎಷ್ಟ್ ಕಷ್ಟ ಪಡ್ತೀವಿ ಅಂದ್ರೆ, ಎಷ್ಟೋ ಸತಿ ಕೆಲವು ಹಬ್ಬಗಳ ಅಥವಾ ಕೆಲವು ಪೂಜೆಗಳನ್ನ ಏನಕ್ಕೆ ಮಾಡ್ಸಲ್ಲ ಅಂದ್ರೆ, ನಮಗೆ ತಕ್ಕಂಗೆ ಪೂಜೆ ಮಾಡ್ಸೋರು ಸಿಗಲ್ಲ ಅಂತಾನೆ ಮಾಡ್ಸಲ್ಲ. ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಪೂಜೆ ಮಾಡ್ಸೋದು ಶೋ ಆಫ್ ಗಲ್ಲ, ನಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ನಮ್ಗೆ ಅರ್ಥ ಆಗ್ಬೇಕು ಅಂತ. ಆ ತರದ ಒಂದು ಏಂಜಲಿಕ್ ವರ್ಕ್ ಅಂತ ಹೇಳ್ಬೋದು ಅನ್ಸುತ್ತೆ ನೀವು ಮಾಡ್ತಿರೋದು. ಅಂಡ್ ಇಟ್ ಈಸ್ ವೆರಿ ಗುಡ್ ದಟ್ ಯು ಲರ್ನ್ ದಟ್ ಅಂಡ್ ಡೂಯಿಂಗ್. ಇಟ್ ಈಸ್ ನಾಟ್ ಈಸಿ ಟು ಲರ್ನ್. ಅಂಡ್ ಬೀಯಿಂಗ್ ಎ ಮದರ್ and being a woman and multitasking, 2 ಮಕ್ಕಳು ಸಾಕೊಂಡು ಅಷ್ಟೆಲ್ಲ ಮಾಡ್ತೇವೆ. hats off to you. And we are very proud of to see such women who is inspirational to everyone.
being community work and professional, good example for many upcoming women. I think ಮಾಡೋದಿಕ್ಕೆ ಯೋಚನೆ ಮಾಡಿರಲ್ಲ ಅನ್ಸುತ್ತೆ, ಅಂಥದ್ದು ನೀವು ಆಲ್ರೆಡಿ ಸಾಧನೆ ಮಾಡಿ ಬಂದಿದ್ದೀರಾ. ಅಂಡ್ ಒಂದು ಕನ್ನಡದ ಮಹಿಳೆ ಇಷ್ಟೆಲ್ಲ ಮಾಡ್ತಿದ್ದಾರೆ, ಅದು ಹೊರದೇಶದಲ್ಲಿ ಅನ್ನೋದೇ ಇಟ್ ಈಸ್ ಎ ವೆರಿ 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 ಹೆಮ್ಮೆ ವಿಚಾರ ಫಾರ್ ಆಲ್ ಕನ್ನಡಿಗಸ್ who lives in UK and India. And Thank you so much. Very thanks to meet you here. You are a very special person. ಅಮ್ಮ 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 ನನ್ನಮ್ಮ, ನಾ ಅಮ್ಮ ಎಂದಾಗ ಏನು ಸಂತೋಷವು, ನಾ ಅಮ್ಮ ಎಂದಾಗ ಏನು ಸಂತೋಷವು, ನಿನ್ನ ಕಂಡಾಗ ಮನಕೇನು ಆನಂದವು, ಅಮ್ಮ 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 ನನ್ನಮ್ಮ. ಹಾಲಿನ ಸುಧೆಯು ನಿನ್ನಗ ಮನಸ್ಸು, ಜೇನಿನ ಸವಿಯು ನಿನ್ನ ಮಾತು, ಹಾಲಿನ ಸುಧೆಯು ನಿನ್ನಗ ಮನಸ್ಸು, ಜೇನಿನ ಸವಿಯು ನಿನ್ನ ಮಾತು, ಪುಣ್ಯದ ಫಲವು ದೇವರ ವರವು, ಸೇವೆಯ ಭಾಗ್ಯ ನನದಾಯ್ತು, ಅಮ್ಮ 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 ನನ್ನಮ್ಮ. ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ, ತಾಯಿಯ ಮಮತೆ ಕಂಡ ದೇವನು ಅಡಗಿದ ಎಲ್ಲೋ ಮರೆಯಾಗಿ, ತಾಯಿಯ ಶಾಂತಿಗೆ ಧರಣಿಯು ನಾಚಿ ಮೌನದಿ ನಿಂತಳು ತಲೆಬಾಗಿ, ಅಮ್ಮ 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 ನನ್ನಮ್ಮ, ನಾ ಅಮ್ಮ ಎಂದಾಗ ಏನು ಸಂತೋಷವು, ನಾ ಅಮ್ಮ ಎಂದಾಗ ಏನು ಸಂತೋಷವು, ನಿನ್ನ ಕಂಡಾಗ ಮನಕೇನು ಆನಂದವು, ಅಮ್ಮ 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 ನನ್ನಮ್ಮ, ಅಮ್ಮ ನನ್ನಮ್ಮ. ಪ್ರತಿಯೊಂದು ಮಹಿಳೆಯರಲ್ಲೂ ಒಂದು ಕತೆ, ಒಂದು ವಿಷಯ, ಒಂದು ಕಲಿಯೋ ವಿಚಾರ ಬರ್ತಿದೆ ನಮ್ಗೆ. ಅಂದ್ರೆ ನಮ್ಮಲ್ಲಿ ಎಷ್ಟು ಇನ್ಸ್ಪಿರೇಷನಲ್ ಥಿಂಗ್ಸ್ ಇದೆ ಪ್ರತಿಯೊಬ್ಬರಲ್ಲೂ ಅನ್ನೋದಕ್ಕೆ ಇದಕ್ಕಿಂತ ಒಂದು ಎಕ್ಸಾಂಪಲ್ ಬೇಕಾಗಿಲ್ಲ. ಈಗ ತಾನೇ ಹೊಸ ಅಮ್ಮ ಆಗಿರೋ ಅಂತಹ ಹೇಮಾ ನಾಗರಾಜ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದಿಕ್ತೀನಿ. ನಮಸ್ಕಾರ ಹೇಮಾ, ನಿಮ್ಮ ಇಂಟ್ರೊಡಕ್ಷನ್ ಮತ್ತೆ ನಿಮ್ಮ ಪ್ರೊಫೆಷನ್ ಹಾಗೂ so another inspiration. Thanks Rama. I'm a scientist but entrepreneur as well. When I was 22 I started company custom synthesis research and development in Mysore. So adivaga ಚೆನ್ನಾಗಿ ನಡೀತಾ ಇದೆ. ಸ್ಟಾರ್ಟ್ ಮಾಡಿ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿ ಮತ್ತೆ UK ಗೆ ಬಂದೆ. UK ಗೆ ಬಂದ ಮೇಲೆ ನಂದು ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಬಂದು ಐ PhD in medicinal chemistry. ಸೊ ನನ್ನ PhD ಮೈಸೂರು ಯೂನಿವರ್ಸಿಟಿಯಲ್ಲಿ ಮಾಡಿದ್ದು. ಸೊ ಯೂನಿವರ್ಸಿಟಿಲಿ ಮಾಡ್ತಾನೆ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದೆ. ಅಲ್ಲಿ ಎಸ್ಟಾಬ್ಲಿಷ್ ಆಯ್ತು. ಅಷ್ಟರಲ್ಲಿ ನನ್ನ ಮದುವೆ ಆಯ್ತು. ಮದುವೆ ಆದ್ಮೇಲೆ UK ಗೆ ಬಂದೆ. UK ಗೆ ಬಂದು ಮತ್ತೆ ನಾನು ಪೋಸ್ಟ್ ಡಾಕ್ಟರಲ್ ಸ್ಟಡೀಸ್ ಮಾಡಿದೆ. ಕ್ವೀನ್ಸ್ ಯೂನಿವರ್ಸಿಟಿ ಸ್ಕೂಲ್ ಆಫ್ ಫಾರ್ಮಸಿಲಿ ಪೋಸ್ಟ್ ಡಾಕ್ಟರಲ್ ಸ್ಟಡೀಸ್ ಮಾಡಿದೆ. ಮತ್ತೆ ಇಲ್ಲಿಗೆ ಬಂದು ಸೆಂಟ್ ಜಾರ್ಜಸ್ ಮೆಡಿಕಲ್ ಸ್ಕೂಲ್ ಅಲ್ಲಿ ವರ್ಕ್ ಮಾಡಿದೆ. ಆಗ ನನ್ಗೆ ಇಲ್ಲಿ ಆಪರ್ಚುನಿಟೀಸ್ ಸಿಕ್ತು. ಇಲ್ಲಿ ದ ಫ್ರಾನ್ಸಿಸ್ ಕ್ರಿಕ್ ಇನ್ಸ್ಟಿಟ್ಯೂಟ್ ಅಂತ ಇಟ್ಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಯೋಮೆಡಿಕಲ್ ರಿಸರ್ಚ್ ಸೆಂಟರ್ ಇನ್ ಯುರೋಪ್. ಸೊ ಅಲ್ಲಿ ನಾವು 1100 ಸೈಂಟಿಸ್ಟ್ ಇದೀವಿ ಅಂಡ್ ವಿ ಹ್ಯಾವ್ 4 Nobel laureates.
ವೆರಿ ಫಾರ್ಚುನೇಟ್ ಟು ವರ್ಕ್ ದೇರ್ ಅನ್ನಂಗೆ. ಸೊ ಫಸ್ಟ್ ನಾನು ಐ ಸ್ಟಿಲ್ ರಿಮೆಂಬರ್ ನಾ ಇಂಟರ್ವ್ಯೂಗೆ ಹೋದಾಗ ಐ ವಾಸ್ ವೆರಿ ಶೋರ್ ದಟ್ ದೇ ಆರ್ ನಾಟ್ ಗೋಯಿಂಗ್ ಟು ಟೇಕ್ ಮಿ ಬಿಕಾಸ್ ಮೈಸೂರು ಯೂನಿವರ್ಸಿಟಿ ಹೆಸರೇ ಗೊತ್ತಿರಲ್ಲ ಯಾರಿಗೂ. ಸೊ ಅಲ್ಲಿ ಇರೋರೆಲ್ಲ ಹಾರ್ವರ್ಡ್, ಆಕ್ಸ್ಫರ್ಡ್, ಕೇಂಬ್ರಿಡ್ಜ್, ಸೊ ಅಲ್ಲಿಂದ PhD ಮಾಡಿರೋರೇ ಇರೋದು ಒಂಥರ. ನಾ ಅಲ್ಲಿ ಹೋದಾಗ ಆಕ್ಚುಲಿ ನನ್ನ ಹಸ್ಬೆಂಡ್ ಹೇಳಿದೆ, ಸಂತೋಷ್ ಪ್ಲೀಸ್ ಫೋಟೋ ತಗೋ, ನಾನ್ ಮತ್ತೆ ಎಂಟರ್ ಆಗ್ತೀನೋ ಇಲ್ವಾ, ಬೋರ್ಡ್ ಮುಂದೆ ಫೋಟೋ ತಗೋ ಪ್ಲೀಸ್, ಇವತ್ತು ಇಂಟರ್ವ್ಯೂಗ್ ಬಂದಿದ್ದೀನಿ ಅಂತ. ಅಂದ್ರೆ ಟ್ಯಾಲೆಂಟ್ ನ ಅವರು ರೆಕಗ್ನೈಸ್ ಮಾಡಿ ದೇ ಗೇವ್ ಮಿ ಪೊಸಿಷನ್. ಸೊ ಪರ್ಮನೆಂಟ್ ಸೈಂಟಿಸ್ಟ್ ಪೊಸಿಷನ್ ಕೊಟ್ರು. ಬಟ್ ವಿತಿನ್ ಎ 1 year ದೇ ಪ್ರಮೋಟೆಡ್ ಮಿ ಟು ಸೀನಿಯರ್ ಸೈಂಟಿಸ್ಟ್ ಬಿಕಾಸ್ ನನ್ಗೆ ಎಕ್ಸ್ಪೀರಿಯನ್ಸ್, ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದನ್ನ ರೆಕಗ್ನೈಸ್ ಮಾಡಿ ವಿತಿನ್ ಇಯರ್ ಪ್ರೊಬೇಷನರಿ ಪೀರಿಯಡ್ ಮುಗಿ ನಾವ್ ಐ ಎಮ್ ಎ ಸೀನಿಯರ್ ಸೈಂಟಿಸ್ಟ್. ಸೊ ಇದು ನಂದು ಜರ್ನಿ ಸೋ ಫಾರ್. ಅಂಡ್ ಈ ಕೋವಿಡ್ ಟೈಮ್ ಅಲ್ಲಿ ವೆನ್ ಇಟ್ ವಾಸ್ ಫಸ್ಟ್ ಪೀಕ್ ಇತ್ತಲ್ಲ, March, April. So at the time, because COVID-19, it was very new disease. We were trying to understand it basically. So ಆ ಟೈಮ್ ಅಲ್ಲಿ ಆಮೇಲೆ ಟೆಸ್ಟಿಂಗ್ ಕಿಟ್ಸ್ ಶಾರ್ಟೇಜ್ ಇತ್ತು. ಆ ಸಿಚುವೇಶನ್ ತುಂಬಾ ಹ್ಯಾಟಿಕ್ ಇತ್ತು, ನಿಮಗೆ ಗೊತ್ತಿರ್ಬೋದಲ್ಲ. ಟೆಸ್ಟ್ ಕಿಟ್ಸ್ ಇಲ್ಲ, ಟೆಸ್ಟ್ ಮಾಡಕ್ ಆಗ್ತಾ ಇಲ್ಲ, ಎಲ್ರು ಕೀ ವರ್ಕರ್ಸ್ ನ ಟೆಸ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಆ ಟೈಮ್ ಅಲ್ಲಿ. ಸೊ ವಾಟ್ ವಿ ಡಿಡ್ ವಾಸ್ ಲೈಕ್, ನಾವು ಲೈಕ್ ಸ್ವಲ್ಪ ಸೈಂಟಿಸ್ಟ್ ಗಳು ಲೈಕ್ ವಿತ್ ಪರ್ಮನೆಂಟ್ ಗ್ರೂಪ್ಸ್ ಇದೆ ಅಲ್ಲಿ. ಸೊ ವಾಟ್ ವಿ ಡಿಡ್ ವಾಸ್ ವಿ ಡೆವಲಪ್ ಟೆಸ್ಟ್ ಕಿಟ್ ಫ್ರೀ ಟೆಸ್ಟಿಂಗ್ ಥಿಂಗ್. ಸೊ ಅದ್ರಲ್ಲಿ ನಾನು ಮತ್ತೆ ನನ್ನ ಕಲೀಗ್ ಮ್ಯಾಗ್ನೆಟಿಕ್ ಬೀಡ್ಸ್ ಅಂತೀವಿ, ಅದನ್ನ ಡೆವಲಪ್ ಮಾಡಿದ್ವಿ. ದಟ್ ಈಸ್ ಟು ಎಕ್ಸ್ಟ್ರಾಕ್ಟ್ DNA ಫ್ರಮ್ ದ ವೈರಸ್. ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಆಮೇಲೆ ಅದು RT-PCR ಅಂತ ಏನ್ ಹೇಳ್ತಾರೆ, ಇಟ್ಸ್ ಅನ್ ಇನ್ಸ್ಟ್ರೂಮೆಂಟ್. ಸೊ ಅದಕ್ಕೆ ಎಕ್ಸ್ಟ್ರಾಕ್ಟ್ ಮಾಡಿದ್ದನ್ನ ರನ್ ಮಾಡಿದಾಗ ಇಟ್ ರೆಕಗ್ನೈಸಸ್ ದ DNA, ಅದು ಮ್ಯಾಚ್ ಆಗುತ್ತಾ ಅಂತ ಸೀಕ್ವೆನ್ಸ್ ನ ನೋಡಿ ಮಾಡುತ್ತೆ. ಸೊ ಅದನ್ನ ಕಿಟ್ ಫ್ರೀ ಆಗಿ ಮಾಡ್ಲಿಕ್ಕೆ ಡೆವಲಪ್ ಮಾಡಿದೆ ನಾನು ಮತ್ತೆ ನನ್ನ ಕಲೀಗ್ ಸೇರಿ. ಬಿಕಾಸ್ ಇನ್ ಕೇಸ್ ಆಫ್ ಟ್ರಾನ್ಸ್ಪೋರ್ಟೇಶನ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಬಿಕಾಸ್ ಆಫ್ ದಿಸ್ ಅಕಸ್ಮಾತ್ ಕಿಟ್ಸ್ ಇಲ್ಲ ಅಂದ್ರೆ, ಸೊ ವಿ ಶುಡ್ ಬಿ ಏಬಲ್ ಟು ಟೆಸ್ಟ್ ಅಂತ ಇದನ್ನ UCLH ಹಾಸ್ಪಿಟಲ್ ಕೊಲಾಬರೇಷನ್ ಅಲ್ಲಿ ಮಾಡಿದ್ವಿ. ಸೊ ದಟ್ ವಾಸ್ ರಿಯಲಿ ಕೈಂಡ್ ಆಫ್ ಸ್ಯಾಟಿಸ್ಫೈಯಿಂಗ್ ಫ್ಯಾಕ್ಟರ್ ಸೋ ಫಾರ್. ಸೊ ಫಾರ್ ದಟ್ ವಿ ಗಾಟ್ ಡೇವಿಡ್ ಕುಕ್ಸೆ ಅವಾರ್ಡ್ ಆಸ್ ವೆಲ್. ಸೊ ಐ ಹ್ಯಾವ್ ದಟ್ ಸರ್ಟಿಫಿಕೇಟ್ ಫ್ರಮ್ ಕೋವಿಡ್. ಆಮೇಲೆ ಬೇಸಿಕಲಿ ನಮ್ದು ರಿಸರ್ಚ್ ಮೋಸ್ಟ್ಲಿ ಬಿಕಾಸ್ ವಿ ಆರ್ ದ ಓನ್ಲಿ ಕೆಮಿಸ್ಟ್ರಿ ಗ್ರೂಪ್, ಮೆಡಿಸಿನಲ್ ಕೆಮಿಸ್ಟ್ರಿ. ನನ್ ವರ್ಕ್ ಏನ್ ಇನ್ವಾಲ್ವ್ ಆಗುತ್ತೆ ಅಂದ್ರೆ, ಐ ಮೇಕ್ ನ್ಯೂ ಮಾಲಿಕ್ಯೂಲ್ಸ್ ಫಾರ್ ಅದರ್ ಸೈಂಟಿಸ್ಟ್ ಟು ಸ್ಟಡಿ, ಅಥವಾ ಸಮಟೈಮ್ಸ್ ಇಟ್ ಮೇ ಬಿ ಡ್ರಗ್ ಮಾಲಿಕ್ಯೂಲ್, ಲೈಕ್ ಇನ್ ಫ್ಯೂಚರ್ ಹೋಗಿ ಡ್ರಗ್ ಮಾಲಿಕ್ಯೂಲ್ ಆಗ್ಬೋದು. ನಾವ್ ಎಲ್ಲರ ಜೊತೆನೂ ಕೊಲಾಬ್ರೇಟ್ ಆಗಿ ಮಾಡ್ತೀವಿ ಇದು. ಬಿಕಾಸ್ ಅದೇ ನಾವೇ ಮಾತ್ರ ಕೆಮಿಸ್ಟ್ ಇರೋದ್ರಿಂದ ವಿ ಹ್ಯಾವ್ 1100 ಸೈಂಟಿಸ್ಟ್, ಮೋಸ್ಟ್ಲಿ ಎಲ್ಲಾರ ಜೊತೆನೂ ಕೊಲಾಬ್ರೇಷನ್ ಇರುತ್ತೆ. ಸೊ ಅವ್ರಿಗೆ ಏನ್ ಮಾಲಿಕ್ಯೂಲ್ ಬೇಕು, ಅವ್ರದ್ದು ಏನು, ಅವ್ರ ರಿಸರ್ಚ್ ವರ್ಕ್ ಏನು ಅಂತ ಸ್ಟಡಿ ಮಾಡಿ ಅವ್ರಿಗೆ ಈ ಮಾಲಿಕ್ಯೂಲ್ ಬೇಕಾಗ್ಬೋದಾ ಹೇಗೆ ಅಂತ ಪ್ರಿಪೇರ್ ಮಾಡಿ ಕೊಡ್ತೀವಿ. ಫಾರ್ ಅದೇ COVID-19 ಪ್ರೋಟೀನ್ ಸ್ಪೈಕ್ ಆಗಿದೆ ಅವೆಲ್ಲ ಹೇಳ್ತಾ ಇರ್ತಾರಲ್ಲ, ಈಗ ವೇರಿಯಂಟ್ ಸ್ಪೈಕ್ ಆಗಿದೆ ಹಾಗೆ ಹೇಗೆ ಅಂತ. ಸೊ ಆ ಸೀಕ್ವೆನ್ಸ್ ನಾವು ಲ್ಯಾಬ್ ಅಲ್ಲಿ ಸಿಂಥಸೈಸ್ ಮಾಡ್ತೀವಿ. ಸೊ ಸಿಂಥಸೈಸ್ ಮಾಡಿ ಮತ್ತೆ ಸ್ಟಡೀಸ್ ಮಾಡ್ತಾರೆ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ, ಯಾವ್ದಕ್ಕೆ ಏನ್ ನಾವು ವೇರಿಯೇಷನ್ ಮಾಡಿದ್ರೆ ಇಟ್ ಕ್ಯಾನ್ ಎಂಟರ್ ದ ಬಾಡಿ, ಇಟ್ ಕ್ಯಾನ್ ಎಂಟರ್ ದ ವೈರಸ್, ಹೌ ಇಟ್ ಕ್ಯಾನ್ ಸ್ಟಾಪ್ ಅಂತೆಲ್ಲ ಬೇಸಿಕ್ ಸ್ಟಡೀಸ್ ನ ಮಾಡೋದು. ಆ ತರ ಬೇಸಿಕ್ ಸ್ಟಡೀಸ್ ಕ್ಯಾನ್ಸರ್ ಇದ್ರ ಮೇಲೆ ಎಲ್ಲಾದ್ರ ಮೇಲೂ ಮಾಡ್ತಾರೆ. ಸೊ ಫಾರ್ ಇವಾಗ ನಾವು ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಕೋವಿಡ್ ಮೇಲೆ ತುಂಬಾ ವರ್ಕ್ ಮಾಡ್ತಿದೀವಿ. ಬಟ್ ಈಗ ನಾನು ಮೆಟರ್ನಿಟಿ ಲೀವ್ ಅಲ್ಲಿ ಇರೋದ್ರಿಂದ ಮನೆಯಲ್ಲಿ ಇದ್ದೇನೆ. ಸೊ ಅವೇ ಫ್ರಮ್ ಆಲ್ ದೋಸ್ ಥಿಂಗ್ಸ್, ಜಸ್ಟ್ ಓದ್ತಾ ಇದ್ದೀನಿ ಅಷ್ಟೇ. This is my journey so far. Congratulations. Thank you, Rama. Actually, to know your work, I'm very proud to invite you here. International Women's Day ಗೆ special thanks for coming for this program. ನಮ್ಮ ಮಹಿಳೆಯರು ಅನ್ನೋದಕ್ಕೆ ಒಳ್ಳೆ ಎಕ್ಸಾಂಪಲ್ ಬೇಕಾಗಿಲ್ಲ ಅಂತ ಅನ್ಕೋತೀನಿ. ಎಷ್ಟು ವೆರೈಟಿ ಮಹಿಳೆಯರನ್ನ ನೋಡ್ತಾ ಇದ್ದೀನಿ, ಸೈಂಟಿಸ್ಟ್ ಇಂದ ಹಿಡಿದು ಡಾಕ್ಟರ್ಸ್ ಇಂದ ಹಿಡಿದು ಅಂಡ್ ಸೋಷಿಯಲ್ ಸರ್ವಿಸ್. ಐ ಮೀನ್ ಡಾಕ್ಟರ್ ಪ್ರೊಫೆಷನ್ ಆದ್ಮೇಲೆ ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದಾರೆ, ಮತ್ತೆ IT ಪೀಪಲ್ ಇದ್ದಾರೆ. ಇಟ್ ಈಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಟು ಬಿ ವುಮೆನ್ ಅಂಡ್ ಟಾಕಿಂಗ್ ಟು ಆಲ್ ವುಮೆನ್ಸ್. ಆಕ್ಚುಲಿ ನಾನು ಮೇಘ್ನಾ ಬಗ್ಗೆ ನಾನೇ ಒಂಚೂರು ಹೇಳೋದಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಾನು 20 ವರ್ಷದಿಂದ ಈ ಒಂದು UK ನಲ್ಲಿ ಇದ್ರು ಎಲ್ಲಾ ಕನ್ನಡ ಫಂಕ್ಷನ್ಗೂ ಹೋದ್, ಎಲ್ಲೂ ಮೆಂಬರ್ ಆಗಿರ್ಲಿಲ್ಲ. ನಾನು ಬಹಳ ಸ್ಟೇಜ್ ವ್ಯಕ್ತಿ, ಅಂದ್ರೆ ಎಲ್ಲಾ ಕಡೆ ಭಾಷಣ ಅದೆಲ್ಲ ಮಾಡ್ತಾ ಇದ್ದಿದ್ದು, ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಂತಹ ವ್ಯಕ್ತಿ. ನಾನು ಈ ಕಂಟ್ರಿಗೆ ಬಂದಾಗ ಅದ್ ಯಾಕೋ ನಂಗೆ ಆ ಇನ್ಸ್ಪಿರೇಷನೇ ಬರ್ಲಿಲ್ಲ. ನಾನು ಬಹಳ ಹಿಂದೆನೆ ಇರ್ತಿದ್ದೆ, ಎಲ್ಲಾ ಕಡೆ ಹೋಗಿ ನೋಡ್ಕೊಂಡ್ ಬರ್ತಿದ್ದೆ, ಯಾವತ್ತೂ ಮಿಸ್ ಮಾಡ್ಕೊಂಡ್
ಬರ್ತಿದ್ದು ಬಹಳ ಕಡಿಮೆ. ಅಂಥದ್ರಲ್ಲಿ ಮೇಘ್ನಾನ ನಾನು ಫಸ್ಟ್ ಟೈಮ್ ಅವ್ರ ಮನೆಯಲ್ಲಿ ಟೀ ಕರೆದು, ಐ ಥಿಂಕ್ 50ಗಿಂತ ಜಾಸ್ತಿ ಜನ ಇದ್ರು ಅನ್ಸುತ್ತೆ. 2-3 ಬ್ಯಾಚ್ ಅಲ್ಲಿ ಸುತ್ತಮುತ್ತ ಇರೋ ಎಲ್ಲಾ ಹೆಣ್ಮಕ್ಳನ್ನು ಸುಮ್ಮನೆ ಕರೆದು ಕಾಫಿ ತಿಂಡಿ ಕೊಟ್ಟು ಮಾತಾಡಿ ಅಂತ ಬಿಟ್ಟಿದ್ಲು. ಅಂದ್ರೆ ನಿಮ್ಮ ಫ್ರೆಂಡ್ಸ್ ನ ನೀವೇ ಹುಡ್ಕೊಳ್ಳಿ ಅಂತ. ಸ್ಪೆಷಲ್ ನೇಚರ್ ವುಮೆನ್, ಐ ವಾಂಟೆಡ್ ಟು ಕಾಲ್ ಫಾರ್ ದಿಸ್ ವುಮೆನ್ಸ್ ಡೇ ಬಿಕಾಸ್ ಆಫ್ ದಟ್ ಹರ್ ನೇಚರ್. ಯಾಕೆಂದ್ರೆ ಐ ಹ್ಯಾವ್ ನಾಟ್ ಸೀನ್ ಎನಿ ಬಡಿ ಇನ್ ಮೈ ಸರ್ಕಲ್. ಯಾಕೆಂದ್ರೆ ಒಂದು ಆ ತರಹ ಒಂದು ಮಾಡೋದು ಇಟ್ ಈಸ್ ವೆರಿ ರೇರ್ಲಿ. ಅಂಡ್ ಮೇಘ್ನಾನ್ ಮೀಟ್ ಮಾಡಿದಾಗ ಐ ಲಿಟ್ರಲಿ ಥಾಟ್ ಐ ವಾಂಟ್ ಟು ಜಾಯಿನ್ ಹರ್ ಕನ್ನಡ ಗ್ರೂಪ್. ಅಂದ್ರೆ ಅವಳು ಕರ್ನಾಟಕ ಲೇಡೀಸ್ ಅಂತ ಒಂದ್ ಸಣ್ಣ ಗ್ರೂಪ್ ಇಟ್ಕೊಂಡಿದ್ದಾರೆ. ಎಲ್ಲ ನಮ್ ತರದವ್ರೆ ಚಿಕ್ಕವರು ಒಂದು 100-150 ಫ್ಯಾಮಿಲಿ ಇದೀವಿ. ಅಂಡ್ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಪ್ರತಿಯೊಬ್ಬರದ್ದು ಹೆಸರು, ಡೇಟ್ ಆಫ್ ಬರ್ತ್ ಎಲ್ಲ ಸಹ ನೆನ್ಪಿಟ್ಕೊಂಡಿರ್ತಾರೆ ಮೇಘ್ನಾ. ಅಂಡ್ ಶಿ ಇಸ್ ವೆರಿ ಇನ್ಸ್ಪಿರೇಷನಲ್. ಅದಕ್ಕೆ ಯಾವ ಅವಾರ್ಡು ಕೊಡಲ್ಲ, ಎಷ್ಟು ರೆಕಗ್ನೈಸ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ಎಲ್ಲರ ಮನಸ್ಸಲ್ಲೂ ಮೇಘ್ನಾ ಅಂದ್ರೆ ಒಂದು ಗೌರವ ಇದೆ. ಆ ತರಹ ಒಂದು 150 ಹೆಣ್ಮಕ್ಳ ಜೊತೆ ಗೌರವ ಪಡೆಯೋದು ಇಟ್ ಈಸ್ ನಾಟ್ ಈಸಿ. ಮೇಘ್ನಾ, ನಿನ್ನ ಪ್ರೊಫೆಷನ್ ಬಗ್ಗೆ, ನಿನ್ನ ಆಸ್ಪಿರೇಷನ್ ಬಗ್ಗೆ, ನಿನ್ ಲೈಫ್ ಬಗ್ಗೆ ಈಗ ನೀನ್ ಮಾತಾಡು. ಲವಿಂಗ್ ಯು ಸೋ ಮಚ್ ರಮಾ. ತುಂಬಾ ಜನರಸ್ ಅದು ಆಸ್ ಆಲ್ವೇಸ್. ಯಾರ್ದೇ ಕಾಂಪ್ಲಿಮೆಂಟ್ಸ್ ಬಂದ್ರೆ ಗ್ರೇಟ್ಫುಲಿ ಎಕ್ಸೆಪ್ಟ್ ಮಾಡಿ ಹೇಳಿ. ಸೊ ನಿಮ್ಮ ಕಾಂಪ್ಲಿಮೆಂಟ್ಸ್ ಐಮ್ ರಿಯಲಿ ಸೋ ಹಂಬಲ್ಡ್ ಬೈ ದಟ್. ಥ್ಯಾಂಕ್ ಯು ಸೋ ಮಚ್. BHF ರೇಡಿಯೋ ತಂಡದವರಿಗೆ ಹಾಗೂ ಇವತ್ತಿನ ಅತಿಥಿಗಳಿಗೆ ಮತ್ತೆ BHF ಕೇಳೋರಿಗೆ ನನ್ನ ನಮಸ್ಕಾರಗಳು. ಈ ವುಮೆನ್ಸ್ ಡೇ ಸೆಲೆಬ್ರೇಷನ್ ಅಲ್ಲಿ ಎಂತ ಸೂಪರ್ ಅಚೀವರ್ಸ್, ಮಲ್ಟಿ ರೋಲ್ ವಂಡರ್ಸ್ ಮಧ್ಯದಲ್ಲಿ ಕರೆದು ನಂಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಸುಮಾರು 11 ವರ್ಷದಿಂದ ನಾವು UK ಲಿದ್ದೇವೆ. ಓದಿದ್ದು ಬೆಳೆದಿದ್ದು ಬೆಲ್ಗಾಮಿಲಿ. ಹ್ಯಾರೋಗ್ ಬಂದ ಮೇಲೆ ನಾನು ಅಬೌಟ್ 8 years ಮನೇಲೇ ಇದ್ದು ನನ್ನ ಮಗನೊಟ್ಟಿಗೆ ಫುಲ್ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಆಯ್ಕೆ ಮಾಡಿದೆ. ಅದ್ರ ಒಟ್ಟಿಗೆ ನಾನು ಕೆಲವು ಸಂಸ್ಥೆಗಳಾಗ್ಲಿ, ದೇವಸ್ಥಾನ ಮತ್ತೆ ಶಾಲೆಯಲ್ಲಿ, ಸಮುದಾಯದಲ್ಲಿ ಎಲ್ಲ ಹೋಗಿ ಸಣ್ಣ ಸ್ವಯಂ ಸೇವಕಾಗಿ ನಂದು ಸೇವೆಯನ್ನು ಸಲ್ಲಿಸ್ತಿದ್ದೆ. ಮೈಂಡ್ಫುಲ್ನೆಸ್ ಸೆಷನ್ಸ್, ವಾಟ್ಸ್ಆಪ್ ಮಾಡರೇಟರ್, ಈ ಕರುನಾಡ ಗ್ರೂಪ್ ಹೇಳಿದಲ್ವಾ, ಅದು ಸುಮ್ನೆ ಮಾಡರೇಟರ್ ಆಗಿ ಸಣ್ಣ ಇವೆಂಟ್ಸ್ ಆರ್ಗನೈಸ್ ಮಾಡ್ಲಿಕ್ಕೆ ಅದರಷ್ಟು ಖುಷಿ ನಂಗೆ ವೆರಿ ಫುಲ್ಫಿಲ್ಲಿಂಗ್. ಅದು 2.5 ವರ್ಷದಿಂದ ನನ್ನ ಗುರುಗಳು ಮಹಾತ್ರಿಯರ ಅವರ ಆಶೀರ್ವಾದದಿಂದ ಮತ್ತೆ ಮನೆಯವರ ಎಲ್ಲರ ಸಹಕಾರದಿಂದ ಉದ್ಯಮಿ ಆಗಿದ್ದೇನೆ. ಇಟ್ಸ್ ಥ್ರೂ ಆಂಟ್ರಪ್ರಿನರ್ಶಿಪ್ that you can support education ಮತ್ತೆ ಎಂಪ್ಲಾಯ್ಮೆಂಟ್ ಯಾವುದೇ ಕಂಟ್ರಿಲಿ ಹೆಚ್ಚು ಮಾಡ್ಬೋದು ಹೇಳಿ. ಸೊ ಅದೊಂದು ಥಾಟ್ ಇಟ್ಕೊಂಡು ಝುಹಾನ್ ಅಂತ ಒಂದು ಇನಿಷಿಯೇಟಿವ್ ಶುರು ಮಾಡಿದ್ದೇವೆ. ನಮ್ ಕಸಿನ್ ಮತ್ತೆ ನಾನು ಇಂಡಿಯಾದ ಬೇರೆ ರಾಜ್ಯಗಳಿಂದ ಕರಕುಶಲಗಳನ್ನು ಇಲ್ಲಿ UK ಅಲ್ಲಿ ತಂದು ಮಾರ್ತಾ ಇದ್ದೇವೆ. ಚಿತ್ರಕಲೆ, ಕಲಾಕೃತಿ, ಕಸೂತಿ ಅಂದ್ರೆ ಎಂಬ್ರಾಯ್ಡರ್ಡ್ ವರ್ಕ್ ಫ್ರಮ್ ಕರ್ನಾಟಕ ಆಗ್ಲಿ, ಕಾಶ್ಮೀರ್, ಕೋಲ್ಕತ್ತಾ, ಬೇರೆ ಜಾಗದಿಂದ ತರಿಸಿ ಇಲ್ಲಿಯ ಆರ್ಟ್ ಅಂಡ್ ಕ್ರಾಫ್ಟ್ ಮಾರ್ಕೆಟ್ಸ್ ಹೋಗಿ ಅದನ್ನ ಪ್ರದರ್ಶನ ಮಾಡ್ತಾ ಇದ್ದೇವೆ. ಫೋಕ್ ಮತ್ತೆ ಟ್ರೆಡಿಷನಲ್ ಪೇಂಟಿಂಗ್ಸ್ ಸಹ ಇರ್ಬೋದು. ಮಧುಬನಿ ಆಗ್ಲಿ, ಒರಿಸ್ಸಾದಿಂದ ಪಟ್ಟಚಿತ್ರ, ಟ್ರೈಬಲ್ ಆರ್ಟ್ ಫಾರ್ಮ್ಸ್, ಗೋಂದ್ ಹೇಳಿ ಬರ್ತದ ಮಧ್ಯಪ್ರದೇಶದಿಂದ, ಬರ್ಲಿ, ಸೌರ ಅಂತದೆಲ್ಲ ನಮ್ ಕಲೆಕ್ಷನ್ ಇದೆ. ಮತ್ತೆ ಕೈಯಲ್ಲಿ ನೇಯ್ಗೆ ಹಾಕಿರುವಂತ ಈ ನ್ಯಾಚುರಲಿ ಡೈಡ್ ರಗ್ಸ್ ಏನ್ ಹೇಳ್ತೇವೆ, ದರೀಸ್ ಅಥವಾ ಜಮ್ಖಾನ ಏನ್ ಹೇಳ್ತೇವೆ, ಅದು ಎಲ್ಲ ಸಿಕ್ಕಾಪಡೆ ಎಲಾಬ್ರೇಟ್ ಕೆಲಸ ಆಗಿರುವಂತದ್ದು, ಸಿಕ್ಕಾಪಡೆ ಫಿಸಿಕಲಿ ಲೇಬೋರಿಯಸ್ ವರ್ಕ್ ಇರುವಂತ ರಗ್ಸ್ ಅನ್ನ ಇಟ್ಟಿದ್ದೇವೆ. ಇವತ್ತು ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಅದೆಲ್ಲ ಇವತ್ತಿನ ನಮ್ಮ ಟಾಪಿಕ್ ರಿಲೇಟೆಡ್. ಹೇಗಂದ್ರೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿರುವ ಕೆಲವು ಕುಶಕರ್ಮಿಗಳಿಗೊರೊಟ್ಟಿಗೆ ನಾವು ಮುಕ್ತ ವ್ಯಾಪಾರ ಮಾಡ್ತಾ ಇದ್ದೇವೆ. ವಿ ಆರ್ ಇನ್ವಾಲ್ವ್ಡ್ ಇನ್ ಫ್ರೀ ಟ್ರೇಡ್ ವಿತ್ ದಿ ಆರ್ಟಿಸನ್ಸ್ ದೆಮ್ಸೆಲ್ಸ್. ಮತ್ತೆ ಈ ಆರ್ಟಿಸನ್ಸ್ ಒಟ್ಟಿಗೆ ಕೆಲಸ ಮಾಡೋರು ಎಲ್ಲ ಹೆಚ್ಚಿನವರು ಹೆಂಗಸರು. ಮಹಿಳೆ ಸಬಲೀಕರಣ, ಈ ವುಮೆನ್ ಎಂಪವರ್ಮೆಂಟ್ ಗ್ರೂಪ್ಸ್ ಇಲ್ಲೆಲ್ಲ ಮಾಡುವಂತವ್ರು, ಅವರೊಟ್ಟಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ. ಪಾಪ ಅವರಿಗೆಲ್ಲ ಅತ್ಯಾಚಾರದ ವಿಕ್ಟಿಮ್ಸ್, HIV ಆದವರು, ಮತ್ತೆ ವಿಧವೆಯರು, ಕುಡುಕರ ಸಹವಾಸ ಅಂತವ್ರೆಲ್ಲ ಅವರ ಕಷ್ಟವನ್ನು ಹಿಂದೆ ಬಿಟ್ಟು ಇಂಥ ಚಂದ ಸೃಜನಾತ್ಮಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ದೇ ಆರ್ ದ ರಿಯಲ್ ರೋಲ್ ಮಾಡೆಲ್ಸ್. ನನ್ನ ಪ್ರಕಾರ ದೇ ಆರ್ ದ ರಿಯಲ್ ಸ್ಟಾರ್ಸ್. ಅವರು ಡ್ರಿವನ್ ಎಂತ ಅಂದ್ರೆ ದ ಸೆಲೆಬ್ರಿಟೀಸ್ ಆಫ್ ದ ಫ್ಯಾಷನ್ ಇಂಡಸ್ಟ್ರಿ, ದ ಡಿಸೈನ್ ಇಂಡಸ್ಟ್ರಿ ದಟ್ ವಿ ಆರ್ ಸಪೋರ್ಟಿಂಗ್. ಅವರು ರಿಯಲ್ ಹೀರೋಸ್ ಅದ್ರಿದು. ಸ್ಪಿರಿಟ್ ಅನ್ನ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರೊಟ್ಟಿಗೆ. ಇವ್ರದ್ದೆಲ್ಲ ಕೆಲಸವನ್ನ ನಾನು ಕ್ರಿಸ್ಮಸ್ ಮಾರ್ಕೆಟ್ಸ್, ವಿಂಚೆಸ್ಟರ್ ಆಗ್ಲಿ, ಸಾಲ್ಸ್ಬರಿ ಆಗ್ಲಿ, ಟೂರಿಸ್ಟ್ ಕೆಲವು ಮಾರ್ಕೆಟ್ ಪ್ಲೇಸಸ್, ಕ್ಯಾಮ್ಡನ್ ಟೌನ್, ಆಕ್ಸ್ಫರ್ಡ್, ಮತ್ತೆ ಬೇರೆ ಸಮುದಾಯ ಹಬ್ಬಗಳಲ್ಲಿ ಹೋಗಿ ನಾವು ಸ್ಟಾಲ್ ಹಾಕ್ತೇವೆ.
ಕನ್ನಡ ಬಳಗ ಮತ್ತೆ KUK ಯಾರು ಕುವೆಂಪು ಕನ್ನಡದವರು ನಮ್ಗೆ ಮಸ್ತ್ ಪ್ರೋತ್ಸಾಹ ಮಾಡಿದ್ದಾರೆ. ಏನಿದ್ಲೆಲ್ಲ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಜನ ಬಂದಾಗ ನಮ್ ಸ್ಟಾಲ್ ನೋಡಿ ಭಾರಿ ಖುಷಿ ಪಡ್ತಾರೆ. ದೇ ಲವ್ ದ ಕಲರ್ಸ್, ದೇ ಲವ್ ದ ವೈಬ್ರೆನ್ಸಿ. ನಮ್ ಕೆಲಸ ಎಲ್ಲ ಅವರಿಗೆ ದೇ ಫೈಂಡ್ ಇಟ್ ವೆರಿ ಇಂಟ್ರಿಕೇಟ್, ವೆರಿ ಮೆಡಿಟೇಟಿವ್. ಹಸ್ಬೆಂಡ್ ನನ್ ಮಗನು ಜಾಯ್ನ್ ಆಗ್ತಾರೆ ಸ್ಟಾಲ್ಗೆ. ಅವಾಗ ನಮ್ಮೊಟ್ಟಿಗೆ ಕೂತ್ ಎಲ್ಲ ಕತೆ ಕೇಳಿ, ದಶಾವತಾರ ಆಗ್ಲಿ, ಕೃಷ್ಣಾವತಾರ ಆಗ್ಲಿ, ರಾಮ ಬುದ್ಧ ಎಲ್ಲರ ಬಗ್ಗೆ ಕೇಳಿ ನಮ್ಮ ಹತ್ರಿಂದ ಅವರು ಖರೀದಿ ಮಾಡ್ತಾರೆ. ಎಲ್ಲ ನಂಗೀಗ ತುಂಬಾ ಜಾಗಲ್ ಹೋಗಿ ಅವಕಾಶ ಸಿಗ್ತಾ ಉಂಟು ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ. ಮತ್ತೆ ಆ ಎಕ್ಸ್ಪೀರಿಯನ್ಸ್, ಅನುಭವ ನಂಗೆ ತುಂಬಾನೇ ಫುಲ್ಫಿಲ್ಲಿಂಗ್, ತುಂಬಾನೇ ರಿವಾರ್ಡಿಂಗ್ ಇದೆ ಅಂತ ಹೇಳ್ಬೋದು. ಸೊ ಇವತ್ತು ಶೇರ್ ಮಾಡ್ಲಿಕ್ಕೆ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತೊಮ್ಮೆ BHF ತಂಡದವರಿಗೆ ನನ್ನ ಹಾರ್ಟ್ ಫೆಲ್ಟ್ ಧನ್ಯವಾದಗಳು ಮತ್ತೆ ಬೆಸ್ಟ್ ವಿಶಸ್. ಆಲ್ ಐ ವಿಶ್ ಇಸ್ ಫಾರ್ ಮೋಸ್ಟ್ ಅಂಡ್ ಮೋರ್ ಪವರ್. ಎಲ್ಲ ಹೆಂಗಸರಿಗೂ ಮತ್ತೆ ಎಲ್ಲ ಫ್ಯಾಮಿಲೀಸ್ಗೂ ಅಂತ ಸಪೋರ್ಟ್ ಮಾಡೋದಕ್ಕೆ, ರೆಸ್ಪೆಕ್ಟ್ ಮಾಡೋದಕ್ಕೆ ಮೈ ಬೆಸ್ಟ್ ವಿಶಸ್ ಟು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಘನಾ. ಬಿಸ್ನೆಸ್ ಬಗ್ಗೆ ಬಹಳ ಸ್ಮಾಲ್ ಥಿಂಗ್ ನೋಡಿದ್ದೆ ನಾನು, ನೀವು ಇಷ್ಟೊಂದು ಕೆಲಸ ಮಾಡ್ತೀರಾ ಅಂತ ನನಗೆ ಗೊತ್ತಿರ್ಲಿಲ್ಲ. ಇಟ್ಸ್ ವೆರಿ ನೈಸ್ ಟು ನೋ ಅಬೌಟ್ ದಿಸ್. ಮಹಿಳೆಯರು ಮಾಡಿರುವಂತಹ ಈ ಕರಕುಶಲ ಬಹಳ ಬೆಲೆ ಇದೆ ಅದಕ್ಕೆ. ಅಂದ್ರೆ ಅದರಲ್ಲಿ ಒಂದು ಪ್ರೀತಿ, ಒಂದು ವಿಶ್ವಾಸ ಮತ್ತೆ ಕಲೆ ಬಗ್ಗೆ ಆಸಕ್ತಿ ತುಂಬಿರುವಂತಹ ಆರ್ಟ್ ವರ್ಕ್. ಅದಕ್ಕೆ ನೀವು ಇಷ್ಟೊಂದು ಸನ್ಮಾನ ಕೊಟ್ಟು ಇಲ್ಲಿ ತನಕ ತಗೊಂಡ್ಬಂದು, ಇಟ್ಸ್ ಎ ವೆರಿ ವೆರಿ ಇನ್ಸ್ಪಿರೇಷನಲ್ ಫಾರ್ ದ ಇಂಡಿಯಾಗೂ ಸಹ. ಆಕ್ಚುಲಿ ಈ ತರ ಮಾಡೋದು ನಾವೆಲ್ಲ ನೋಡ್ತೀವಿ, ಇಷ್ಟಪಡ್ತೀವಿ, ಮಿಸ್ಸು ಮಾಡ್ಕೋತೀವಿ. ಈ ಕಂಟ್ರಿನ ಅಂತೂ ಬಹಳ ಥಿಂಗ್ಸ್ ನ ಮಿಸ್ ಮಾಡ್ಕೋತೀವಿ. ಅಂತದ್ರಲ್ಲಿ ನೀವು ಅದನ್ನ ತಗೊಂಡ್ಬಂದು ಇಲ್ಲಿವರೆಗೂ ಹಂಚ್ತಾ ಇದ್ದೀರಾ ಅಂದ್ರೆ ಇಟ್ಸ್ ಜಸ್ಟ್ ನಾಟ್ ಬಿಸ್ನೆಸ್, ಇಟ್ ಈಸ್ ಯು ಆರ್ ಡೂಯಿಂಗ್ ಎ ಸರ್ವಿಸ್ ಟು ಆರ್ಟ್. ಹೌದು, ಮೋಸ್ಟ್ಲಿ ಸೋಶಿಯೋ ಎಕನಾಮಿಕ್ ಕಾಸ್ ಹೇಳಿ ಮಾತ್ರ ಅದು ಅನುಭವ ಏನ್ ಬರ್ತದಲ್ಲ ನಮ್ ಬಗ್ಗೆ ಮಾತಾಡ್ಲಿಕ್ಕೆ, ಎಷ್ಟೆಲ್ಲ ಜನ ಕೇಳ್ತಾರ ಅದ್ರ ಬಗ್ಗೆ, ಅದನ್ನ ಅಪ್ರಿಶಿಯೇಟ್ ಮಾಡುವಾಗ ಆ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ವೆರಿ ಎನ್ರಿಚಿಂಗ್, ಕ್ಲೈಂಟ್ಗಾಗ್ಲಿ ನಮ್ಗೆ ಆಗ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್ ರಮಾ. ಯು ಆರ್ ವೆರಿ ಇನ್ಸ್ಪಿರೇಷನಲ್ ಫಾರ್ ದಿಸ್ ಸ್ಪೆಷಲ್ ಪ್ರೋಗ್ರಾಮ್. ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ, ಯಾರಿಗೆಲ್ಲಿ ಅಲ್ಲ ನೀನು ಅಡಿಯಾಳು, ಬೇಕು ತಾನೆ ನಿನಗೂ ಒಂದು ಸಮಬಾಳು. ತಾಯಿ ನೀನು, ತಂಗಿ ನೀನು, ಅಕ್ಕ ನೀನು, ಪತ್ನಿ ಪುತ್ರಿ ಗೆಳತಿ ಎಲ್ಲ ನೀನು, ಸೃಷ್ಟಿ ವೃಷ್ಟಿ ಸಮಷ್ಟಿಯು ನೀನು. ಕರ್ಮಣಿ ಕರ್ಮಣಿ ಬಾ ತರುಣಿ ಬಾ, ಸ್ವಾಭಿಮಾನಿ ಬಾ, ಬಾ ಗೃಹಿಣಿ ಬಾ, ಸ್ವಾವಲಂಬಿ ಬಾ. ಹೆಣ್ಣು ಕಲಿತರೆ ಶಾಲೆ ತೆರೆಯಿತು, ಹೆಣ್ಣು ಬೆಳೆದರೆ ಮನೆಯ ಬೆಳಗಿತು, ಹೆಣ್ಣು ದುಡಿದರೆ ಕಷ್ಟ ಕಳೆಯಿತು, ಹೆಣ್ಣು ಬರೆದರೆ ಇತಿಹಾಸವಾಯಿತು. ಅಸಹಾಯಕಳಲ್ಲ ನೀನು, ಅಸಾಮಾನ್ಯಳು ತಿಳಿದಿಲ್ಲವೇನು, ಅವಲಂಬಿಗಳಲ್ಲ ನೀನು, ಅನುಮಾನವೇ ಬೇಡ ಇನ್ನು, ಕೋರಬೇಡ ಕೊರಗಬೇಡ, ಮರೆಯಬೇಡ ಹೊರಗಬೇಡ. ನಿನಗಾಗಿದೆ ಕರ್ಮಣಿ, ಪ್ರತಿ ಹೆಣ್ಣಿನ ಪ್ರತಿಧ್ವನಿ. ಕರ್ಮಣಿ ಕರ್ಮಣಿ, ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ. ಹೆಣ್ಣು ಮಕ್ಕಳ ಪೋಷಿಸಲು ರಕ್ಷಿಸಲು ಗಮ.
ದುಡಿದು ಅಂಜಬೇಡ ಗಿಂಜಬೇಡ ಕುಗ್ಗಬೇಡ ಜಗ್ಗಬೇಡ ನಿನಗಿರುವುದು ಕರ್ಮಣಿ ಸ್ತ್ರೀ ಕುಲದ ಸಿರಿಧನಿ ಕರ್ಮಣಿ ಕರ್ಮಣಿ. ಇದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹೆಣ್ಣು ಮಕ್ಕಳ ಪೋಷಿಸಲು ರಕ್ಷಿಸಲು ಗಮ. ಈ BHF ಪ್ರೋಗ್ರಾಮ್ಗೆ ಇನ್ಸ್ಪಿರೇಷನ್ ಆಗಿ ಶಾಂತ ಗಿಣಿಮಾವು ಇಂಟ್ರೊಡ್ಯೂಸ್ ಮಾಡಕ್ಕೆ ಇಷ್ಟಪಡ್ತೀನಿ. ಇವತ್ತು ನಾವಿಷ್ಟೆಲ್ಲ ಕೂತ್ಕೊಂಡು ಮಾತಾಡೋದಿಕ್ಕೆ ಅವಕಾಶ ಶಾಂತ ಆಂಟಿಯಿಂದನೇ ಸಿಕ್ಕಿರೋದು. ಯಾಕೆಂದ್ರೆ ಈ ಪ್ರೋಗ್ರಾಮ್ನ ಅವರೇ ತಗೊಂಡ್ ಬಂದಿದ್ದು. ನಮ್ಮಲ್ಲಿ ಎಲ್ಲಾ ಒಂದ್ 4-5 ಮಣಿಗಳಿದ್ರು ಆ ದಾರವಾಗಿ ತಾವು ಒಳಗಡೆ ಸೇರ್ಕೊಂಡು ಎಲ್ಲರನ್ನು ಸೇರಿಸಿ ನಿಲ್ಸಿರೋದು ಶಾಂತ ಆಂಟಿ. ಶಾಂತ ಆಂಟಿ, ಇವಾಗ ನೀವು ಸ್ಪೆಷಲ್ ಆಗಿ ಆಸ್ ಎ ವುಮೆನ್ಸ್ ಸ್ಪೆಷಲ್ ಡೇ ನಲ್ಲಿ ನಿಮ್ ಬಗ್ಗೆ ಏನಾದ್ರು ಹೇಳಿ. ನಾನು ಇಲ್ಲಿ UK ಬರೋ ಮುಂಚೆ ಐ ವಾಸ್ ಅ ಟೀಚರ್ ಬ್ಯಾಕ್ ಇನ್ ಇಂಡಿಯಾ. 1979 ನಾಗ ಬಂದೆ ಇಲ್ಲಿ ನಾನು. ನನ್ಗೆ ಅವಾಗ ಎಲ್ಲಿ ಜಾಬ್ ಸಿಗ್ತಿದ್ದ ಇಲ್ಲ, ಯಾಕಂದ್ರೆ ಇಲ್ಲೇ ದೇ ಡಿಂಟ್ ರೆಕಗ್ನೈಸ್ ಮೈ ಡಿಗ್ರಿ. BSc ಆಗಿದೆ ನಂದು ಅಂಡ್ 4 years ಟೀಚಿಂಗ್ ಟ್ರೈನಿಂಗ್ ಆಗಿತ್ತು ಬ್ಯಾಕ್ ಇನ್ ಇಂಡಿಯಾ. ರೇಸಿಸಮ್ ಇತ್ತು ಅಂಡ್ ಐ ವಾಸ್ ನಾಟ್ ಗೆಟಿಂಗ್ ಎನಿ ಜಾಬ್ಸ್. ಕೊನೆಗ ಐ ಥಾಟ್ ಆಫ್ ಓಪನಿಂಗ್ ಮೈ ಓನ್ ಏಜೆನ್ಸಿ. ಅಷ್ಟರೊಳಗೆ ನನ್ನ ಸೆಕೆಂಡ್ ಡಾಟರ್ ಹುಟ್ಟಿದ್ಲು. ಹಂಗಾಗಿ ಸ್ವಲ್ಪ ವೇಟ್ ಮಾಡಿದ್ದೆ ಅವಳು ದೊಡ್ಡವಳಾಗೋಮಟ. ದೆನ್ ಇನ್ 1986 ನಲ್ಲಿ ಐ ಸ್ಟಾರ್ಟೆಡ್ ಮೈ ಓನ್ ಬಿಸ್ನೆಸ್. ಡಾಕ್ಟರ್ ಗಿಣಿಮಾ ಅವ್ರು ಹೆಲ್ಪ್ ಮಾಡಿದ್ದಾರೆ ಸ್ವಲ್ಪ. ಅದು 86 ನಲ್ಲಿ ಫ್ರಮ್ ಸ್ಕ್ರಾಚ್, ಓನ್ಲಿ ಫ್ರಮ್ 8 ಡಾಕ್ಟರ್ಸ್. ನನ್ನ ಜೊತೆ ಬರೀ 8 ಡಾಕ್ಟರ್ಸ್ ರಿಜಿಸ್ಟರ್ ಆಗಿದ್ರು. 2016 ನಾಗ ನಾ ಕ್ಲೋಸ್ ಮಾಡಿದೆ. ನನ್ನ ದೊಡ್ಡ ಮಗಳು ಶಿ ಗಾಟ್ ಬಿಸಿ ವಿತ್ ಹುಡುಗರು ಕೂಡ. ನನ್ನ 2ನೇ ಮಗಳು ಮದ್ವೆ ಆಗಿ ಝಾಂಬಿಯಾಗ ಹೋದ್ಲು. ಆಮೇಲೆ 1999 ನಾಗ ಆಸ್ ಐ ವಾಸ್ ಡೂಯಿಂಗ್ ದಿಸ್ ಏಜೆನ್ಸಿ ಬಿಸ್ನೆಸ್, ರೆಸ್ಟೋರೆಂಟ್ ಓಪನ್ ಮಾಡಿದ್ವಿ ನಾವು, ನಾನು ನಮ್ಮ ಮನೆಯವರಿಬ್ರು ಸೇರಿ. ಪ್ಯೂರ್ ಸೌತ್ ಇಂಡಿಯನ್ ರೆಸ್ಟೋರೆಂಟ್, ಅದು ವೆಜಿಟೇರಿಯನ್, ಅಂಡ್ ದಟ್ ವಾಸ್ ಫಸ್ಟ್ ಇನ್ ಇಲ್ಫರ್ಡ್. ಯಾರು ಓಪನ್ ಮಾಡಿದ್ದಿಲ್ಲ, ನಾವೇ ಫಸ್ಟ್ ಓಪನ್ ಮಾಡಿದ್ದು 1999 ನಲ್ಲಿ. ಅಂಡ್ ವಿ ನೇಮ್ಡ್ ಇಟ್ ಆಸ್ ಸುರುಚಿ ಅಂತ ಹೇಳಿ. ಅದು ಅಪ್ ಟು 5 years ನಡೆಸಿದ್ದೆ ನಾನು. ಯಾಕಂದ್ರೆ ನನ್ನ ಮಗ ಹುಟ್ಟಿದ್ದ 1991 ನಾಗ, ಹಿ ವಾಸ್ ಬಾರ್ನ್. ಆಮೇಲೆ ನನ್ಗೆ ಸ್ವಲ್ಪ ತುಂಬಾ ತ್ರಾಸ ಆಗತ್ತೆ 2 ಬಿಸ್ನೆಸ್ ಮ್ಯಾನೇಜ್ ಮಾಡೋದು. ಪ್ರಭು ಅವರು ತಮ್ಮ ಹಾಸ್ಪಿಟಲ್ ಕೆಲಸ ಅಲ್ಲದೆ ರೆಸ್ಟೋರೆಂಟ್ ಮತ್ತು ನಮ್ಮ ಏಜೆನ್ಸಿನಾಗೂ ತುಂಬ ಬ್ಯುಸಿ ಇದ್ಬಿಡ್ತಿದ್ರು. ರಾತ್ರಿ ಬರಾಕ ಬೆಳಿಗ್ಗೆ ಒಂದು 8 o'clock ಹೋದ್ರೆ ಅಬೌಟ್ 11 ಗಂಟೆ ಆಗೋದು ಮನೆಗೆ ಬರಾಕ. ಆಮೇಲೆ ನನ್ನ ಮಗನ್ಗೆ ನೋಡ್ಕೊಳೋರು ಯಾರಿದ್ದಿಲ್ಲ. ಐ ವುಡ್ ಟೇಕ್ ದ ಬೇಬಿ ಟು ದ ಆಫೀಸ್ ತಗೊಂಡು ಹೋಗಿ ಟೇಬಲ್ ಮೇಲೆ ಮಗುನ್ ಮನ್ಗಸಿ ಐ ವೆಂಟ್ ಟು ವರ್ಕ್. ಐ ಥಿಂಕ್ ವಿದಿನ್ ಅ ವೀಕ್ ಆಫ್ಟರ್ ದ ಡೆಲಿವರಿ 1 weekದ ಮಗುನ್ ತಗೊಂಡು ಹೋಗಿ ಟೇಬಲ್ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತಿದ್ದೆ ನಾನು ಮಗುನ್ ಜೊತೆ ತಗೊಂಡು. ಹಂಗಾಗಿನ ದ ಡೇಸ್ ಪಾಸ್ಟ್ ಇತ್ತು. ಮನೆಗ್ ಬಂದು ಮತ್ತೆ ಅಡ್ಗೆ ಮಾಡೋದು. ಸೊ ದೋಸ್ ಡೇಸ್ ಪಾಸ್ಟ್ ಅವಾಗ. ಆಮೇಲೆ ಈಗ ರೀಸೆಂಟ್ಲಿ ಐ ಥಿಂಕ್ ಇನ್ ಅಬೌಟ್ 5-6 years ago, ಹಿಂದೂ ಕಲ್ಚರಲ್ ಸೊಸೈಟಿ ಅಂತ ಇದೆ. ಐ ಆಮ್ ದ ಸೋಷಿಯಲ್ ಸೆಕ್ರೆಟರಿ ಫಾರ್ ದ್ಯಾಟ್. ಮೋಸ್ಟ್ ಆಫ್ ದೆಮ್ ಆರ್ ಎಲ್ಡರ್ಲಿ ಅಲ್ಲಿ ನಮ್ಮ ಗ್ರೂಪ್ನಾಗ. ನಾನು ಎಲ್ಲ ಇದು ಆರ್ಗನೈಸ್ ಮಾಡ್ತೀನಿ. ಅಂದ್ರೆ ಟ್ರಾವೆಲ್ ಆರ್ಗನೈಸ್ ಮಾಡೋದು, ಟ್ರಿಪ್ಸ್ ಆರ್ಗನೈಸ್ ಮಾಡೋದು. ಆಮೇಲೆ ನಾವು ದಿವಾಲಿ ಹೊತ್ತಿಗೆಲ್ಲ ಆರ್ಗನೈಸ್ ಮಾಡ್ತೀವಿ. ಅವತ್ತಿಗೆ ಐ ಇನ್ವೈಟ್ ಅದರ್ ಸ್ಟೋರ್ಸ್. ಅಂದ್ರೆ ಅವ್ರ ಏನಾರ ಡಿಸ್ಪ್ಲೇ ಮಾಡೋದಿತ್ತಂದ್ರೆ ಅದಕ್ಕೆ ನಮ್ಮ ಮೇಘ್ನಾ ಅವ್ರಿಗೆ ಕೇಳಿದೆ ವೆದರ್ ಶಿ ಹ್ಯಾಡ್ ಎನಿ. ಸೊ ಈಗ ನಂದು ಪ್ರೆಸೆಂಟ್ ದಿಸ್ ಇಸ್ ಮೈ ಥಿಂಗ್, ಹಾಬಿ. ಸ್ಟಿಚಿಂಗ್, ಎಂಬ್ರಾಯ್ಡರಿ, ಐ ಲವ್ ದೋಸ್. ಸೊ ದೋಸ್ ಆರ್ ದ ಟ್ರಾವೆಲಿಂಗ್ ಎಲ್ಲ ಇದೆ. I have organized charity shows, 4 charity shows now. Usually I give it to India. I think that's all I have to tell. Shanta auntie, jack of all. It's very nice to know, and we are very proud of you because some of the things you do it and people will carry on.
ಈಗ ನಮ್ಗೆಲ್ಲ ಒಟ್ಟಿಗೆ ಸೇರಿ ಮಾತಾಡೋದಿಕ್ ಒಂದು ಅವಕಾಶ ಸಿಕ್ತು. ಅಂಡ್ ಈವನ್ ಇನ್ ದ ರಿಟೈರ್ಮೆಂಟ್ ಟೈಮ್ ಎಷ್ಟೋ ಜನ ಎಂಜಾಯ್ ಮಾಡ್ತಿರ್ತಾರೆ. ಅಂತ ಟೈಮಲ್ಲಿ ವಿ ಹ್ಯಾವ್ ಸೀನ್ ಸಮ್ ಆಫ್ ದ ಪೀಪಲ್ ಹೂ ಆರ್ ಡೆಡಿಕೇಟಿಂಗ್ ದೇರ್ ಲೈಫ್ ಅಂಡ್ ದೇರ್ ಓಲ್ಡ್ ಏಜ್ ಫಾರ್ ದ ಸೊಸೈಟಿ ಬೆನಿಫಿಟ್ಸ್. ನಾವೀಗ ಯೋಚನೆ ಮಾಡಂಗಿಲ್ಲ, ಯಾಕೆಂದ್ರೆ ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ಸ್ ಫಾರ್ ಅಸ್ ಟು ಫಾಲೋ. ನಾವು ರಿಟೈರ್ಮೆಂಟ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಂಗಿಲ್ಲ ನಾವೀಗ. ಕುಸುಮಾ, ಎಷ್ಟು ಬೇಗ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದ್ಬಿಟ್ವಿ ಅಲ್ಲ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ನಮ್ಮ ಮಹಿಳೆಯರು ಪ್ರೋಗ್ರಾಮ್ ನಿನ್ಗೆ ಏನನ್ಸ್ತು?
ರಮಾ, ನನ್ಗೆ ತುಂಬಾ ಚೆನ್ನಾಗಿತ್ತು. ನೀನು ಇನ್ನೊಂದ್ ವಿಷಯ ಗಮನಿಸಿದ್ಯಾ? ಇವತ್ತು ಮಾತಾಡಿದವ್ರೆಲ್ಲಾರು ಅವ್ರವ್ರ ಅಮ್ಮಂದಿರೇ ಸ್ಫೂರ್ತಿ ಅಂತ ಹೇಳಿದ್ರು. ಆಮೇಲೆ ಎಲ್ಲರೂ ಅವ್ರವ್ರ ಮಕ್ಕಳಿಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ಮಕ್ಕಳ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ಈ ಕಾರ್ಯಕ್ರಮದ ಶುರುನಲ್ಲಿ ಕೂಡ ನೀನು ಹೇಳಿದ ಮುನ್ನುಡಿಯಲ್ಲಿ ಸ್ತ್ರೀಯರ ವ್ಯಕ್ತಿತ್ವದಲ್ಲಿ ಕರ್ತೃತ್ವ, ನೇತೃತ್ವ ಮತ್ತೆ ಮಾತೃತ್ವ ಬಗ್ಗೆ ಹೇಳ್ದೆ. ಈ 3 ಗುಣದಲ್ಲಿ ಮಾತೃತ್ವ ಅನ್ನೋದ್ರ ಬಗ್ಗೆನೆ ಎಲ್ಲದಕ್ಕಿನ್ನ ಎದ್ ಕಾಣಿಸ್ತು. ಇನ್ನೊಂದು ಕೋಇನ್ಸಿಡೆನ್ಸ್ ಏನಪ್ಪಾ ಅಂದ್ರೆ, ಇವತ್ತು ಮದರ್ಸ್ ಡೇ ಕೂಡ. ಸೊ ನಮ್ಮ ಈ ಕಾರ್ಯಕ್ರಮ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಹಾಗೂ ಮದರ್ಸ್ ಡೇ ಎರಡನ್ನೂ ಆಚರಿಸೋ ಹಾಗೆ ಅವಕಾಶ ಕೊಡ್ತು. ಈ ನಮ್ಮ ಕಾರ್ಯಕ್ರಮ ನಮ್ಮ ಎಲ್ಲ ಶ್ರೋತೃಗಳಿಗೆ ಇಷ್ಟ ಆಯ್ತು ಅಂತ ಭಾವಿಸಿ ಈ ಕಾರ್ಯಕ್ರಮನ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಅಲ್ವಾ, ನಾನು ಅದನ್ನ ಮರ್ತೆ ಹೋಗಿದ್ದೆ ನೋಡು. ಇವತ್ತು ಮದರ್ಸ್ ಡೇ ಹಾಗೂ ಅಂತಾರಾಷ್ಟ್ರೀಯ ವುಮೆನ್ಸ್ ಡೇ ಎರಡೂ ಆಚರಿಸ್ದಂಗಾಯ್ತು. ಬಹಳ ಚೆನ್ನಾಯ್ತು. ನಮ್ಮ ಶ್ರೋತೃಗಳಿಗೆಲ್ಲ ಇಷ್ಟ ಆಗಿರ್ಬೋದು ಅನ್ಸುತ್ತೆ. ನಮ್ಮ BHF ಕನ್ನಡ ಪ್ರೋಗ್ರಾಮ್ ತಂಡದವರಿಂದ ಅವರೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ಅಂಡ್ ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಖಂಡಿತ ರಮಾ, ಹ್ಯಾಪಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಅಂಡ್ ಹ್ಯಾಪಿ ವುಮೆನ್ಸ್ ಡೇ ಎಲ್ಲರಿಗೂ ಸಹ.